ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಒಂದ್ ಸೆಕೆಂಡ್ ನೋಡಲ್ಲ. ಅಜಯ್ ಸಾರು ಹಬ್ಬದ ವಿಶೇಷನ ನನಗೆ ನನ್ನಿಂದಾನೇ ತಿಳಿಸ್ಬಿಟ್ರು. ಹೌದಲ್ಲ? ಎಲ್ರಿಗೂ ರತ್ನ ಅಂತ. ಇವತ್ತು ನೋಡಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ ಇಲ್ಲ, ಎಲ್ಲರಿಗೂ ದೊಡ್ಡ ಹಬ್ಬ ಇದು. ಹೌದಲ್ಲ? ಕೆಲವೊಬ್ರು ಮಾಡ್ತಿರ್ತಾರೆ, ಕೆಲವೊಬ್ರು ಮಾಡೋದಿಲ್ಲ. ನಾಗರ ಪಂಚಮಿ ಅಂದ್ರೆ ಎಲ್ಲರಿಗೂ ತುಂಬಾ ಖುಷಿಯಾದ ಹಬ್ಬ. ಯಾಕಂತಂದ್ರೆ ರಾಖಿ ಹಬ್ಬ ಇರ್ಬೋದು, ಫ್ರೆಂಡ್ಶಿಪ್ ಡೇ ಇರ್ಬೋದು, ಇವಾಗ್ಲಿದ್ದಾನೆ ಸ್ಟಾರ್ಟ್ ಎಲ್ಲ. ಹೌದಲ್ಲ? 1 ಮಂತ್ ಫುಲ್ ಹಬ್ಬದ ದಿನ ಅಂದ್ರೆ ಶ್ರಾವಣ ಮಾಸ. ನನಗೂ ಇವತ್ತು ಈ ಸಾಂಗ್ ಹಾಕಿ ವೆಲ್ಕಮ್ ಮಾಡಿದ್ಕೆ ಅಜಯ್ ಸಾರ್ಗೆ ತುಂಬಾ ಥ್ಯಾಂಕ್ಸ್. ನನ್ ಕಡೆ ಇದ್ದ ಒಂದ್ ಆರ್ಟ್ ಅವ್ರಿಗೆ ಥ್ಯಾಂಕ್ ಯು. ಎಲ್ರಿಗೂ 1 ಸೆಕೆಂಡ್ ಗುಡ್ ಮಾರ್ನಿಂಗ್. ನೋಡಿ, ಯಾರ್ಯಾರೆಲ್ಲ ಅಪ್ರೇಶ್ ತಗೊಂಡಿಲ್ಲ ಎಲ್ರು ಹೋಗ್ಬಿಟ್ಟು ತಗೊಂಬನ್ನಿ. ಮತ್ತೆ ವಿಡಿಯೋ ಆಫ್ ಮಾಡ್ಕೋಬೇಡ್ರಿ ಯಾರು. ಯಾಕಂದ್ರೆ 1 ಅವರ್ ಇರುತ್ತೆ. ಯಾಕಂದ್ರೆ ನಾನ್ ಏನ್ ಚೆನ್ನಾಗ್ ನಾನು ಒಂದಿನ ಇದೇ ತರನೇ ಬಂದಿದ್ದು. ಇವತ್ ಫಸ್ಟ್ ಟೈಮ್ ಬಂದು ವೆಲ್ಕಮ್ ಮಾಡ್ಕೊಂಡಿದಾರಲ್ಲ ಅವ್ರಿಗೆಲ್ಲ ಹೇಳ್ತಾ ಇರೋದು, ಇದೇ ತರನೇ ನಿಮ್ಗೆ ಹೆಂಗ್ ಇವತ್ತು ವೆಲ್ಕಮ್ ಮಾಡ್ಕೊಂಡ್ರು ಅದೇ ತರನೇ ನನಗೂ ಒಂದಿನ ವೆಲ್ಕಮ್ ಮಾಡ್ಕೊಂಡು, ನಾನು ಈ ಕ್ಲಾಸ್ ಅಲ್ಲಿ ನನಗೋಸ್ಕರ 1 ಅವರ್ ಟೈಮ್ ಕೊಟ್ಟಿದ್ದಕ್ಕೆ ನಾನ್ ಇವತ್ತು ಸ್ವೀಕಾರ ಆಗಿ ಇಂತ ಸಾಂಗ್ ಹಾಕ್ಬಿಟ್ಟು ನನಗೆ ವೆಲ್ಕಮ್ ಮಾಡ್ಕೊಂಡು ಕರ್ದಿದ್ದು. ಸೂಪರ್ ಅಲ್ಲ? ಎಲ್ರಿಗೂ ಬೇಕಲ್ಲ ಈ ತರದ್ದು? ಯಾರ್ಯಾರಿಗೆಲ್ಲ ಬೇಕು ಒಂದ್ ಆರ್ಟ್ ಕೊಡ್ರಿ ನೋಡೋಣ. ಸೂಪರ್. ಎಲ್ರಿಗೂ ಬೇಕಂತ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ಇದೇ ತರ ಇರ್ಬೇಕು, ಇದೇ ತರ ಜೀವನ ಮಾಡ್ಬೇಕು, ಮತ್ತೆ ಲೈಫ್ ಸ್ಟೈಲ್ ಇದೇ ತರ ಮಾಡ್ಬೇಕಂತ. ಬಿಫೋರ್ ನಾನು ಹಂಗೆ ಇರ್ತಾ ಇದ್ದು, ಗೊತ್ತಿಲ್ಲ. ನಾನು ಈ ಸಿಸ್ಟಮಿಗ್ ಬಂದು ಅಂದ್ರೆ ವೀರೇಶ್ ಸರ್ ಪ್ರೇಮ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ಗೆ ಈ ಅವಕಾಶ ಕೊಟ್ಟಿದ್ಕೆ. ಮತ್ತೆ ನಾನ್ ಈ ತರ ಕಲಿಯಕ್ಕೆ ಈ ಗ್ರೂಪ್ ಪರಿಚಯ ಮಾಡ್ಕೊಟ್ಟಕ್ಕೆ ಮಂಜುಳಾ ಸೋಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಬಿಫೋರ್ ಗೊತ್ತಿಲ್ಲ, ನಾನು ಮುಂಚೆ ಯಾವ ತರ ಇರ್ತಿದ್ದೆ ಅಂತ ಇವಾಗ ನಾನು ಸ್ಟೋರಿಯಲ್ಲಿ ಹೇಳ್ತೀನಿ. 1 ಸೆಕೆಂಡ್. ಎಲ್ಲರಿಗೂ ಇನ್ನೊಂದ್ಸರಿ ಗುಡ್ ಮಾರ್ನಿಂಗ್. ಎಲ್ರು ಅಪ್ರೇಶ್ ತಗೊಂಡ್ಬಿಡಿ. ಅಪ್ರೇಶ್ 2 ಲೋಟ ಅಪ್ರೇಶ್ ಶೇಕ್. ನಾನು ಏನು 8:30ಗೆಲ್ಲ ಕ್ಲೋಸ್ ಮಾಡ್ತೀನಿ, ಅಷ್ಟರೊಳಗೆ 2 ಲೋಟ ಅಪ್ರೇಶ್ ಕುಡ್ದಿರ್ಬೇಕು, ಶೇಕ್ ಕುಡ್ದಿರ್ಬೇಕು. ನಾನು ಇದೇ ಕೆಲಸ ಮಾಡಿದ್ಕೆ ನಾನು ಈ ತರ ಐಡಲ್ ವೇಟಿಗೆ ಮೇಂಟೈನ್ ಮಾಡಕ್ಕೆ 2 ವರ್ಷದಿಂದ ಸಾಧ್ಯ ಆಗ್ತದೆ. ಯಾಕಂದ್ರೆ ಮುಂಚೆ ಈಗ ಗೊತ್ತಿರ್ಲಿಲ್ಲಲ್ಲ. ಈ ಕಮ್ಯುನಿಟಿಗೆ ಬಂದು 2 ವರ್ಷ ನನ್ ಶೇಕ್ ಅಪ್ರೇಶ್ ಅಭ್ಯಾಸ. 2 ವರ್ಷ, ಇವತ್ತಿಗೆ 9 ದಿವಸ. ಮೊನ್ನೆ ಒಬ್ರು ಕೇಳಿದ್ರು ನನಗೆ, ಅಯ್ಯೋ ಹುಟ್ಟಿ ಡೇಟ್ ಸರಿ ನೆನ್ಪಿಟ್ಕೊಳೋದಿಲ್ಲ, ಅದ್ ಹೆಂಗ್ ಈ ತರ ಅಂದ್ರೆ ಯಾರಿಗೊಬ್ರು ಇನ್ವಿಟೇಷನ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು. ಅಂದ್ರೆ ಹೇಳಿದೆ ನಾನು 2 ವರ್ಷ 4 ದಿವಸ ಇವತ್ತಿಗೆ ಅಂತ. ಅದೇಂಗ್ ಮೇಡಮ್ ನೆನ್ಪಿಟ್ಕೊಂತೀರಾ ನೀವು ಅಂತ ಅವ್ರು ಕೇಳಿದ್ದು. ನಿಜ, ಒಂದ್ ದಿನ ಸಮೇತನು ಇದನ್ನ ಮರೆಯಕ್ ಆಗೋದಿಲ್ಲ. ಯಾಕಂತಂದ್ರೆ ಅಷ್ಟು ನನಗೆ ಎನರ್ಜಿ, ನನ್ನ ಹೆಲ್ತಿಯಾಗಿ ಇಟ್ಕೊಳಕ್ಕೆ ಈ ಶೇಕೆ ಕಾರಣ ಅಲ್ಲ. ಮತ್ತೆ ಇದ್ ಹೆಂಗ್ ಮರೆಯಕ್ ಆಗೋದಿಲ್ಲ. 2 ವರ್ಷ 9 ದಿವಸ ಅಂತ ಏನ್ ಹೇಳಿದಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಮತ್ತೆ ನಾನೇನ್ ಚೆನ್ನಾಗ್ ಮಾಡ್ಕೊಂಡಿದೀನಿ, ಮತ್ತೆ ಐಡಲ್ ವೇಟಿಗೆ 2 ವರ್ಷ ಇರಕ್ಕೆ ಯಾವ ತರ ಮೇಂಟೈನ್ ಮಾಡಿದೀನಿ ಅಂತ ನಾನು ಹೇಳ್ತೀನಿ. ಹೇಳಿದಲ್ಲ, ಬಿಫೋರ್ ನಾನ್ ಬರೋದ್ಕಿಂತ ಮುಂಚೆಗೆ ನಾನು ಹಿಂಗ್ ಇರ್ತಾ ಇರ್ಲಿಲ್ಲ. ಯಾಕಂತಂದ್ರೆ ನನ್ನ ಲೈಫ್ ಸ್ಟೈಲೇ ಬೇರೆ, ನಾನೇ ಬೇರೆ ಅನ್ನೋ ತರ ಇರ್ತಾ ಇದ್ದೆ. ನಾನು ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ಬೇಕಾದ್ರೆ ಏನು ಗೊತ್ತಿಲ್ಲ ನನಗೆ. ಇದೇ ತರ ಇರ್ಬೇಕು, ಇದೇ ತರ ಇಲ್ಲ ಅಂತ ನನಗೆ ಕಲ್ಸ್ಕೊಡೋರ್ ಇದ್ದಿಲ್ಲ. ಎಲ್ಲ ಸ್ವಂತ ನನ್ನಷ್ಟಕ್ಕೆ ನಾನೇ ಒಬ್ಳೇನೆ ಯೋಚನೆ ಬಿಫೋರ್ ಹಿಂಗ್ ಇರ್ತಾ ಇದ್ದೆ ನಾನು. ಅವತ್ತು ಬರ್ತಡೇ, ನಮ್ಮ ಅಣ್ಣನ ಮಗಳ ಬರ್ತಡೇ ಆದ್ರೂನು ನಾನು ಅವಳಿಗೆ ಕೇಕ್ ಎಲ್ಲ ತಗೊಂಬಂದಿದೀನಿ. ಎಲ್ಲ ನಂದೇ ಫಂಕ್ಷನ್ ಇಂದ ಎಲ್ಲ ಅರೇಂಜ್ಮೆಂಟ್ ನಂದೇ ಅಂದ್ರೂನು ನಾನ್ ನೈಟಿಯಲ್ಲಿ ಇದೀನಿ. ಯಾಕಂದ್ರೆ ನಾನು ಏನ್ ಹಾಕಣಂಗಿಲ್ಲ, ಅಷ್ಟು ಅಲರ್ಜಿ. ಬಿಫೋರ್ ನಾನು ಬಂದಿದ್ದು ಶೇಕ್ ತಗೊಳಕ್ ಕಾರಣ ಅಲರ್ಜಿಗೋಸ್ಕರನೇ ನಾನು ಬಂದಿದ್ದು. ಅಲರ್ಜಿ ಚೆನ್ನಾಗಾದ್ರೆ ಸಾಕಪ್ಪ ಅಂತ ಹೇಳಿದ್ದು. ಅವಳಿಗೆಲ್ಲ ಡ್ರೆಸ್ ಕೊಡ್ಸಿರೋದು ನಾನೇ, ಕೇಕ್ ತಂದಿರೋದು ನಾನೇ, ಎಲ್ಲ ಅಲಂಕಾರ ಮಾಡಿರೋದು ನಾನೇ. ಆದ್ರೆ ನಾನ್ ಹೆಂಗಿರ್ಬೇಕು ಅಂತ ನನಗೆ ಗೊತ್ತಿಲ್ಲ. ಸೊಸೆ ಅಲ್ವಾ, ಚೆನ್ನಾಗಿರ್ಬೇಕು, ಇವಳು ಖುಷಿಯಾಗಿರ್ಬೇಕು ಅಂತ. ನಾನ್ ಖುಷಿ ಇರ್ಬೇಕಂತ ಗೊತ್ತಿಲ್ಲ. ಬರ್ತಡೆಗೆ ಹೋಗಿರೋದು ಆ ತರ ಇರ್ತಾ ಇತ್ತು ನನಗೆ. ಲೈಫ್ ಸ್ಟೈಲ್ ಮಾಡ್ಬೇಕಂತ ಒಳಗಡೆ ಆಸೆ, ಯಾವ ತರ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಈ ತರ ಇರ್ಬೇಕಾದ್ರೆ ನನಗೆ ಅವಾಗ ಬಿಫೋರ್ ಏನಿರ್ತಿತ್ತು ಅಂದ್ರೆ ಅಲರ್ಜಿ ಸಮಸ್ಯೆ ಇರ್ತಾ ಇತ್ತು, ಮತ್ತೆ ತಲೆನೋವು ಬರ್ತಾ ಇತ್ತು. ಮೋಷನ್ ಪ್ರಾಬ್ಲಮ್ ಅಂತೂ ಹೇಳಂಗಿಲ್ಲ. ನನಗೆ ಮೋಷನ್ ಪ್ರಾಬ್ಲಮ್ ಅಂದ್ರೆ ವಾಶ್ರೂಮ್ ಹೋಗ್ಬಿಟ್ಟು ಕಾಲ್ಗೆಲ್ಲ ನೀರ್ ಹಾಕ್ಯಂಡ್ ಕುತ್ಕೊಂಡ್ರು ಮೋಷನ್ ಬರ್ತಾ ಇರ್ಲಿಲ್ಲ. ಆ ತರ ಇರ್ತಾ ಇತ್ತು ನಂದು. ಅಂದ್ರೆ ತಿನ್ನೋ ಹ್ಯಾಬಿಟ್ಸ್ ಚೆನ್ನಾಗಿರ್ತಾ ಇದ್ದಿಲ್ಲ. ನಾನು ನೀರ್ ಚೆನ್ನಾಗ್ ಕುಡಿತಾ ಇದ್ದಿಲ್ಲ, ಮತ್ತೆ ಊಟ ಚೆನ್ನಾಗ್ ಮಾಡ್ತಾ ಇದ್ದಿಲ್ಲ. ಯಾರ್ ಹೇಳಿದ ಮಾತು ನಾನು ಬಿಫೋರ್ ಕೇಳ್ತಾ ಇದ್ದಿಲ್ಲ. ಆ ತರ ಮೈಂಡ್ ಸೆಟ್ ಇರ್ಬೇಕಾದ್ರೆ ನಾನು ಹೆಂಗ್ ಹೋದ್ರು ಓಕೆ, ಚೆನ್ನಾಗಿದ್ದಾಳಪ್ಪ ಅಂತ. ಈ ತರ ಜನ ಅಂತದ್ದು ಹಿಂಗೇನೆ. ನಾನ್ ಅನ್ಕೊಂಡದ್ದು ಹಿಂಗೆ, ಚೆನ್ನಾಗಿದೀನಿ ಬಿಡು ಅಂತ ನಾನ್ ಅನ್ಕೊಂಡಿದ್ದು. ಗೊತ್ತಿಲ್ಲ ನನಗೆ ಐಡಲ್ ವೇಟ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಮತ್ತೆ ನಾನ್ ತೂಕ ಜಾಸ್ತಿ ಅದೀನಿ ಅಂತ ಗೊತ್ತಿಲ್ಲ. ನಮ್ಮನೆಗೆ ಹೇಳ್ತಿದ್ರು ಗುಂಡ್ ಚೆನ್ನಾಗಿ. ಅಂದ್ರೆ ಯಾವಾಗ್ಲೂ ನನಗೆ ತಿನ್ನ ಅಭ್ಯಾಸ ಇರ್ತಾ ಇದ್ದಿಲ್ಲ. ತಿಂದು ತಿಂದು ದಪ್ಪ ಆಗಿರೋದಲ್ಲ, ಮತ್ತೆ ಇದು ಮೆಡಿಸಿನ್ ತಗೊಂಡ್ಬಿಟ್ಟು ದಪ್ಪ ಆಗಿರೋದು. ಯಾವಾಗ್ಲೂ ನಾನು ಹೇಳ್ತೀನಿ, ತಿನ್ನಕಂದ್ರೆ ನನ್ಗೆ ಆಗ್ತಾ ಇರ್ಲಿಲ್ಲ. ಏನನ್ನಾದ್ರೆ ನಾನೇ ಮಾಡಿರ್ಬೇಕು. ನನ್ ಕೈಯಾರನೆ ನಾನ್ ಮಾಡಿದ್ರೆ ಮಾತ್ರ ನಾನ್ ತಿಂತಾ ಇದ್ದು. ಬೇರೆ ಯಾರಾದ್ರೂ ಮಾಡ್ಯಾರಂದ್ರೆ ಅದ್ ಹೆಂಗ್ ಮಾಡ್ಯಾರೋ ಏನು, ಆತರ ಚೆನ್ನಾಗ ಸೋಸ್ಯಾರೋ ಇಲ್ಲ, ಈ ತರ ಮೈಂಡ್ ಸೆಟ್ ನನಗೆ. ನಾನೇ ಕೈಯಿಂದ ಮಾಡ್ಕೊಂಡ್ ತಿಂದ್ರೇನೆ ನನಗೆ ಚೆನ್ನಾಗಿ ಅಂತ ನಾನ್ ಅನ್ಕೊಂತ ಇದ್ದದ್ದು. ಗೊತ್ತಿಲ್ಲ ನನಗೆ ಹಂಗೆ ಎಲ್ರು ಚೆನ್ನಾಗ್ ಮಾಡ್ತಾರೆ ಅಂತ ನನಗೆ ಇವಾಗ ಅನ್ಸಿರೋದು. ಇವಾಗ ಎಲ್ಲ ನೋಡಿದ್ದೆಲ್ಲ ತಿನ್ಬೇಕು ಅನ್ಸಿರೋದು ನನಗೆ ಇವಾಗೆ. ಈ ಶೇಕ್ ಅಪ್ರೇಶ್ ಯಾವಾಗ ನಾನು ಸ್ಟಾರ್ಟ್ ಮಾಡ್ದೆ ಅವಾಗಿದ್ದ ನೋಡಿದ್ದೆಲ್ಲ ತಿನ್ಬೇಕಂತ ಅನ್ಸಿರೋದು ನನಗೆ ಇವಾಗೆ. ಬಿಫೋರ್ ಹಂಗಿರ್ಬೇಕಾದ್ರೆ ನನಗೆ ಥೈರಾಯ್ಡ್ ಇರ್ತಾ ಇತ್ತು, ಮತ್ತೆ ಗರ್ಭಕೋಶ ಆಲ್ರೆಡಿ ತೆಗ್ದಿದ್ರು ನನಗೆ ಈ ತರ ಇರ್ಬೇಕಾದ್ರೆ.
ಸಣ್ಣಳಿದ್ದಾಗ್ಲೂ ಸಹ ಹೊಟ್ಟೆ ಮುರ್ತಾ ಇತ್ತು. ಇದೇನಂದ್ರೆ ಕೆಲವೊಬ್ರು ಹೇಳ್ತಾರೆ, ಹೊಟ್ಟೆ ಮುರ್ತಾ ಇದ್ರೆ ಗರ್ಭಕೋಶ ತೆಗಿತಾರಾ ಅಂತ. 100% ತೆಗಿತಾರೆ. ಯಾಕಂತಿ ಅಂದ್ರೆ ನನಗ್ ಗೊತ್ತಿಲ್ಲಲ್ಲ. ಬಿಫೋರ್ ಹೊಟ್ಟೆ ಮುರ್ತಾ ಬರ್ತತಿ ಅಂದ್ರೆ ಡೇಟ್ ಸರಿಗ್ ಆಗ್ತಾ ಇದ್ದಿಲ್ಲ. ಮತ್ತೆ ವೈಟ್ ಟೀಚರ್ ಪ್ರಾಬ್ಲಮ್ ಇರ್ತಾ ಇತ್ತು. ಎಲ್ಲೋದ್ರುನು ಇದು ಕಡಿಮೆ ಆಗೋದಿಲ್ಲ. ನಿಮ್ಮ ಅಮ್ಮಗಿದೆ, ನಿಮ್ಮ ಅಜ್ಜಿಗಿದೆ ಈ ತರದ್ದೆಲ್ಲ ಮೈಂಡ್ ಸೆಟ್ ಹೇಳ್ಬೇಕಾದ್ರೆ ನಾನು ಅನ್ಕೊಂತ ಇದ್ದೆ, ಹೌದ್ ಬಿಡು ಬೇರೆ ಯಾರಿಗಾದ್ರೂ ಇರ್ತದೆ ಅಂದ್ರೆ ನಮ್ಮ ಅಮ್ಮಗ್ ಏನ್ ಗೊತ್ತಿಲ್ಲ. ಹೇಳಿದ್ರೆ ಹಿಂಗೆ ಬಿಡು ಎಲ್ಲರಿಗೂ ಆಗ್ತತೇನ ಅಂತ ಹಿಂಗ್ ಅಂತಿದ್ರು. ಗೊತ್ತಿದ್ದಿಲ್ಲಲ್ಲ ಅವಾಗ ಏನಂತ. ಆತರ ಅನ್ಬೇಕಾದ್ರೆ ಹಿಂಗೆ ಬಿಡು ಅಂತ ನನ್ ಒಂದಿನ ಹೇಳಿದ್ರು ನಮ್ಮನ್ಯಾಗ, ಇದ್ರ ಕಾಟ ಸಾಕಾಗ್ಬಿಟ್ಟತ್ ನಿನಗೆ. ಫಸ್ಟ್ ಗರ್ಭಕೋಶ ತೆಗಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗರ್ಭಕೋಶ ತೆಗಸ್ಕೊಂಡಿದ್ದೆ ಆಲ್ರೆಡಿ. ಹೇಳಿದ್ರು ಮುಂಚೆಗೆ ನಾನು ಯಾವತ್ತೂ ಕೇಳ್ತಾ ಇದ್ದಿಲ್ಲ. ಗರ್ಭಕೋಶ ತೆಗಸ್ಕೊಂಡ್ಮೇಲೆ ನನಗೆ ಮುಂಚೆಗೆ ಥೈರಾಯ್ಡ್ ಅಂತ ಹೇಳಿದ್ರೆ ಯಾವ ಥೈರಾಯ್ಡ್ ಅಂತಾನೆ ನನಗೆ ಗೊತ್ತಿಲ್ಲ. ಗಂಟ್ಲು ಭಾಗ ಬರುತ್ತಾ? ಎಲ್ಲಿ ಬರುತ್ತಂತಾನೆ ಗೊತ್ತಿಲ್ಲ. ಥೈರಾಯ್ಡ್ ಅಂದಾಗೆ ನನಗೆ ಅವಾಗೆ ಫುಲ್ ಟೆನ್ಷನ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಮೆಡಿಸಿನ್ ತಗೊಂಡು ಓವರ್ ವೇಟ್ ಆಗಕ್ ಕಾರಣ ಆಯ್ತು. ಎಲ್ಲಾದ್ರೂ ಹೋದ್ರೆ ಥೈರಾಯ್ಡ್ ಅಂದ್ರೆ ದೊಡ್ಡ ಕಾಯಿಲೆ ಬಿಡು ಇದು ಅಂತ ಅನ್ಕೊಂಡಿದ್ದು. ಇಲ್ಲಿ ಸಿಸ್ಟಮ್ ಎಲ್ಲ ಕುತ್ಕೊಂಡ ಕೇಳಿಸ್ಕೊಂತೀನಿ ಇವಾಗ. ಅಯ್ಯಯ್ಯೋ! ಇದೇನ್ ಕಾಯಿಲೆ ನಾನ್ ಕೊರಗಿ ಸಣ್ಣ ಆಗ್ಬಿಟ್ಟಿದ್ದೆ ನೋಡು ಅಂತ ಅನ್ಕೊಂಡಿದ್ದು. ಯಾವಾಗ ನಾನು ಶೇಕ್ ಬ್ರಷ್ ತಗಂಡೆ ಅವಾಗ ಅನ್ಸಿತ್ತು ಇಲ್ಲಿ ಕ್ಲಾಸಲ್ಲಿ ಕುತ್ಕೊಂಡು ನನಗೆ ಅವಾಗ ಅನ್ಸಿತ್ತು ಇದು ಮುಂಚೆಗೆ ನಾನು ಯಾಕೆ ಕೇಳಿಸ್ಕೊಂಡ್ಲಿಲ್ಲ ಅಂತ. ಇವಾಗ ಅನ್ಸಿರುತ್ತೆ ಯಾರಿಗಾದ್ರೂ ಒಬ್ರು ಇಬ್ರು ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಅನ್ಸ್ತತಿ. ಅಯ್ಯೋ! ನನಗೆ ಮುಂಚೆಗೆ ಸಿಕ್ಕಿಲ್ಲ ಅಂತ. ನನಗೆ ಬಿಫೋರ್ ನಿಮ್ಮಂಗೆನೆ ಅನ್ಸಿದ್ದು. ನನಗೆ ಮುಂಚೆಗೆ ಯಾಕೆ ಸಿಗ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದು. ಇವಾಗಾದ್ರೂ ಸಿಕ್ಕತ್ತಲ್ಲ ಖುಷಿ ಪಟ್ಟು ಇದ್ನ ಎಂಜಾಯ್ ಮಾಡ್ಬೇಕಂತ ಎಂಜಾಯ್ ಮಾಡಕತ್ತಿರೋದು ನಾನಿವಾಗ. ಬೆಳಿಗ್ಗೆ ಎದ್ದೇಳ್ತೀನಂದ್ರೆ ನಾನು 4 ಗಂಟೆಗೆ ಎದ್ದೇಳ್ತೀನಿ ಅಂದ್ರೆ ಫುಲ್ ಎನರ್ಜಿ ಆಗಿರ್ತೀನಿ. ಯಾವ್ದೇ ಕೆಲ್ಸ ಆದ್ರೆ ನಾನೀಗ ಮಾಡ್ಬಿಡ್ತೀನಿ ಅಂತ ಭರವಸೆ ಬರೋ ಕಾರಣ ಶೇಖರ್ ಫ್ರೆಶ್. ಆತರ ಇರ್ಬೇಕಾದ್ರೆ ನನಗೆ ಬೆಡ್ ರಿಟರ್ನ್ ಆಗೋ ಲೆವೆಲ್‌ನಾಗ ಇದ್ದಿದ್ದು ನಾನು ಮುಂಚೆಗೆ ಹೇಳ್ಬೇಕಪ್ಪ ಅಂದ್ರೆ. ಕೇಳಿಸ್ಕೊಳ್ರಿ ಯಾಕಂತ ಅಂದ್ರೆ ಎಷ್ಟ್ ಜನ ಇಷ್ಟಕ್ಕೊಂದ್ ಜನ ಅದೀರಂದ್ರೆ 105 ಜನ ಅದೀರಂದ್ರೆ ನಾನು ಒಂದಿನ ಹಿಂಗೆ ಬಂದಿದ್ದು. 100% ಹೇಳ್ತೀನಿ ನಾನು ಬೆಡ್ ರಿಟರ್ನ್ ಆಗೋ ಲೆವೆಲ್‌ಗೆ ಬರೇ 34 ವರ್ಷ ನನಗೆ ನಾನು ಶೇಕ್ ತಗೊಳಕಾದ್ರೆ ಅವಾಗೆ. 34 ವರ್ಷಕ್ಕೆ ಆಯ್ತು ಬಿಡಪ್ಪ ನನ್ ಜೀವನ ಅಂತ ಅನ್ಕೊಂಡ್ಬಿಟ್ಟು ನಾನು ಲಾಸ್ಟ್ ಬಸ್ ಅಂತ ಹೇಳ್ತಾರಲ್ಲ ಯಾರಾದ್ರೂ ಬಂದ್ಬಿಟ್ಟು, ಅದೇ ತರಾನೇ ನನಗೆ ಅನ್ಸಿದ್ದು. ಲಾಸ್ಟ್ ಬಸ್ ಇದೊಂದ್ ನೋಡ್ಬಿಡೋಣ ಅಂತ ಹೇಳಿ ನಮ್ಮ ಮನೆಗ್ ಅಂದಿದ್ದು. ಎಲ್ಲಾ ಮಾಡ್ಬಿಟ್ಟಿನಮ್ಮ ನಿನಗೆ. ಇದು ಒಂದ್ ನೋಡ್ಬಿಡ ತಗೋಗ್ಲಿ ಅಂತ ಹೇಳಿ ಲಾಸ್ಟ್ ಫೈನಲ್ ನನಗೆ ಶೇಕ್ ಫ್ರೆಶ್ ಕೊಡ್ಸಿದ್ದು. ಥ್ಯಾಂಕ್ಸ್ ಹೇಳ್ಬೇಕು ಮಂಜುಳಾ ಮೇಡಮ್‌ಗೆ. ಎಲ್ಲಾ ಕಡೆ ಸುತ್ಬಿಟ್ಟಿಯಾ ಇದೊಂದ್ ನೋಡ್ ಲಾಸ್ಟ್ ಅಂತ ಹೇಳಿದ್ದ ಅವಾಗೆ. ಅವಾಗ ನಾನು ಏನು ಮಾತಾಡ್ಲಿಲ್ಲ. ಎಲ್ಲ ಆಗಿದೆಯಲ್ಲ ಬಿಡು ಇದೊಂದ್ ನೋಡ್ಬಿಡೋಣ ಅಂತ ತಗೊಂಡಿದ್ದು. ಯಾವಾಗ ತಗೊಂಡು ನಾನ್ ಕ್ಲಾಸಲ್ಲಿ ಕುತ್ಕೊಂಡು ಕೋಚ್ ಹೇಳೋ ಮಾತೆಲ್ಲ ಕೇಳಿಸ್ಕೊಂಡಾಗೆ ನನಗೆ 1 ತಿಂಗ್ಳಾಗೆ 5 ಕೆಜಿ ಯಾವಾಗ ನಾನು ವೇಟ್ ಲಾಸ್ ಆದೆ. ವೇಟ್ ಲಾಸ್ ಆಗ್ತಿದ್ದಂಗ್ಲೇ ನನಗೆ ಚೆನ್ನಾಗ್ ಅನ್ಸಿತ್ತು. ಹೌದಲ್ಲ ಇಲ್ಲಿ ಸಿಸ್ಟಮ್ ಎಷ್ಟ್ ಚೆನ್ನಾಗೈತಿ ನಾನ್ ಫಾಲೋ ಅಪ್ ಮಾಡ್ಬೇಕು ಅನ್ಸಿ ಮ್ಯಾರಥಾನ್‌ದಾಗ ಜಾಯಿನ್ ಮಾಡ್ಸಿದ್ರು ಪ್ರೇಮ ಮೇಡಮ್‌ಗೆ ಥ್ಯಾಂಕ್ಸ್. ಅವಾಗೆ ಮಲ್ಟಿ ವಿಟಮಿನ್ ಆಡ್ ಮಾಡ್ಕೆ ಅಂದಾಗೆ ಯಾವಾಗ ನಾನು 8.5 ಕೆಜಿ ವೇಟ್ ಲಾಸ್ ಆದೆ. ಮ್ಯಾರಥಾನ್‌ದಾಗ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ ಪ್ರತಿ ಒಂದು ಮೇಡಮ್ ಹೇಳ್ಕೊಡ್ತಾ ಇದ್ರು. ಯಾರ್ದಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಏನಾದ್ರು ಇತ್ತಂದ್ರೆ ಇದು ವಾಯ್ಸ್ ಮೆಸೇಜ್ ಹಾಕ್ತಾ ಇದ್ರು. ಹೌದಲ್ಲ ಈ ತರ ಅಂದ್ರೆ ಗೊತ್ತಿಲ್ಲ ನನಗೆ. ನಾನ್ ಅನ್ಕೊಂಡಿದ್ದೆ ಮುಂಚೆಗೆ ಊಟ ಚೆನ್ನಾಗಿ ಮಾಡಿದ್ರೆ ಮನೆಗಳದ್ದು ಮುದ್ದೆ ರೊಟ್ಟಿ ಅನ್ನ ತಿಂತಾ ಇದ್ದಿಲ್ಲ. ಯಾಕಂದ್ರೆ ನಮ್ಮ ಅತ್ತೆ ನಾನು ಇರ್ತಾ ಇದ್ವಲ್ಲ. ಅನ್ನ ತಿಂತಾ ಇದ್ದಿಲ್ಲ. ಬರೇ ಮುದ್ದೆ ರೊಟ್ಟಿ ತಿಂತಾ ಇದ್ದು. ಥ್ಯಾಂಕ್ಸ್ ಈ ಪ್ರಾಡಕ್ಟ್‌ಗೆ. ಯಾಕಂತಂದ್ರೆ ಇದನ್ನ ತಗೊಂಡು ನಾನು ಇಷ್ಟೆಲ್ಲ ಚೆನ್ನಾಗಿರಕ್ಕೆ ಕಾರಣ ಈ ಪ್ರಾಡಕ್ಟೇ. ಗೊತ್ತಿಲ್ಲ ಹೊರಗಡೆ ಏನ್ ಮಾತಾಡ್ತಾರಂತ ಗೊತ್ತಿಲ್ಲ. ನನಗಿಷ್ಟ. ಈ ಪ್ರಾಡಕ್ಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ನಾನು ಉಸಿರಾಡ್ತೀನಂದ್ರೆ ಈ ಪ್ರಾಡಕ್ಟೇ ಕಾರಣ. ಆ ತರ ಅನಿಸ್ತಾ ಇರ್ಬೇಕಾದ್ರೆ ನನಗ ಅನ್ಸಿತ್ತು ಜೀವನ ಮುಗೀತು ಅಂತ. ಬಾತ್ರೂಮ್‌ಗೆ ಹೋದ್ರೆ ಕಷ್ಟ, ಮನೆಗ್ ಮಲ್ಕೊಂಡ್ರೆ ಕಷ್ಟ, ಒಂದ್ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಕಷ್ಟ, ತಲೆ ಬಾಚ್ಕೊಳಕ್ ಎಣ್ಣೆ ಹಚ್ಕೊಂಡ್ರೆ ಕಷ್ಟ, ಮತ್ತೆ ಯೂರಿನ್‌ಗೆ ಹೋದ್ರೆ ಕಷ್ಟ. ನನಗ್ ಆಸೆ, ತುಂಬಾ ಆಸೆ ನಾನು ಹಂಗಿರ್ಬೇಕು ಜೀವನದಾಗ ಹಿಂಗಿರ್ಬೇಕು ಅಂತ ತುಂಬಾ ಆಸೆ. ನನ್ಗೇನು ಒಂದು ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ. ಹಂಗಿರ್ಬೇಕಾದ್ರೆ ಹೆಂಗಿರ್ಬೇಕು ಅನ್ಸುತ್ತೆ. ಇನ್ನೇನ್ ಬಿಡು ಮುಗೀತು ಜೀವನ ಅಂತೇಳಿ ಎಷ್ಟೋ ಸರಿ ಹೇಳಿನಿ ನಮ್ಮ ಮನೆಯವ್ರಿಗೆ. ನೆಕ್ಸ್ಟ್ ಮದ್ವೆ ಆಗು ನೀನು. ಮದ್ವೆ ಆಗ್ಬಿಟ್ಟು ನೀನ್ ನೋಡ್ಕೆ ನನ್ ಮಕ್ಳಿಗೆ ನಾನ್ ಏನ್ ಬೇಕೋ ಅದ್ನ ಮಾಡ್ತೀನಿ ಅಂತ ನಾನು ಎಷ್ಟೋ ಸರಿ ಅನ್ಕೊಂತ ಇದ್ದೆ. ಬಿಫೋರ್ ಗೊತ್ತಿಲ್ಲ ನನಗೆ. ನಾನಿದ್ರೆ ಇದೆಲ್ಲ ಅಂತ ನನಗೇನು 1% ಗೊತ್ತಿಲ್ಲ. ಸಾರ್ ಒಂದ್ ಮಾತ್ ಹೇಳ್ತಿರ್ತಾರೆ ಯಾವಾಗ್ಲೂ. ದುಡ್ಡು ಹೋದ್ರೆ ಹೋದಂಗಲ್ಲ, ನಿನ್ ಬಾಡಿ ಒಳಗ್ ಒಂದ್ ಆರ್ಗನ್ಸ್ ಹೋದ್ರೆ ಹೋದಂಗೆ ಕಳ್ಕೊಂಡಂಗೆ ಅಂತ. ದುಡ್ಡು ಕಳ್ಕೊಂಡ್ರೆ ಕಳ್ಕೊಂಡಂಗಲ್ಲ. ನಿನ್ ಬಾಡಿ ಒಳಗ್ ಏನಾದ್ರು ಒಂದ್ ಆರ್ಗನ್ಸ್ ಕೆಟ್ರೆ ಅದ್ನ ಕಳ್ಕೊಂಡ್ರೆ ತುಂಬಾ ಕಷ್ಟ. ಮತ್ತೆ ಒಳಗಿಡೋದು ಎಷ್ಟ್ ಲಕ್ಷ ಕೊಟ್ರೆ ಮತ್ತೆ ನನಗೆ ಇವ್ನು ಎಷ್ಟು ಲಕ್ಷ ಕೊಟ್ರೆ ನನಗೆ ಗರ್ಭಕೋಶ ಮತ್ತೆ ಆಪರೇಷನ್ ಮಾಡ್ಬಿಟ್ಟು ಒಳಗಿಡ್ತಾರೆ. ಸಾಧ್ಯ ಇಲ್ಲ. ಇವಾಗ ಅನ್ಸುತ್ತೆ ಮುಂಚೆಗೆಲ್ಲ ನನಗೆ ಏನು 1% ಅರ್ಥ ಆಗಿಲ್ಲ. ತಗಸ್ಕೊಂಡ್ರೆ ಓಕೆ ಬಿಡು ಎಷ್ಟು 70,000 ತಾನೇ ಅಷ್ಟೇ. ತಗಸ್ಕೊಂಡ್ಬಿಡೋಣ ಅಂತೇಳಿ ತಗಸ್ಕೊಂಡಿದ್ದು. ಅದು ತಗಸ್ಕೊಂಡ ಮ್ಯಾಲೆ ನನಗ್ ಗೊತ್ತಾಯ್ತು. ಏನ್ ಇದ್ರೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತಾ ಅಂತ. ನಾನ್ ಅನ್ಕೊಂತಿದ್ದೆ ಮನೆಗಳ್ದೊಂದ್ ಜಾಗದಲ್ಲಿ ಒಂದ್ ಸಾಮಾನ ತೆಗೆದ್ ಬಿಟ್ರೆ ಅದು ಖಾಲಿ ಅನ್ಸದು. ನಮ್ ಕಣ್ಣಿಗೆ ಖಾಲಿ ಅನ್ಸುತ್ತೆ ತಾನೇ ಅದು. ಎಲ್ಲಾದ್ರೂ ಒಂದ್ ಸಾಮಾನು ನಾವ್ ಕಣ್ಣೆದ್ರಿಗೆ ಇಟ್ಟಿರ್ತೀವಪ್ಪ ಅಂದ್ರೆ ಆ ಜಾಗದಾಗ ತೆಗೆದ್ರೆ ಅಲ್ಲಿ ಖಾಲಿ ಖಾಲಿ ಅನ್ಸುತ್ತೆ. ಏನಿಲ್ಲ ಆಳಾಳ್ ಹೊಡಿತತೆ ಅಂತ ನಮಿಗ್ ಅನ್ಸುತ್ತೆ. ನನ್ ಹೊಟ್ಟೆ ಒಳಗ್ ಇರ್ತಕ್ಕಂತದ್ನ ಒಂದ್ ಪಾರ್ಟ್ಸ್ ತೆಗೆದ್ರೆ ನನಗ್ ಕಣ್ ಕಾಣಿಸುತ್ತಾ? ಏನು ಕಾಣ್ಸೋದಿಲ್ಲ. ನಿನ್ನೆ ಹೇಳ್ತಿದ್ರು ಮಂಜುಳಾ ಮೇಡಮ್ ಆಗ್ಲಿ, ವೇಣಿ ಮೇಡಮ್ ಆಗ್ಲಿ ಪ್ರಾಡಕ್ಟ್ ಮ್ಯಾಜಿಕ್‌ನಾಗೆ ಹೊಟ್ಟೆ ಒಳಗ್ ಇರ್ತಕ್ಕಂತದ್ದು ಯಾತರ ಕ್ಲೀನ್ ಮಾಡಕ್ ಕೈ ಇಟ್ಟು ಏನಾದ್ರು ಕ್ಲೀನ್ ಮಾಡಕ್ ಆಗ್ತತಾ? ಇಲ್ಲ. ಈಗ ನೋಡಿರ್ತಾರೆ ಒಂದ್ ಕಳ್ಳು ಇಷ್ಟಿಷ್ಟ್ ಇರ್ತವೆ ಗೊತ್ತಿಲ್ಲ. ಒಂದ್ ದಾರದೆಳೆವಷ್ಟು ಕಳ್ಳಿರ್ತವೆ. ಅದ್ರಕ್ ಏನಾದ್ರು ಹಾಕ್ಬಿಟ್ಟು ನಾವ್ ಕೈ ಇಟ್ಟು ಏನಾದ್ರು ಕ್ಲೀನ್ ಮಾಡಕ್ ಆಗ್ತತಾ? ಇಲ್ಲ.
ನಮ್ಗ್ ಏನ್ ಕೊಡ್ಬೇಕು ಅದು ಕೊಟ್ರ ಮಾತ್ರ ಹೊಟ್ಟೆ ಕ್ಲೀನ್ ಆಗ್ತತಿ. ಹೊಟ್ಟೆ ಕ್ಲೀನ್ ಕೆಲವೊಬ್ರು ಹೇಳ್ತಾರ ತಿಂದು ತಿಂದು ನಾನ್ ಹೊಟ್ಟೆ ಗಲೀಜ್ ಮಾಡ್ಕೊಂಡಿದ್ದೆ ಅಂತ. ತಿಂದೆ ತಿಂದೆ ಗಾಳಿ ಹವಾ ಜಾಸ್ತಿ ಮಾಡ್ಕೊಂಡೇನೆ ನಾನ್ ಹೊಟ್ಟೆ ಕೆಡ್ಸ್ಕೊಳಕ್ ಕಾರಣ ಅಂತ. ಯಾಕಂದ್ರೆ ಹೊಟ್ಟೆ ಕೆಟ್ರೆ ತಲೆ ಕೆಡ್ತದಂತ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನನ್ ಮಗಗ್ ಯಾವಾಗ ಆಪರೇಷನ್ ಆಯ್ತೋ 15 ದಿನ ಯಾವಾಗ ಹಾಸ್ಪಿಟ್ಲಾಗ್ ಇದ್ದೆ, ಅವತ್ತು ನಾನ್ ಚೆನ್ನಾಗ್ ನೀರ್ ಕುಡ್ದಿಲ್ಲ, ನಿದ್ದೆ ಮಾಡಿಲ್ಲ, ನನ್ ಮಗ ಬದುಕ್ತಾನೋ ಇಲ್ಲ ಅಂತ ಭರವಸೆಗೆ ಅವತ್ತು ನನಗೆ ಕೆಡಿಸ್ಕೊಂಡು, ನನಗೆ ಒಂದೇ ತಿಂಗಳಿಗೆ ಮತ್ತೆ ನಾನು ಅಪೆಂಡಿಕ್ಸ್ ಆಪರೇಷನ್ ಮಾಡ್ಸ್ಕೊಂಡಿದ್ದು. ಜಸ್ಟ್ ಒಂದೇ ತಿಂಗ್ಳು ಅವ್ನಿಗ್ ತಲೆ ಆಪರೇಷನ್ ಮಾಡ್ಸ್ಕೊಂಡ್ ಬಂದೀವಿ. ಏನಿಲ್ಲ ನಮ್ಮತ್ರ ದುಡ್ಡಿಲ್ಲ ಏನಿಲ್ಲ. ಆದ್ರೆ ನಾನ್ ಅಲ್ಲೇ ಎದ್ದೊಳಕ್ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಹೋಗ್ಬಿಟ್ಟು ನಾನು ಅಪೆಂಡಿಕ್ಸ್ ಆಪರೇಷನ್ ಮಾಡ್ಸ್ಕೊಂಡಿದ್ದು. ಅಪೆಂಡಿಕ್ಸ್ ಆಪರೇಷನ್ ಮಾಡ್ಸ್ಕೋಬೇಕಾದ್ರೇನೆ ನನಗೆ ಗರ್ಭಕೋಶ ಇನ್ಫೆಕ್ಷನ್ ಮಾಡ್ಯಾರ ಅಂತ ನನಗ್ ಗೊತ್ತಿಲ್ಲ. ನನ್ಗೇನ್ ಗೊತ್ತು? ಗೊತ್ತಿಲ್ಲ. ಇವಾಗ ನನ್ಗೇನ್ ಗೊತ್ತು? ಬಟ್ಟೆ ಕಟ್ ಮಾಡ್ಬಿಟ್ಟು ಸ್ಟಿಚ್ ಮಾಡೋದ್ ಗೊತ್ತು. ಅದೇ ತರಾನೇ ನನ್ನದು ಚರ್ಮ ಕಟ್ ಮಾಡ್ಬಿಟ್ಟು ಒಳಗಡೆ ಇರ್ತಕ್ಕಂಥದ್ದೆಲ್ಲ ಜೋಡ್ಸ್ಬಿಟ್ಟು ಹೊಲಿಗೆ ಹಾಕ್ತಾರಂತ ನನಗ್ ಗೊತ್ತಿಲ್ಲ. ಥ್ಯಾಂಕ್ಸ್ ನನ್ ಒಳಗಡೆ ಏನಿರ್ತದಂತ ಕಂಡಿಡಿಯಕ ಡಾಕ್ಟರ್‌ಗೆ ಗೊತ್ತು. ನಾನ್ ಅನ್ಕೊಂತ ಇದ್ದೆ ನನ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ ಅಂತ. ನನ್ ಪ್ರಾಬ್ಲಮ್ಸ್ ತುಂಬಾನೇ ಇಲ್ಲ. ನನ್ ಮೈಂಡ್ ಸೆಟ್ ತುಂಬಾನೇ ಪ್ರಾಬ್ಲಮ್ ಮಾಡ್ಕೊಂಡಿದ್ದು. ನನಗ್ ಇಷ್ಟೆಲ್ಲ ಆರ್ಗನ್ಸ್ ಕೆಡ್ಸ್ಕೊಳಕ್ ಕಾರಣ ನನ್ ಮೈಂಡ್ ಸೆಟ್ಟೇ. ಯಾಕೆ ಯಾರಾದ್ರೂ ಎಲ್ಲಾದ್ರೂ ಒಂದ್ ಗುಂಪ್ ಜನ ಕುತ್ಕೊಂಡ್ ಮಾತಾಡ್ತಾರೆ ಅಂದ್ರೆ ನನ್ ಬಗ್ಗೆನೇ ಮಾತಾಡ್ತಾರೇನಂತ ಅದ್ನೇ 3 ದಿನ ಟೆನ್ಷನ್ ತಗೊಂಡ್ಬಿಡೋದು. ಏನೋ ಒಂಥರ ಮೈಂಡ್ ಸೆಟ್ ಹಂಗೆ. ನನ್ಗೆ ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹಿಂಗ್ ಇರ್ತಾ ಇತ್ತೇನೋ ಗೊತ್ತಿಲ್ಲ. ಅಪೆಂಡಿಕ್ಸ್ ಆಪರೇಷನ್ ಮಾಡ್ಸ್ಕೊಂಡ್ಮೇಲೆ ಮತ್ತೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಅವತ್ತು ವೈಟ್ ಟೀಚರ್ ಸ್ಟಾರ್ಟ್ ಆಗಿದ್ದು ಇಡೀ 8 ವರ್ಷ ಸುತ್ತಿದೀನಿ ನಾನು. ಎಲ್ಲಾ ಕಡೆ ಸುತ್ತೀನಿ. ಒಬ್ರು ಸೊಲ್ಯೂಷನ್ ನನಗ್ ಕೊಟ್ಟೇ ಇಲ್ಲ. ಇಲ್ಲ ಬಿಡು ಹಿಂಗೆ ಆಗ್ತತಿ. ಕೆಲವೊಬ್ರು ವೀಟ್ ಜಾಸ್ತಿ ಇದ್ರೆ ಆಗ್ತತಿ. ನೀನು ಮಿಷಿನ್ ಬೇರೆ ತುಳಿತೀಯಲ್ಲ ಅದಕ್ಕೋಸ್ಕರ ಆಗ್ತತಿ. ಈ ತರ ಏನೇನೋ ಅವ್ರಿಗೆ ಏನೇನ್ ಅನ್ಸುತ್ತೆ ಹಂಗೆ. ಯಾಕಂದ್ರೆ ನನಗೊಂದ್ ಸ್ವಲ್ಪ ಮನೆಗೆ ಅಂದ್ರೆ ತುಂಬಾ ಜನದ್ದು ಅಂದ್ರೆ ಬಟ್ಟೆ ಶಾಪು, ಬಳೆ ಶಾಪ್, ಕಿರಾಣಿ ಅಂಗಡಿ ಇರೋದ್ರಿಂದ ಎಲ್ಲಾ ಜನ ಇಲ್ಲಿಗೆ ಬರ್ತಿದ್ರಲ್ಲ. ಪ್ರತಿಯೊಂದು ಮಾತಾಡ್ಕೊಂತ ಕುತ್ಕೊಳಕ್ಕಾಗ್ಲಿ, ಟೈಮ್ ಪಾಸ್ ಮಾಡಕ್ಕಾಗ್ಲಿ ಬರ್ತಿದ್ರು. ಯಾಕೆ ಮನೆಗ್ ಇರ್ತಾಳೆ ಇವಳು ಅಂತ. ಅವಾಗ ಬಂದ್ ಹೇಳ್ದಾಗ ನಾನೆಲ್ಲ ನನ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ಬಿಡೋದು ಅವ್ರಿಗೆ. ಅವಾಗ 1, 2 ಹೇಳ್ಕೊಂತಿದ್ರು. ನಂದೆಲ್ಲ ನಾನ್ ಹೇಳ್ಕೊಂಡ್ಬಿಡೋದು. ಅವಾಗ ಅನಿಸ್ತಾ ಇತ್ತು ಎಲ್ಲ ತುಂಬಾ ಚೆನ್ನಾಗಿದೀಯಾ, ನಿನ್ಗೇನ್ ಪ್ರಾಬ್ಲಮ್ಮು ಅಂತ. ಗೊತ್ತಿಲ್ಲ ಬಿಫೋರ್ ಹಂಗೆ ಆ ತರ ಮೈಂಡ್ ಸೆಟ್ ಇರ್ತಾ ಇತ್ತು. ಯಾವಾಗ ನಾನು 8.5 ಕೆಜಿ ವೇಟ್ ಲಾಸ್ ಆದೆ, 2 ಟೈಮ್ ಶೇಕ್ ಕುಡಿಯಕ್ ಸ್ಟಾರ್ಟ್ ಮಾಡ್ದೆ, ಮಧ್ಯಾಹ್ನ ಒಳ್ಳೆ ಊಟ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಅವಾಗೆ ನಾನು ಐಡಿಯಲ್ ವೇಟ್‌ಗೆ ಯಾವಾಗ ಬಂದ್ 8.5 ಕೆಜಿ ವೇಟ್ ಲಾಸ್ ಆಗ್ಬೇಕಂತ ಏನ್ ಸಾರ್ ನನಗೆ ಹೈಟು ವೇಟ್ ಚೆಕ್ ಮಾಡ್ಬಿಟ್ಟು ಹೈಟು ವೇಟ್ ಚೆಕ್ ಬಿಫೋರ್ ಹಿಂಗ್ ಇರ್ತಾ ಇದ್ದೆ ನಾನು. ಗೊತ್ತಿಲ್ಲ ನಾನು ಯಾವಾಗ ತುಂಬಾ ಚೆನ್ನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದು. ಅಂದ್ರೆ ನನ್ ಕೈಲಿ ಏನ್ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ನೋಡಕ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಅನ್ಕೊಂತಿದ್ದು. ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋದ್ರೆ ಮಾತ್ರ ನಾನು ಸೀರೆ ಉಟ್ಕೊಂತ ಇದ್ದು. ಮನೆಗಿದ್ರೆ ಬಿಫೋರ್. ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋದ್ರೆ ಮಾತ್ರ ನಾನು ಸೀರೆ ಉಟ್ಕೊಂತಿದ್ದು. ಇಲ್ಲಾಂದ್ರೆ ಇಲ್ಲೇ ಇರ್ಬೇಕು, ಇಲ್ಲೇ ಹೋಗ್ಬೇಕು, ಊರಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೈಟಿಲೇ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದು. ಯಾಕಂದ್ರೆ ಹಿಂಗ್ ಹೋಗಿ ಹಿಂಗ್ ಬಂದ್ರೆ ಸಾಕು ನನಗೆ ಅಲರ್ಜಿ ಸ್ಟಾರ್ಟ್ ಆಗೋದು. ಅದೇನ್ ಗೊತ್ತಿಲ್ಲ ನನ್ ಮೈಂಡ್ ಸೆಟ್ ಹಂಗ್ ಅನ್ಕೊಂಡ್ಬಿಟ್ಟಿದ್ದೇನೋ. ನನ್ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಸೀರೆ ಉಟ್ಕೊಂಡ್ರೆ ನನಗೆ ಅಲರ್ಜಿ ಆಗ್ತತಿ. ಆ ತರ ಅನ್ಕೋಬೇಕಾದ್ರೆ ಅದೇನೋ ಗೊತ್ತಿಲ್ಲ ನಾನ್ ಅನ್ಕೊಂತ ಇದ್ದೆ. ಅದ್ ಮನಿಗ್ ಬರೋಷ್ಟೊತ್ತಿಗೆ ಆಗಿರೋದು ಅಲ್ಲೇ. ಫುಲ್ ಹೆಂಗಂದ್ರೆ ಎಲ್ಲೆಲ್ಲಿ ನಾನು ಟೈಟ್ ಆಗಿ ಬ್ಲೌಸ್ ಉಟ್ಕೊಂಡ್ರೆ ಪ್ರತಿಯೊಂದು ಎದೆ ಭಾಗದ ಹತ್ರ ಆಗಿರ್ಬೋದು, ತೋಳ್ ಹತ್ರ ಆಗಿರ್ಬೋದು, ಎಲ್ಲಾ ಜಾಗದಲ್ಲಿ ನಾನು ಎಷ್ಟು ಅಂದ್ರೆ ನಮ್ಮನೆಗೆ ಹೇಳ್ತಿದ್ರು ಕೂಲ್ ಪೌಡರ್ ಎಲ್ಲ ತರ್ತಾ ಇದ್ರು. ಈ ತರದ್ ಹಾಕಿ ಅಂತ ಎಷ್ಟು ಕೆಳಗೊಂದ್ ಫ್ಯಾನ್ ಇಟ್ಕೊಂಡ್ ಮಕ್ಕೊಂಡ್ರಿಲ್ಲ, ಮ್ಯಾಲೊಂದ್ ಫ್ಯಾನ್ ಇಟ್ಕೊಂಡ್ ಮಕ್ಕೊಂಡ್ರು ಇಲ್ಲ. ಆ ತರ ಅಲರ್ಜಿ ಸ್ಟಾರ್ಟ್ ಆಗೋದು. ಏನೋ ಒಂದ್ ಬಟ್ಟೆ ಬೇರೆದ್ ಹಾಕೊಂಡ್ಬಿಟ್ರೆ ಸಾಕು. ಅದೇನೋ ಗೊತ್ತಿಲ್ಲ. ₹1000 ಒಂದ್ ಆಗವಲ್ದಕ್ಕ ನೈಟಿ ತಗೊಂಡ್ ಹಾಕ್ಕೊಂಡ್ರೆ ನಂಗೆ ಕಂಫರ್ಟ್ ಅನ್ಸೋದು. ಈ ತರ ಇರ್ಬೇಕಾದ್ರೆ ಇವಾಗ ಸೂಪರ್ ಈಗ ಯಾವಾಗ ನಾನು 8.5 ಕೆಜಿ ವೇಟ್ ಲಾಸ್ ಆದೆ, ಮ್ಯಾರಥಾನ್‌ಗೆ ಜಾಯಿನ್ ಆದೆ, 5 ಫಿಲ್ಲರ್ ಏನ್ ಹೇಳಿದ್ರಲ್ಲ ಇದನ್ನ ಆಡ್ ಮಾಡ್ಕೊಂಡ್ರೆ ನೀನು ಉಸಿರಿರೋ ಮಟ್ಟ ಐಡಿಯಲ್ ವೇಟ್ ನ ಮೇಂಟೈನ್ ಮಾಡ್ಬೋದಂತ ಏನ್ ಪ್ರೇಮ ಮೇಡಮ್ ಮ್ಯಾರಥಾನ್‌ದಾಗ ನನ್ಗೆ ಹೇಳ್ತಿದ್ರು. ಅದನ್ನ ನಾನ್ ಫಾಲೋ ಅಪ್ ಮಾಡ್ದೆ. ಯಾಕಂದ್ರೆ ನನಗೆ ಯಾವಾಗ್ಲೂ ಫಿಟ್ ಅಂಡ್ ಫೈನ್ ಆಗಿರ್ಬೇಕಂತಾನೆ ನನಗೆ ಆಸೆ. ಮತ್ತೆ ವಯಸ್ಸಾದ್ರೂ ವಯಸ್ಸಾಗದೆ ತರ ಕಾಣಿಸ್ಬೇಕಂತ ನನಗೆ ಆಸೆ. ಯಾವಾಗ್ಲೂ ಅನ್ಕೊಂತಿದ್ದೆ ನಾನು 18 ವರ್ಷದ ಹುಡುಗಿಯರ ಜೊತೆಗೆ ನಾನು ಜಾಸ್ತಿ ಫ್ರೆಂಡ್‌ಶಿಪ್ ಮಾಡೋದು. ಹಿಂಗೆ ಇರ್ಬೇಕು ನಾನಂತ ನನ್ಗೆ ಆ ತರ ಆಸೆ. ಆ ತರ ಇರ್ಬೇಕಾದ್ರೆ ನಾನು ಯಾವಾಗ್ಲೂ ಅದು ಅನ್ಕೊಂತಾರ ಹೇಳ್ತಾರ ಡ್ರೀಮ್ ಮಾಡಿ ಅಂತ. ಅದೇನೋ ಗೊತ್ತಿಲ್ಲ ನಾನ್ ಹಂಗ್ ಅನ್ಕೊಂತಿದ್ದೆ ಮುಂಚೆಗೆ. ಅದು ಇವಾಗ ನನಗೆ ನೆರವೇರ್ಸಕ್ ಆಗ್ತತ್ತೆ. ಹೌದಲ್ಲ ನಾನ್ ಈ ತರ ಇದೀನಿ ಇವಾಗ ಅಂತ ನನಗೆ ಖುಷಿ. ಯಾವಾಗ ನನಗೆ 8.5 ಕೆಜಿ ವೇಟ್ ಲಾಸ್ ಆದೆ, ನನಗೆ ವೈಟ್ ಟೀಚರ್ ಪ್ರಾಬ್ಲಮ್ ನಾರ್ಮಲ್ ಆಯ್ತು. ಮತ್ತೆ ನಾನ್ ಹೇಳ್ತಿದ್ದೆ ಯಾವಾಗ್ಲೂ ತಲೆನೋವು. ತಲೆ ಸ್ನಾನ ಮಾಡಿದ್ರೆ ಸಾಕು ನಾನು ಯಾವಾಗ್ಲೂ ನಾನ್ ಚಿಕ್ಕವಳಿದ್ದಾಗ್ಲಿಸನು ಅಷ್ಟೇ. ಗುರುವಾರ, ಸೋಮವಾರ, ಶನಿವಾರ ಈ 3 ವಾರನೇ ಮುಂಚೆಗೆ ನಾವ್ ಸ್ನಾನ ಮಾಡ್ತಾ ಇದ್ದು. ದಿನ ಡೈಲಿ ಮಾಡ್ತಾ ಇದ್ದಿಲ್ಲ ಮುಂಚೆಗೆ. ಆಮೇಲೆ ಯಾವಾಗ ನನಗೆ ಸ್ಟಾರ್ಟ್ ಆತು ಅಲರ್ಜಿ ಸ್ಟಾರ್ಟ್ ಆತು ಅವಾಗೆ ಡೈಲಿ ಸ್ನಾನ ಮಾಡ್ತಾ ಇದ್ದೆ. ಅಂದ್ರೆ ನಾನು ಬೆಳಿಗ್ಗೆ ಮಾಡ್ತಾ ಇರ್ಲಿಲ್ಲ. ಸಾಯಂಕಾಲ ನಾನು ಪೂಜೆ ಮಾಡ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಸಾಯಂಕಾಲ ಮಾಡ್ತಾ ಇದ್ದೆ. ಯಾಕಂದ್ರೆ ಹಗಲೆಲ್ಲ ಎಲ್ಲ ಬಟ್ಟೆ ಒಗ್ದಿದ್ದೆ ಮುಸ್ರೆ ಈ ತರ ಮೈಂಡ್ ಸೆಟ್. ಆ ತರ ಮುಟ್ಟಿಬಿಟ್ಟು ನಾನು ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡ್ಬೇಕು ಅಂತ ಈ ತರ ಇರ್ತಾ ಇತ್ತು. ಗೊತ್ತಿಲ್ಲ ನನಗೆ ಅವಾಗೆ. ಇವಾಗ ಹಂಗಿಲ್ಲ. ಇವಾಗ ಯಾವಾಗ ನಾನ್ ಮೈಂಡ್ ಸೆಟ್ ಕ್ಲಿಯರ್ ಮಾಡ್ಕೊಂಡೆ ಮತ್ತೆ ನಾರ್ಮಲ್ ಮಾಡ್ಕೊಂಡೆ. ಮತ್ತೆ ಯಾವಾಗ ನಾನು ಐಡಿಯಲ್ ವೇಟ್‌ಗೆ ಬಂದೆ 8.5 ಕೆಜಿ ವೇಟ್ ಲಾಸ್ ಆದೆ. ನನಗೇನ್ ಇರ್ತಾ ಇತ್ತು ಥೈರಾಯ್ಡ್ ಹೋಗಿ ಚೆಕ್ ಮಾಡ್ಸಿದೆ. ಥೈರಾಯ್ಡ್ 75 ಎಂಜಿ ಗುಳಿಗೆ ಸಾಯೋ ತನಕ ತಗೋಬೇಕಂತ ಹೇಳಿದ್ರು. ಅದು ನಾರ್ಮಲ್ ಆಯ್ತು. ಥೈರಾಯ್ಡ್ ನಾರ್ಮಲ್ ಆಗ್ತತಾ ಅಂತ ನನಗೆ ಎಲ್ಲಿ ಗೊತ್ತೇ ಇಲ್ಲ. ನನಗೆ ಯಾರು ಹೇಳಿದ್ದೇ ಇಲ್ಲ. ಥೈರಾಯ್ಡ್ ನಾರ್ಮಲ್ ಆಗುತ್ತೆ ಅಂತ ಯಾರು ನನಗೆ ಹೇಳೇ ಇದ್ದಿಲ್ಲ. ಸಾಯೋ ತನಕ ಫಿಕ್ಸ್ ಇದ್ ತಗೋಬೇಕಂತ. ಯಾಕಂದ್ರೆ ಮಂಜುಳಾ ಮೇಡಮ್‌ಗೆ ಹೇಳಿದ್ರು ಆಲ್ರೆಡಿ ತಗೋಬೇಕಂತ ಹೇಳ್ಬಿಟ್ಟಾರ ಅಂತ. ನಾನು ಇದೇನ್ ಬಿಡು ಅಂತ ನಾನು ಹಿಂಗ್ ಅನ್ಕೊಂಡಿದ್ದು.
ತಿನ್ನೋ ಫುಡ್ ಅಂತೂ ಏನ್ ತಿಂದ್ರೆ ಕಡಿಮೆ ಆಗ್ತದಂತ ಗೊತ್ತಿಲ್ಲ. ಅದು ಪಾನಿಪುರಿ ತಿಂದ್ರೆ ಮತ್ತೆ ಗೋಬಿ ಮಂಚೂರಿ ತಿಂದ್ರೆ ಜಾಸ್ತಿ ಆಗ್ತದಂತ ನಮ್ ಫ್ರೆಂಡ್ ಹೇಳ್ತಿದ್ಲು. ಆದ್ರೆ ನಾನ್ ಕೇಳ್ತಿದ್ದಿಲ್ಲ. ನಾನ್ ಅದ್ ತಿನ್ನೋದೇ ಇಲ್ಲಲ್ಲ ಬಿಡು ನನಗ್ ಯಾಕ್ ಬರ್ತತಿ? ನಾನ್ ಮಾಡ್ಕೊಂಡ್ ನಾರ್ಮಲ್ ಅಂತ ನಾನ್ ಅನ್ಕೊಂತ ಇದ್ದೆ. ಸಾಧ್ಯ ಇಲ್ಲ. ನಾನು 2 ವರ್ಷ ಗುಳಿಗೆ ತಗೊಂಡಿದ್ದೆ ಅಂದ್ರೆ ಥೈರಾಯ್ಡ್ ಚೆಕ್ ಮಾಡ್ತಿದ್ದೆ. 3 ತಿಂಗಳಿಗೆ ಒಂದಟ್ಟು ಹೋಗಿ ಥೈರಾಯ್ಡ್ ಚೆಕ್ ಮಾಡ್ಸಿದ್ರೆ ನಾರ್ಮಲ್ ಆಕತ್ತಂತ ಹೇಳ್ತಾ ಇದ್ದಿಲ್ಲ. ಮತ್ತೆ ಇನ್ನೊಂದು ಕೊಡೋಳು. ಎಲ್ಲ ಬ್ಲಡ್ ಚೆಕ್ ಮಾಡ್ಬಿಟ್ಟು ಥೈರಾಯ್ಡ್ ಚೆಕ್ ಮಾಡಿ ಹೇಳ್ತಿದ್ಲು. ಇದು ಬೇಡ ಇದು ತಗೊಂಡ್ ಹೋಗಂತ ಕೊಡ್ತಿದ್ರು. ಒಂದ್ ಸರಿನೂ ಡೋಸಸ್ ಕಡಿಮೆ ಮಾಡೇ ಇಲ್ಲ. ಜಾಸ್ತಿನೇ ಆಗ್ತಾ ಇತ್ತು. ಯಾಕೆ ನನ್ ಮನಸ್ನಾಗ ಇತ್ತಲ್ಲ ಇದೆಂತ ಕಾಯಿಲೆ ಅಂತ ಗೊತ್ತಿಲ್ಲ. ಇದೆಂತ ಕಾಯಿಲೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲಲ್ಲ. ಎಲ್ಲಿದೆ ಥೈರಾಯ್ಡ್ ಅಂತಾನೆ ನನಗೆ ಗೊತ್ತಿಲ್ಲ. ಯೂರಿನ್ ಇನ್ಫೆಕ್ಷನ್ ಅಂತೂ ಒಂದ್ ಸ್ವಲ್ಪ ಏನಾದ್ರು ಟೆನ್ಷನ್ ತಗೊಂಡ್ರೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇತ್ತು. ನಾನ್ ಅನ್ಕೊಂತಿದ್ದೆ ಇದು ಯಾವ ಥೈರಾಯ್ಡ್ ಏನಂತಾನೆ ಗೊತ್ತಿಲ್ಲಲ್ಲ ಅಂತ ಯಾರ್ ಕೇಳಿದ್ರೆ ಇಲ್ಲಮ್ಮ ಇರ್ತತ ಒಬ್ಬೊಬ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಆತರ ಇರ್ತತಿ ಅಂತ ಹೇಳ್ತಾ ಇದ್ರು. ಮತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ರೆ ಹಂಗ್ ಇರ್ತತಿ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ. ಅದು ಇಮ್ಯುನಿಟಿ ಪವರ್ ಅಂದ್ರೆ ಗೊತ್ತಿಲ್ಲ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದ್ರೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ. ಆತರ ಇರ್ಬೇಕಾದ್ರೆ ಇಷ್ಟೇ ಬಿಡು ಸಾಯತಕ ನಿಂಗೆ ತಗೋಬೇಕೇನ್ ಟ್ಯಾಬ್ಲೆಟ್ ಅಂತ ಅನ್ಕೊಂಡಿದ್ದು. ಜಸ್ಟ್ ಹೋಗಿ ನಾನಿಲ್ಲ ಈ ಸರಿ ನನಗೇನ್ ಅನ್ಸಿಲ್ಲ. ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರೋಣ ಅಂತ ಚೆಕ್ ಮಾಡ್ಸ್ಕೊಂಡ್ ಬಂದಿದ್ದು. ಸ್ಟಾಪ್ ಮಾಡಿ ಗುಳಿಗೆನ ಥೈರಾಯ್ಡ್ ಗುಳಿಗೆನ ಸ್ಟಾಪ್ ಮಾಡು ಅಂತ ಹೇಳಿದ್ದು. ಯಾಕೆ ಎಷ್ಟ್ ದಪ್ಪ ಇದ್ದೆ ಎಷ್ಟ್ ತೆಳ್ಳಗ ಹೇಳಂತ ಕೇಳಿದ್ರು. ಇಲ್ಲ ಮೇಡಮ್ ನಾನೆಲ್ಲ ವಾಕ್ ಎಲ್ಲ ಮಾಡ್ತೀನಿ ಅಂತ ಯಾವಾಗ ಹೇಳ್ದೆ. ಹೌದು ಸ್ಟಾಪ್ ಮಾಡು ಹಂಗೇನಿದ್ರೆ ನೋಡು ಬಂದ್ರೆ ಬರ್ಬೋದು ಹೇಳಕ್ ಆಗೋದಿಲ್ಲ. ಒಬ್ಬೊಬ್ರು ಇದ್ರಲಿದ್ದ ಬರ್ತತಿ. ಒಂದಿನ ಬಿಟ್ಟು ಒಂದಿನ ತಗೋ ಅಂತ ಮುಂಚೆಗೆ ಹೇಳಿದ್ ನನಗೆ. ಒಂದಿನ ಬಿಟ್ಟು ಒಂದಿನ ತಗೊಂಡಾಗೆ ನನ್ಗೇನ್ ಅನ್ಸಿಲ್ಲ. ಯಾಕ್ ತಗೋಬೇಕ್ ಬಿಡು ಅಂತ ನಾನೇ ಸ್ಟಾಪ್ ಮಾಡಿದ್ದೆ. ಯಾಕಂದ್ರೆ ಚೆನ್ನಾಗಿದ್ದೀನಲ್ಲ ನಾನು. ಮುಂಚೆಗ್ ಇರ್ತಕ್ಕಂಥದ್ದು ಯೂರಿನ್ ಇನ್ಫೆಕ್ಷನ್ ಇಲ್ಲ. ಅಂದ್ರೆ ನನಗ್ ಗೊತ್ತಿಲ್ಲ ಅವಾಗೆ ಗರ್ಭಕೋಶ ಥೈರಾಯ್ಡ್ ಇರ್ಬೋದೇನೋ ಅಂತ ಲಾಸ್ಟ್ ಇನ್ನೇನ್ ಯೂರಿನ್ ಇನ್ಫೆಕ್ಷನ್ ನಾರ್ಮಲ್ ಆದಾಗ ಹೇಳಿದ್ದು ಗರ್ಭಕೋಶ ಥೈರಾಯ್ಡ್ ಇರ್ಬೋದೇನೋ ಅಂತ ಮೇಡಮ್. ಹೌದಾ ನನಗ್ ಗೊತ್ತೇ ಇಲ್ಲಲ್ಲ ಅಂತ ಅನ್ಕೊಂಡು ಯಾವಾಗ ನನಗೆ 8.5 ಕೆಜಿ ವೇಟ್ ಲಾಸ್ ಮಾಡ್ಕೊಂಡೆ. ಐಡಿಯಲ್ ವೇಟಿಗ್ ಬಂದೆ. ಥೈರಾಯ್ಡ್ ನಾರ್ಮಲ್ ಆಯ್ತು. ಮತ್ತೆ ಹೆಡ್ಡೇಕ್ ಬರ್ತಿದ್ದ ಅಂತ ಹೇಳಿದಲ್ಲಿ ಯಾವಾಗ್ಲೂ ತಲೆನೋವು. ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಸಾಕು ತಲೆ ಎಲ್ಲಾ ನರಗಳೆಲ್ಲ ಬಾತ್ಕಣವು. ಎಷ್ಟೋ ಸರಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಹಿಂಗ ಆಗ್ತತಿ ನರಗಳೆಲ್ಲ ಹೊಡಿತಾವಂದ್ರೆ ನಾನ್ ಅನ್ಕೊಂಡು ಇಷ್ಟಾಕೊಂಡ್ ಟೆನ್ಷನ್ ಮಾಡ್ಕೊಂಡು ಬ್ರೈನ್ ಟ್ಯೂಮರ್ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಒಬ್ರಿಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ರು. ಮತ್ತೆ ನನ್ನ ಫ್ರೆಂಡ್ ಗಂಡ ಸಮೇತನು ತೀರ್ಕೊಂಡ್ಬಿಟ್ಟಿದ್ದ. ಬ್ರೈನ್ ಟ್ಯೂಮರ್ ಆಗಿ ತೀರ್ಕೊಂಡಿದ್ದ. ನನ್ಗೆ ಅವಾಗ ಅನ್ಸಿತ್ತು ಏನಂತ ಮತ್ತೆ ನಾನ್ ಕೇಳ್ತಿದ್ದೆ ಏನ್ಗೋಸ್ಕರ ಆಯ್ತು ಅಂತ. ಯಾಕೆ ನನಗೆ ಅಷ್ಟು ತಲೆನೋವು ಬರೋದ್ರಿಂದ ನರ ನೋಯ್ಯವ್ ನನಗೆ. ಅವಾಗ ಹೇಳ್ತಿದ್ದೆ ಈ ತರ ಇರ್ಬೇಕಾದ್ರೆ ಅವಳಿಗೆ ಕೇಳ್ತಿದ್ದೆ ಮತ್ತೆ ಫೋನ್ ಮಾಡ್ಬಿಟ್ಟು. ಅಲ್ಲ ಈ ತರ ನಿನ್ ಗಂಡಗ್ ಬ್ರೈನ್ ಟ್ಯೂಮರ್ ಇತ್ತಲ್ಲ ಯಾವ ತರ ಅದು ಸಿಂಪ್ಟಮ್ಸ್ ತೋರಿಸ್ತಾ ಇತ್ತು ಅಂತ ಕೇಳ್ತಿದ್ದೆ. ಇಲ್ಲ ಆತ ಮಧು ಹಿಮಲ್ ಹಾಕ್ಕೊಂಡ್ಬಿಟ್ಟು ಆ ತರ ಆಗೈತಿ. ಹೌದಾ ಅಂದ್ರೆ ನಂದೇನ್ ಹ್ಯಾಬಿಟ್ಸ್ ಇಲ್ಲಲ್ಲ. ನನಗೇನಿಲ್ಲ ಬಿಡು ಏನೋ ಗೊತ್ತಿಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡಿದ್ದೀನೇನೋ ಆ ತರದ್ದೆಲ್ಲ ಆ ತರ ಅನ್ಕೊಂತ ಇದ್ದೆ. ಯಾರಾದ್ರೂ ತಲೆನೋವು ಜಾಸ್ತಿ ಅಂದ್ರೆ ಸ್ಕ್ಯಾನ್ ಮಾಡ್ಸ್ಕೊಂಡ್ ಬಂದ್ವಿ ಅಂದ್ರೆ ಅವಾಗ ಅಂತಿದ್ದೆ ಯಾಕಂತೆ ಅಂದ್ರೆ ಏನೋ ನರ ವೀಕ್ನೆಸ್ ಆಗೈತಂತೆ ತಲೆಗ ಅಂದ್ರೆ ಯಾಕ್ ಆಗೈತೆ ಇಲ್ಲ ತುಂಬಾ ಭಾರ ಹೊರೋದ್ರಿಂದ ಆಗೈತಿ. ಹೌದಾ ಅವಾಗ ನಾನ್ ಯೋಚನೆ ಮಾಡ್ಕೊಂತಿದ್ದೆ. ಹೌದಾ ನಾನೇನ್ ಭಾರ ಹೊತ್ತೀನಿ ಹಂಗೇನಾದ್ರೂ ನನಗಾಗಿರ್ಬೋದಾ ಅಂತ ಈ ತರ ಏನೋ ಗೊತ್ತಿಲ್ಲ. ಅಷ್ಟು ತಲೆನೋವು ಬರೋದು, ಅಷ್ಟು ಕೂದ್ಲ ಉದ್ರೋದು ಯಾವ್ದು ಇಲ್ಲಲ್ಲ. ಯಾವತ್ತು 8.5 ಕೆಜಿ ಅದೇ ಭಾರನ ನನಗೆ. 8.5 ಕೆಜಿನೇ ಭಾರನ. ಮತ್ತೆ ಐಡಿಯಲ್ ವೇಟಿಗ್ ಇರೋದು ಇಷ್ಟು ಬೆನಿಫಿಟ್ ಇರ್ತತ ಅಂತ ಗೊತ್ತಿಲ್ಲ. ಯಾವತ್ತು ಐಡಿಯಲ್ ವೇಟಿಗ್ ನಾನ್ ಬಂದೆ ಅವತ್ತು 2 ವರ್ಷ ಅಂದ್ರೆ ನಾನ್ ಶೇಕ್ ಆಪರೇಷನ್ ತಗೊಂಡು 2 ತಿಂಗಳಿಗೆ ನಾನು ಐಡಿಯಲ್ ವೇಟಿಗ್ ಬಂದಿರೋದು. ಅವತ್ತಿದ್ದ ಇವತ್ತಿನವರೆಗೆ ನನಗೆ ಅನ್ಸುತ್ತೆ ಇನ್ನು 2 ಕೆಜಿ ದಪ್ಪ ಆಗ್ಬೇಕು ಅಂತ ಖುಷಿ. ಆದ್ರೆ 1 ಗ್ರಾಮ್ ಸಮೇತನು ದಪ್ಪ ಆಗಕ್ ಆಗ್ತಾ ಇಲ್ಲ. ಎಲ್ಲಾ ತಿಂತೀನಿ. ಮುಂಚೆ ಏನ್ ತಿಂದೇನೆ ಮೆಡಿಸಿನ್ ತಿಂದ್ ದಪ್ಪ ಆಗಿದ್ದೆ. ಇವಾಗ ಎಲ್ಲಾ ತಿಂತೀನಿ. ನೋಡಿದ್ದೆಲ್ಲಾ ತಿಂತೀನಿ. ಇವಾಗಿಲ್ಲ. ಆ ತರದ್ ಇಲ್ಲಿಲ್ಲ. ಐಡಿಯಲ್ ವೇಟೇ ಇರ್ತೀನಿ. ಎಷ್ಟು ನಾನಂದ್ರೆ ಒಂದಿನಕ್ಕೆ ಒಂದ್ಸರಿ ಆಗ್ಲಿ ನಾನು ಮಿಷಿನ್ ಮೇಲೆ ನಿಂತ್ಕೊಂಡ್ ಚೆಕ್ ಮಾಡ್ತೀನಿ. ಹಂಗೆ ಐಡಿಯಲ್ ವೇಟ್‌ನೇ 2 ವರ್ಷದಿಂದ ನಂದು ಐಡಿಯಲ್ ವೇಟ್‌ನೇ ಮೇಂಟೈನ್ ಮಾಡ್ತೀನಿ. ಬಿಫೋರ್ ಗೊತ್ತಿಲ್ಲ. ನಾನೇನ್ 90 ಅಂತ ಏನ್ ಅಂತಿದ್ದೆಲ್ಲ ಲೈಫ್ ಸ್ಟೈಲ್ ಗೊತ್ತಿಲ್ಲ ಅವಾಗ. ಇವಾಗ ಎಲ್ಲಿಗಾದ್ರೂ ಹೋದ್ರೆ ತುಂಬಾ ನಾನ್ ಚೆನ್ನಾಗ್ ಕಾಣ್ಬೇಕು. ನನ್ನನ್ ನಾನ್ ನೋಡ್ಕೊಂತೀನಿ. ಯಾವಾಗ ವೇಟ್ ಲಾಸ್ ಮಾಡ್ಕೊಂಡು, ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡು, ವೈಟ್ ಟೀಚರ್ ನಾರ್ಮಲ್ ಮಾಡ್ಕೊಂಡು, ಮತ್ತೆ ಯಾವಾಗ್ಲೂ ಕಾಲ್ ನೋವು ಬರ್ತಾ ಇತ್ತು. ಮೊಣಕಾಲ್ ನೋವು ಬರ್ತಾ ಇತ್ತಂದ್ರೆ ಅದ್ ಹೇಳಂಗಿಲ್ಲ. ಮೆಟ್ಲು ಹತ್ತಂಗಿದ್ದಿಲ್ಲ, ಇಳಿಯಂಗಿದ್ದಿಲ್ಲ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ನಿನಗೆ ಅಂತ ಹೇಳ್ತಿದ್ರು. ನಮ್ಮ ಅತ್ತೆ ಮತ್ತೆ ಸುಣ್ಣ ತಿನ್ಬೇಕು. ಏನೇನೋ ಮಾಡ್ತಿದ್ರು. ನೈಟ್ ಎಲ್ಲ ಅಡಿಕೆಲ್ ಹಾಕ್ಕೊಂಡ್ರೆ ಒಂಚೂರು ಸುಣ್ಣ ಏನಾದ್ರು ತಿಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಆಗ್ತತೆ ಅಂತ ಹೇಳ್ತಿದ್ರು. ಕಣ್ಣುರಿ ಬರ್ತಾ ಇತ್ತು. ಕಿವಿ ಅಂತೂ ಒಳಗಡೆ ತಿಂಡಿ ಇರ್ತಾ ಇತ್ತು. ಯಾವಾಗ್ಲೂ ಬ್ಲಡ್ 6 ಪಾಯಿಂಟ್ 7 ಪಾಯಿಂಟ್ ಇರ್ತಾ ಇತ್ತು. ಬ್ಲಡ್ ಎಲ್ಲ ಹಾಕ್ಸ್ಕೊಂಡಿದೀನಿ. ಮತ್ತೆ ಟ್ಯಾಬ್ಲೆಟ್ ಕಂಟಿನ್ಯೂ 3 ತಿಂಗಳು ತಗೊಂಡಿದೀನಿ. 1% ನನಗೆ ಬ್ಲಡ್ ಇಂಪ್ರೂವ್ ಆಗ್ತಾನೆ ಇದ್ದಿಲ್ಲ. ಇಷ್ಟೇ ಬಿಡು ಅಂತ ಅನ್ಕೊಂತಿದ್ದೆ. ಇವಾಗ ಇನ್ಮೇಲೆ ಅನ್ಕೊಂಡಿದ್ದೆ ಗರ್ಭಕೋಶ ತೆಗಿಸ್ಬಿಟ್ಟಿನಲ್ಲ. ಇನ್ಮೇಲೆ ಬ್ಲಡ್ ಎಲ್ಲಿ ಹೋಗಲ್ಲಲ್ಲ. ಆರಾಮಾಗಿರ್ಬೋದು, ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದ್ದು. ಗರ್ಭಕೋಶ ತೆಗ್ಸಿದ ಮೇಲೆನೆ ಸ್ಟಾರ್ಟ್ ಆಗಿದ್ದು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್. ನಾನ್ ಮುಂಚೆಗೆ ಅನ್ಕೊಂಡಿದ್ದೆ ಇಲ್ಲ ಬಿಡು ನಾನ್ ಇನ್ಮೇಲೆ ಬ್ಲಡ್ ಎಲ್ಲೂ ಹೋಗಲ್ಲಲ್ಲ. ಆರಾಮ್ ಇರ್ತೀನಿ ಒಟ್ ಇನ್ಮೇಲೆ ತಿಂಗ್ಳ ಹೋಗೋದ್ರಿಂದ 8 ದಿನ ಆಗೋದ್ರಿಂದ ಈ ತರ ಆಗ್ತತಿ. ಇವಾಗ ಏನಿಲ್ಲ ಬಿಡು ತುಂಬಾ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡಿದ್ದು. ಯಾವಾಗ ಗರ್ಭಕೋಶ ಯೂಟ್ರಷನ್ ಪ್ರಾಬ್ಲಮ್ ಆಗಿ ತೆಗಸ್ಕಿದ ಮೇಲೆ ನನಗೆ ಅವಾಗ ಕಾಲ್ ಕೈ ಅರ್ಥ, ಕಣ್ಣುರಿ ಆಗಿರ್ಬೋದು, ಕಿವಿ ನೆವೆ ಏನ್ ಇಟ್ಕೊಂಡ್ರೆ ಸ್ನಾನ ಮಾಡಿದ್ರೆ ಸಾಕು ತಲೆ ಸ್ನಾನ
ಬಡ್ಸ್ ಇಟ್ಕೋಬೇಕಿತ್ತು ನಾನ್. ಕಿವಿ ಕ್ಲೀನ್ ಮಾಡ್ತಾನೆ ಇರ್ಬೇಕಿತ್ತು. ನನ್ ಕಿವಿಗ್ ಏನ್ ಇರ್ತಾ ಇದ್ದಿಲ್ಲ. ಸುಮ್ನೆ ಅಷ್ಟು ತಿಂಡಿ ಬರ್ತಾ ಇತ್ತು. ಅವಾಗ ಹೋಗಿ ನಾನ್ ಡಾಕ್ಟರ್ ಹತ್ರ ಕೇಳಿದ್ರೆ ಬ್ಲಡ್ ಕಡಿಮೆ ಇದೆ ಅಮ್ಮ, ಬ್ಲಡ್ ಕಡಿಮೆ ಇದ್ರೆ ಕಣ್ಣ್ ಉರಿ ಬರ್ತತಿ, ಕಣ್ ಭಾಗ ಎಗ್ರಕಂತತಿ, ಮತ್ತೆ ಕಿವಿ ತಿಂಡಿ ಬರ್ತಾವ, ಕಾಲ್ ಉರಿ ಬರ್ತಾವ, ಉಗುರ್ ಕಣ್ಣೆಲ್ಲ ಉರಿ ಬರವು. ಈ ತರ ಇರ್ಬೇಕಾದ್ರೆ ನನಗ್ ಗೊತ್ತಿಲ್ಲ. ಏನಪ್ಪಾ ನನ್ ಜೀವನ ಅಷ್ಟು ಸಫರ್ ಪಡ್ತಾ ಇದ್ದಂದ್ರೆ ಹೇಳಕ್ ಆಗ್ತಿದ್ದಿಲ್ಲ. ಏನ್ ಬೇರೆ ಬೇರೆ ಪದಾರ್ಥಗಳು ಏನ್ ತಿನ್ನಂಗಿದ್ದಿಲ್ಲ. ತರಕಾರಿ ತಿನ್ನು ಅಂತ ಹೇಳ್ತಿದ್ರು ಡಾಕ್ಟ್ರು. ಕೆಲವೊಂದು ತರಕಾರಿ ತಿಂದ್ರೆ ನನಗೆ ಆಗ್ತಾ ಇದ್ದಿಲ್ಲ. ಪಾಲ್ಕನ್ ಸೊಪ್ಪು ತಿನ್ಬೇಕು ಅಂತ ಇಷ್ಟ. ಮೆಂತ್ಯ ಸೊಪ್ಪು ಜೊತೆ ಪಾಲ್ಕನ್ ಸೊಪ್ಪು ತಗೊಂಬಂದ್ರೆ ಅದು ತಿಂದ್ರೆ ಸಾಕು ನನಗೆ ಅಲರ್ಜಿ ಆಗ್ಬಿಡೋದು. ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಅದನ್ನ ಬಿಟ್ಬಿಡು ಅಂತ ಹೇಳೋರು. ಮತ್ತೆ ಹಾಲು ಮೊಸರು ಎಲ್ಲ ನಮ್ಮನೆ ಜಗ್ಗ ಟೀ ಕುಡಿತಾ ಇದ್ರು. ಟೀ ಅಂದ್ರೆ ಹುಚ್ಚು. ನಮ್ಮನೆಗೆ ಯಾರಾದ್ರೂ ಬಂದ್ರೆ ಸಾಕು ಟೀ ಮಾಡ್ತಾ ಇದ್ದೆ. ಯಾರಿಗಾದ್ರೂ ಮಾಡ್ಬೇಕಾದ್ರೆ ನನ್ಗೆ ಕುಡಿಬೇಕು ಅನ್ಸೋದು. ಅದ್ರ ಸ್ಮೆಲ್ ಕೇಳಿದ್ರೆ ಒಂದ್ ಸ್ವಲ್ಪ ಹಿಂಗ ಹಾಲಲ್ಲಿ ಹಾಕ್ಬಿಟ್ಟು ಅದು ಹಿಂಗ ಟೀ ಮಾಡಿ ಹಿಂಗ್ ಸೋಸಿದ್ರೆ ಅದ್ರ ವಾಸನೆ ಆದ್ರೆ ಸಾಕು ನನಗೆ ಕುಡಿಬೇಕಂತ. ಆ ಫ್ಲೇವರ್ ಇಷ್ಟ ನನಗೆ ಟೀ ಕುಡಿಬೇಕಂತ. ಅದ್ರ ಸ್ಮೆಲ್ ಆಗ್ತಾ ಇದ್ದಿಲ್ಲ. ಹಂಗೆ ಅಲರ್ಜಿ ಆಗ್ಬಿಡವು. ಅದ್ ಹೆಂಗ್ ಉತ್ಪಾದನೆ ಆಗ್ತಾವಂತಾನೆ ಗೊತ್ತಿಲ್ಲ. ಆತರ ಪರಿಸ್ಥಿತಿ ಇರ್ಬೇಕಾದ್ರೆ ನಾನ್ ಅನ್ಕೊಂಡೆ ನನ್ ಜೀವನ ಮುಗೀತು. ಎಲ್ಲ ದೇವ್ರ್ ಹೋಗಿದ್ದಾತು, ದಿಂಡ್ರು ಮಾಡಿದ್ದಾತು, ಎಲ್ಲಾ ಮಾಡಿನಿ. ಇಷ್ಟೇ ಬಿಡು ನನ್ ಪರಿಸ್ಥಿತಿ ಅಂತ ಅನ್ಕೊಂಡಿದ್ದು. ಯಾವಾಗ ಈ ಕ್ಲಾಸಲ್ಲಿ ಕುತ್ಕೊಂಡು ಪ್ರತಿಯೊಬ್ರು ಹೇಳದ್ನ ಕೇಳಿಸ್ಕೊಂತೀನಿ ನಾನು. ಇಂಟ್ರೆಸ್ಟ್ ಆಗಿ ಕುತ್ಕೊಂಡ್ ಕೇಳಿಸ್ಕೊಂತೀನಿ. ನನಗ್ ಯಾವ್ದ್ ಬೇಕೋ ಅದ್ನ ಆಡ್ ಮಾಡ್ಕೊಂತೀನಿ. ಹೌದಲ್ಲ? ಈಗ ಅನ್ಕೊಂತೀವಿ ನಾವು ತುಂಬಾ ಬಿಸಿ ಅಂತ ಅನ್ಕೊಂಡ್ರಲ್ಲ ನಾನು ಮುಂಚೆಗೆ. ನನ್ನಷ್ಟ್ ಬಿಸಿ ಯಾರಿಲ್ಲ. ಈ ತರದ್ದೆಲ್ಲ ಎಲ್ಲಿ ಕೇಳ್ಬೇಕು ನೀನು ನಡೆಯತ್ತಾಗ ಅಂತ ಹೇಳ್ದಕ್ಕೆ ಧಾರಾವಾಹಿ ಬೇಕಾದ್ರೂ ನೋಡ್ಬಿಡ್ತಿದ್ದೆ. ಕ್ಲಾಸ್ ನೋಡ್ತಾ ಇದ್ದಿಲ್ಲ ಮುಂಚೆಗೆ. ಯಾವಾಗ ನನ್ನನ್ನ ಬಾಡಿ ನಾನ್ ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ದಾಗೆ ನನಗ್ ನಾನ್ ಟೈಮ್ ಕೊಡ್ಬೇಕಂತ ಅನಿಸ್ದಾಗೆ ನನಗೆ ಅರ್ಥ ಆಯ್ತು. ಹೌದು ಫಸ್ಟ್ ನಾನ್ ಚೆನ್ನಾಗಿರ್ಬೇಕು. ಅವತ್ತಿಂದ ಇವತ್ತಿನವರೆಗೆ ಟಿವಿ ಕರೆನ್ಸಿನೇ ಹಾಕಿಲ್ಲ ಅವು. ಶೇಕ್ ತಗೊಂಡ್ 2 ದಿನಕ್ಕೆ ಟಿವಿ ಬಂದ್ ಆಗಿರೋದು. ಇವತ್ತಿಗೂ ಟಿವಿ ಕರೆನ್ಸಿ ಹಾಕೇ ಇಲ್ಲ. ಯಾಕಂದ್ರೆ ನೈಟ್ ನೋಡಿರ್ತಕ್ಕಂಥ ಧಾರಾವಾಹಿನೆಲ್ಲ ಬೆಳಿಗ್ಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂತಿದ್ವಿ. ಬೆಳಿಗ್ಗೆ ಗೊತ್ತಲ್ಲ 10 ಗಂಟೆಲಿದ್ದ ಮತ್ತೆ ಸ್ಟಾರ್ಟ್ ಆಗವು. ರಿಪೀಟ್ ಧಾರಾವಾಹಿ ರಾತ್ರಿ 12 ಗಂಟೆ ತನಕ ನೋಡಿದ್ರೆ, ಮತ್ತೆ 10 ಗಂಟೆಲಿಂದ ಸ್ಟಾರ್ಟ್ ಆದ್ರೆ ಮತ್ತೆ ಮಧ್ಯಾಹ್ನ 1 ಗಂಟೆ ತನಕ ಮತ್ತೆ ನೋಡೋದು. ಅವನ್ನೇ ರಿಪೀಟ್ ರಿಪೀಟ್. ಅವಾಗ ಯಾವತ್ತು ನಾನ್ ಕ್ಲಾಸಲ್ಲಿ ಕುತ್ಕೊಂಡು ನನ್ನನ್ನ ನಾನ್ ಚೆನ್ನಾಗ್ ಮಾಡ್ಕೋಬೇಕು. ಯಾರೋ ಚೆನ್ನಾಗಾಗಿರೋದ್ನ ಯಾಕ್ ನಾನ್ ಕೇಳಿಸ್ಕೋಬೇಕು? ಹೌದಲ್ಲ? ನನ್ನನ್ನ ನಾನ್ ಚೆನ್ನಾಗ್ ಮಾಡ್ಕೋಬೇಕು ಅಂತಂದೇಳಿ ಅವತ್ತೇ ಲಾಸ್ಟ್. 2 ವರ್ಷ ಅಂದ್ರೆ ಇವಾಗ 1 ವರ್ಷ 8 ತಿಂಗಳಾಯ್ತು. ಟಿವಿ ಅವತ್ ಬಂದಾಗಿರೋದು ಇವತ್ತಿಗೆ ಆನೇ ಇಲ್ಲ. ಕರೆನ್ಸಿನೂ ಹಾಕೋದಿಲ್ಲ. ನಮ್ಮನೆಗೆ ಏನಿಲ್ಲ. ನಾನ್ ಏನಿದ್ರು ಬೆಳಿಗ್ಗೆ ಪ್ರತಿ ಒಂದನು ನನಗ್ ನಾನ್ ಟೈಮ್ ಕೊಡ್ತೀನಿ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ನಾನು ಅಂತ ನನಗೆ ಯಾವತ್ತು ಅರ್ಥ ಆಯ್ತು. ಮುಂಚೆಗೆ ನಾನಂತ ಏನ್ ಅನ್ಕೊಂತಿದ್ದೆ. ಫಸ್ಟ್ ಇವಾಗ ಅನ್ಸ್ತತಿ ನಾವ್ ಚೆನ್ನಾಗಿರ್ಬೇಕು. ನಾನ್ ಚೆನ್ನಾಗಿದ್ರೆ ನಮ್ಮನೆಗೆ ಎಲ್ರುನು ಚೆನ್ನಾಗಿರೋದ್ ಹೆಂಗಂತ ನಾನ್ ಹೇಳ್ಕೊಡಕ್ ಬರ್ತತಿ. ನಾನೇ ಚೆನ್ನಾಗಿಲ್ಲ ಅಂದ್ರೆ ನಮ್ಮನೆ ಫ್ಯಾಮಿಲಿ ನಾನ್ ಚೆನ್ನಾಗ್ ಮಾಡಕ್ ಬರ್ತತಾ? ಇಲ್ಲ. ಯಾವತ್ತು ನಾನ್ ಶೇಕು, ಅಪ್ರೇಶು ತಗೊಂಬಿಟ್ಟು 8.5 ಕೆಜಿ weight ಲಾಸ್ ಮಾಡ್ಕೊಂಡು ಐಡಲ್ ವೇಟ್ ನ ಮೇಂಟೈನ್ ಮಾಡೋದ್ ಯಾವಾಗ ಕಲ್ತ್ಕೊಂಡೆ ನನಗೆ ಅವತ್ತು ಮೈಂಡ್ ಸೆಟ್ ಹಿಂಗೆ ಇರ್ಬೇಕು ನಾನು. ಯಾರಾದ್ರೂ ಹೇಳಿದ್ರೆ ಕೇಳಿಸ್ಕೊಂತಿದ್ದಿಲ್ಲ ಮುಂಚೆಗೆಲ್ಲ. ಇವಾಗಿಲ್ಲ. ಯಾರೇ ಹೇಳಿರ್ಲಿ, ಎಂತ ಸ್ವೀಕಾರೇ ಬಂದಿರ್ಲಿ, ಯಾರಾದ್ರೂ ಹೇಳ್ತಾರೆ ಅಂದ್ರೆ ನಾನ್ ಕೇಳಿಸ್ಕೊಂತೀನಿ ಫಸ್ಟ್. ಅಟ್‌ಲೀಸ್ಟ್ ಎಷ್ಟೋ ಬಿಸಿ ಇರ್ಲಿ ವಿಡಿಯೋ ಆಫ್ ಮಾಡ್ಕೊಂಡಾದ್ರು ಬಿಟ್ಟು ನಾನು ಕೇಳಿಸ್ಕೊಂತೀನಿ. ಯಾಕಂದ್ರೆ ನಾನ್ ಕೇಳಿಸ್ಕೊಳೋದ್ರಿಂದ ನಾನ್ ಇವತ್ತು 2 ವರ್ಷದಿಂದ ಐಡಲ್ ವೇಟ್ ನ ಮೇಂಟೈನ್ ಮಾಡಕ್ ಆಗ್ತಾ ಇರೋದು. ಐಡಲ್ ವೇಟ್ ಅಂದ್ರೆ 2 ಟೈಮ್ ಶೇಕ್ ಫಸ್ಟು ಗೊತ್ತಿಲ್ಲ ನನಗೆ ಬಿಫೋರ್. ಒನ್ ಟೈಮ್ ಶೇಕ್ ಕುಡ್ದು ಮಧ್ಯಾಹ್ನ ಊಟ ಮಾಡಿ ನೈಟ್ ಊಟ ಮಾಡ್ದಾಗೆ ಅವಾಗಿನ ಮೈಂಡ್ ಸೆಟ್ಟೇ ಬ್ಯಾರೆ ಇರ್ತಾ ಇತ್ತು. ಅಂದ್ರೆ ನನಗೆ ಅನಿಸ್ತಾ ಇತ್ತು ಇನ್ನು ಏನಾದ್ರು ಬೆಟರ್ ಮಾಡ್ಕೋಬೇಕು. ಇನ್ನು ಬೆಟರ್ ಮಾಡ್ಕೋಬೇಕು ಅಂದಾಗೆ 2 ಟೈಮ್ಸ್ ಶೇಕ್ ಕಂಪಲ್ಸರಿ ತಗೊಂಡ್ರೆ ನಾನು ಇನ್ನೂ ಚೆನ್ನಾಗಿರ್ತಂತ ಒಂದ್ ವಾರ ನಾನ್ ಟ್ರೈ ಮಾಡಿದ್ದು. +45 ಜಾಯಿನ್ ಆಗ್ಬಿಟ್ಟು ಅವತ್ತು ಏನ್ ನನಗೆ ಅನ್ಸುತ್ತೆ ಅದು ತುಂಬಾನೇ ಎಕ್ಸ್‌ಪೀರಿಯನ್ಸ್ ನನಗೆ ಅನಿಸಿದಾಗೆ ಇವತ್ತಿಲ್ಲ ಮಧ್ಯಾಹ್ನ ಏನ್ ತಿನ್ಬೇಕು? ಎಷ್ಟು ನೀರ್ ಕುಡಿಬೇಕು? ನನಗ್ ಗೊತ್ತಿಲ್ಲ. ನಾ ಹೇಳ್ತಿದ್ದೆ ಯಾರಾದ್ರೂ ಬಂದ್ ಕೇಳಿದ್ರೆ 3 ಲೀಟರ್ 4 ಲೀಟರ್ ನೀರ್ ಕುಡಿ ಹೋಗು ಅಂತಿದ್ದೆ. ಯಾಕಂದ್ರೆ ಯಾರಾದ್ರೂ ನಮ್ ಮನೆಗೆ ಅಂಗಡಿ ಇದೆಯಲ್ಲ, ಟ್ಯಾಬ್ಲೆಟ್ ಏನಾದ್ರು ತಗೊಂಬರಕ್ ಹೋದ್ರೆ ಡಾಕ್ಟರ್ ನೀರ್ ಕುಡಿ ಅಂತ ಹೇಳ್ಯಾರ ಅಂದ್ಬಿಟ್ರೆ, ಹೌದಾ ಒಂದ್ 4 ಲೀಟರ್ ಕುಡಿ ಹೋಗು ಅಂತ ಈ ತರ ಹೇಳ್ತಿದ್ದು. ಗೊತ್ತಿಲ್ಲ ನನಗೆ ಮುಂಚೆಗೆ. ಇವಾಗ ಹಂಗಲ್ಲ. 1 ಕೆಜಿಗೆ 20 ಕೆಜಿ ಅದಿವ್ ಅಂದ್ರೆ 1 ಲೀಟರ್ ನೀರ್ ಕುಡಿಬೇಕು. 20 ಕೆಜಿಗೆ 1 ಲೀಟರ್ ನೀರ್ ಕುಡಿಬೇಕಂತ ಇಲ್ಲಿ ಕ್ಲಾಸಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡಾಗೆ ಇವಾಗ ನನಗೆ ಅರ್ಥ ಆಗ್ತದೆ. ಹೌದಲ್ಲ ನಾನು ಎಷ್ಟ್ ನೀರ್ ಕುಡಿಬೇಕು. ಮತ್ತೆ ನಾನ್ ನೈಟ್ ಮಲ್ಕೊಂಡ್ರೆ ಟೈಮ್ ನೋಡ್ ಮಲ್ಕೊಂತೀನಿ. 10 ಗಂಟೆಗೆ ಮಲ್ಕೊಂಡ್ರೆ ನಾನ್ 4 ಗಂಟೆಗೆ ಎದ್ದೇಳ್ತೀನಿ. ಎಷ್ಟ್ ಅವರ್ ನಿದ್ದೆ ಮಾಡ್ದೆ? ಇಷ್ಟ್ ಅವರಾಗ ಯಾವ ತರ ನಿದ್ದೆ ಮಾಡ್ದೆ? ಪ್ರತಿಯೊಂದು ಅಂದ್ರೆ ನಾನಿನ್ನು ಮಕ್ಕಳಕ್ಕಾದ್ರೇನೆ ನಮ್ಮನೆಗೆ ಹೇಳ್ತಿರ್ತೀನಿ ನಾನು. 10 ಗಂಟೆ ಆಗೈತಿ ನೋಡ್ ನಾನ್ ಬೇರೆ 4 ಅವರ್ ನಿದ್ದೆ ಮಾಡೋದು ಇವತ್ತು. ತಡಿ ನಾನೆಲ್ಲ ನೈಟ್ ವರ್ಕ್ ಕುಡ್ದ್ಬಿಟ್ಟು ಮಕ್ಕಂತೀನಿ. ನಾನ್ ಯಾರು ಎಬ್ಸ್ಬಾರ್ದು. ಎಬ್ಸಿದ್ರೇನೆ ನನಗೆ ಎಚ್ಚರ ಆಗ್ಬೇಕಲ್ಲ. ಆ ತರ ಮಗು ತರ ನಿದ್ದೆ ಮಾಡೋದ್ ಕಲ್ತಿದ್ದೆ ಈ ಪ್ಲೇಸ್ ಅಲ್ಲಿ. ನಾನು ನೈಟ್ ವರ್ಕ್ ಹಾಕೊಂಡ್ ನಾನ್ ಅನ್ಕೊಂತೀನಿ 10 ಗಂಟೆಗೆ ಮಲ್ಕೊಂತೀನಿ. ಪಕ್ಕ 4 ಗಂಟೆಗೆ ಎದ್ದೇಳ್ಬೇಕಂತ ಅನ್ಸಿದ್ರೆ ಅನ್ಕೊಂಡ್ ಏನಾದ್ರು ಮಕ್ಕೊಂಡ್ರೆ 4 ಗಂಟೆಗೆ ಎದ್ದೇಳೋದು ನಾನು. ಫಿಕ್ಸ್ ಹಂಗೆ ಬೆಲ್ ಹೊಡ್ದಂಗೆ ಎಚ್ಚರ ಆಗ್ಬಿಡ್ತತ್ತೆ 4 ಗಂಟೆಗೆ ಕರೆಕ್ಟ್ ಆಗಿ. ಇದೆಲ್ಲ ಗೊತ್ತಿತ್ತಾ ಮುಂಚೆಗೆ? ಏನ್ 1% ಗೊತ್ತಿಲ್ಲ. ನಾನ್ ಮುಂಚೆಗಾದ್ರೆ 12 ಗಂಟೆ ತನಕ ಧಾರಾವಾಹಿ ನೋಡ್ಬಿಡೋದಾ? ಎಲ್ಲರೂ ಮಲಗಿರ್ತಾ ಇದ್ರು. ನಾನ್ ಬಿಡ್ತಾ ಇದ್ದಿಲ್ಲ. 12 ಗಂಟೆ ತನಕ ಧಾರಾವಾಹಿ ನೋಡೋದಾ?
ಆಮೇಲೆ ಮಿಂಚಲ್ಲಿ ಎಲ್ಲಾರು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಎದ್ದಾಳ್ತಾ ಇದ್ರು. ನಾನ್ ಎದ್ದಾಳ್ತಾ ಇದ್ದಿಲ್ಲ. ಮಲಿಕೊಂಡಾಗನೆ ನನಗ್ ಟೀ ಹಂಗೆ ಇರ್ಬೇಕು. ಇಲ್ಲ ಬಿಸ್ನೀರಾದ್ರೂ ಕುಡಿಬೇಕಂದ್ರೆ ಅವಾಗ ಎನರ್ಜಿ ಬರ್ತಾ ಇತ್ತು. ಆ ತರ ಮೈಂಡ್ ಸೆಟ್. ಇವಾಗ ಹಂಗಿಲ್ಲ ಎದ್ರೆ ಮಕ ಎಲ್ಲ ಫುಲ್ ಫ್ರೆಶ್ನೆಸ್ ಇರ್ತತಿ. ಈಗ ಖುಷಿ ಅನ್ಸತ್ತೆ. ನನ್ನನ್ನ ನಾನ್ ನೋಡ್ಕೊಳಕ ಖುಷಿ ಅನ್ಸುತ್ತೆ. ಅವಾಗ ಗೊತ್ತಿಲ್ಲ ಎಕ್ಸರ್ಸೈಜ್ ಮಾಡ್ಬೇಕಾ? ನಿದ್ದೆ ಚೆನ್ನಾಗ್ ಮಾಡ್ಬೇಕಾ? ನೀರ್ ಚೆನ್ನಾಗ್ ಕುಡಿಬೇಕಾ? ಇಲ್ಲ. ಮಧ್ಯಾಹ್ನ ಸಿಕ್ಬಿಟ್ರೆ ಸಾಕು 2 ಅವರ್ 3 ಅವರ್ ನಿದ್ದೆ ಮಾಡ್ತಾ ಇದ್ದೆ. ಇವತ್ ಆರಾಮದೀನ್ ಬಿಡು ಅನ್ಸುತ್ತೆ. ಅಂದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಫುಲ್ ಸುಸ್ತಾಗೋದು. ಇವತ್ ರೆಸ್ಟ್ ಮಾಡೀನಿ ಆದ್ರೆ ಯಾಕೆ ಸುಸ್ತಾಗತ್ತೆ ಅಂತ ಅನ್ಕೊಂಡ್ರೆ, ಯಾವ್ ಕೆಲ್ಸ ಯಾವಾಗ್ ಮಾಡ್ಬೇಕಂತ ಗೊತ್ತಿಲ್ಲ. ನೈಟ್ ಮಕ್ಕಣದು, ಹಗಲ್ ಮಕ್ಕಂಡ್ರೆ ಮತ್ತೆ ಸುಸ್ತಾಗತ್ ತಾನೆ. ಯಾವ್ ಕೆಲ್ಸ ಮಾಡಕ್ಕೂ ನಮ್ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ಇವಾಗ ಹಂಗಿಲ್ಲ. ತುಂಬಾನೇ ಚೆನ್ನಾಗಿರ್ತೀನಿ. ಮತ್ತೆ ನಮ್ ಫ್ಯಾಮಿಲಿಯಾಗೆ ಯಾವ ತರ ಇರ್ಬೇಕು ಅಂತ ನನ್ಗಿವಾಗ ಅರ್ಥ ಆಗ್ತತ್ತೆ. ಮುಂಚೆಗೆಲ್ಲ ನಾನ್ ಹೇಳ್ದಂಗೆ ಕೇಳ್ಬೇಕು. ಯಾರಾದ್ರೂ ಸರಿ, ಅತ್ತೆ ಆದ್ರೂ ಸರಿ, ಮಾವ ಆದ್ರೂ ಸರಿ, ಮತ್ತೆ ನಮ್ಮ ಮನೆಯವರಾದ್ರೂ ಸರಿ, ಮಕ್ಳಾದ್ರೂ ಸರಿ. ನಾನ್ ಹೇಳ್ದಂಗೆ ಕೇಳ್ಬೇಕು ಇವ್ರು ಅಂತ ನನ್ ಮೈಂಡ್ ಸೆಟ್ ಹಂಗಿರ್ತಾ ಇತ್ತು. ಇವಾಗ ಆತರ ಇಲ್ಲ. ಯಾವ್ದಲ್ಲ ಅವ್ರದ್ದು ಕೇಳಿಸ್ಕೋಬೇಕು. ಯಾವಾಗ ನಾನು ಐಡಿಯಲ್ ವೇಟಿಗ್ ಬಂದಾಗ ನನಗ್ ಅನ್ಸಿತ್ತು, ಅವ್ರಿಗೆ ಟೈಮ್ ಕೊಡ್ಬೇಕು. ಅವ್ರು ಹೇಳೋದ್ನ ಕೇಳಿಸ್ಕೋಬೇಕು. ಮುಂಚೆಗೆ ನೀನ್ ತುಂಬಾ ದೂರ ನನ್ ಮಕ್ಳಿಗೆ ಹೇಳ್ತಾ ಇದ್ದೆ, ನೋಡ್ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಓದಿಸ್ತಾ ಇದೀನಿ. ಚೆನ್ನಾಗ್ ಓದ್ಕ್ಯ. ಅಷ್ಟ್ ದೂರ ಎಲ್ಲ ಹೋಗಿಯಾ ಚೆನ್ನಾಗ್ ಓದ್ಕ್ಯ. ಅಂದ್ರೆ ನನ್ ಮಗ ಕೋಲಾರದಾಗಿದ್ದಾನಲ್ಲ ಅಲ್ಲಿ ಹೇಳ್ತಿದ್ದೆ. ಇವಾಗ ಹಂಗಿಲ್ಲ. ಊಟ ಮಾಡ್ದೆ ಅಪ್ಪಿ? ಏನ್ ಊಟ ಮಾಡ್ದೆ? ಏನಿಲ್ಲ. ಚೆನ್ನಾಗದಿಯಾ? ಚೆನ್ನಾಗ್ ನಿದ್ದೆ ಮಾಡು. ಜಾಸ್ತಿ ಗೇಮ್ ಆಡ್ಬೇಡಪ್ಪ ಕಣ್ಣ್ ಉರಿ ಬರ್ತತಿ. ಈ ತರ ಅವ್ನ್ ಹೆಲ್ತ್ ಬಗ್ಗೆ ಹೇಳ್ತೀನಿ. ಮುಂಚೆಗಾದ್ರ ಆತರ ಹೇಳ್ತಾ ಇದ್ದಿಲ್ಲ. ಊಟ ಮಾಡ್ದೆ ಅಂತ ಕೇಳ್ತಾ ಇದ್ದಿಲ್ಲ. ನೋಡಿ ಯಾರ ಚೆನ್ನಾಗ್ ಪಾಸ್ ಆಗ್ಯಾರ ಏನಿಲ್ಲ ಅಷ್ಟ್ ದೂರ ಹೋಗಿ. ಈ ತರ ಮೈಂಡ್ ಸೆಟ್ ಇರ್ತಾ ಇತ್ತು. ಇವಾಗ ಹಂಗಿಲ್ಲ. ಇವಾಗೇನೆ ಇಷ್ಟು 8.5 ಕೆಜಿ ವೇಟ್ ಜಾಸ್ತಿ ಇರೋದ್ರಿಂದ ಇಷ್ಟು ಮೈಂಡ್ ಸೆಟ್ ಕೆಡುತ್ತಾ ಅಂತ ಗೊತ್ತಿಲ್ಲ ನನಗೆ ಬಿಫೋರ್. ಹೌದು. 1 ಕೆಜಿ ಕಡಿಮೆ ಇದ್ರೆ ಈ ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ 1 ಕೆಜಿ ಕಡಿಮೆ ಇದ್ರೂನು ಪ್ರಾಬ್ಲಮ್, 1 ಕೆಜಿ ಹೆಚ್ಚಿಗಿದ್ರೂನು ಪ್ರಾಬ್ಲಮ್ ಅಂತ ಇಲ್ಲಿ ಕುತ್ಕೊಂಡ್ ಮೇಲೆನೆ ಅನ್ಸಿರೋದು ನನಗೆ. ಕಲ್ತ್ಕೊಂಡಿರೋದು ಇಲ್ಲಿ ಕುತ್ಕೊಂಡ್ ಮೇಲೆನೆ ನಾನು. ಮುಂಚೆಗೆ ಏನು ಗೊತ್ತಿರ್ಲಿಲ್ಲ. ಯಾರಿಗೂ ಗೊತ್ತಿರೋದಿಲ್ಲ. ಈಗ ಹೊಸದಾಗಿ ಬಂದವರಿಗೆ ಗೊತ್ತಿರೋದಿಲ್ಲ. ಯಾರಿಗೂ ಗೊತ್ತಿರೋದಿಲ್ಲ ಬಿಫೋರ್ ಬರೋದಕ್ಕಿಂತ ಮುಂಚೆಗೆ. ಎಲ್ರು ನನ್ ತರಾನೇ ಇರ್ತೀರಿ. ಯಾಕಂತಂದ್ರೆ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅಂದ್ರೆ ಇದೇ ತರ ಅಲ್ಲ ಅನ್ಸೋದು. ಯಾವಾಗ ನಮ್ ಬಾಡಿ ಬಗ್ಗೆ ನೀನ್ ಹಿಂಗಿರ್ಬೇಕು, ಹಿಂಗಿಲ್ಲ ಅಂತ ಯಾವಾಗ ನಮ್ಗೆ ಹೇಳ್ಕೊಡಕ್ ಸ್ಟಾರ್ಟ್ ಆಗ್ತಾರೆ, ಅವಾಗೆ ನಮ್ ಬಾಡಿ ಮೇಲೆ ನಮ್ಗೆ ಲವ್ ಆಗೋದು. ಮುಂಚೆಗೆ ಹಂಗ ಏನ್ ಅನಿಸ್ತಾ ಇದ್ದಿಲ್ಲ. ಯಾರಾದ್ರೂ ಇಲ್ಲಿ ಹೇಳಿದ್ರೆ ಅಕ್ಕಪಕ್ಕದವ್ರು ಹೇಳಿದ್ರೆ ಏನ್ ಅನಿಸ್ತಾ ಇತ್ತು? ಇವ್ರೇನ್ ಹೇಳ್ತಾರೆ. ಇವ್ರಿಗೇನ್ ಗೊತ್ತು ಹೇಳು? ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಇವ್ರಿಗೇನ್ ಗೊತ್ತು ಹೇಳು? ಇವ್ರಿಗೇನು ಗೊತ್ತಿಲ್ಲ. ಸುಮ್ನೆ ಹೇಳಕ್ ಬರ್ತಾರೆ ಅಂತ ಹಿಂಗ್ ಅನಿಸ್ತಾ ಇತ್ತು. ಇವಾಗ ಹಂಗ ಅನ್ಸೋದಿಲ್ಲ. ಯಾಕಂತಂದ್ರೆ ನಾನ್ ಐಡಿಯಲ್ ವೇಟಿಗ್ ಇರೋದ್ರಿಂದ ನನ್ ಮತ್ತೆ ಬ್ಲಡ್ ಚೆನ್ನಾಗಿ ನನ್ ಬಾಡಿ ಸಪೋರ್ಟ್ ಮಾಡೋಷ್ಟು ಎನರ್ಜಿ ಯಾವಾಗ ಫ್ಯಾಟ್ ಲಾಸ್, ವೇಟ್ ಲಾಸ್ ಯಾವಾಗ ನಾನ್ ಮಾಡ್ಕೊಂಡೆ ಮಸಲ್ ಗೇನ್ ಆಯ್ತು ನನಗೆ. ಅವಾಗ ನಾನ್ ಫಸ್ಟ್ ಶೇಕ್ ತಗೊಳಕಾರ 21 ಇತ್ತು ನನಗೆ ಮಸಲ್ ಬಾಡಿ ಫಾರ್ಮ್ ಮಾಡಿ ಹೇಳ್ದಾಗೆ. ಮಸಲ್ ಕಡಿಮೆ ಇದೆ ಫ್ಯಾಟ್ ಮತ್ತೆ ನನಗೆ 34 ವರ್ಷ. ಈ ತರ ಇರ್ತಾ ಇದ್ದೆ ನಾನು ಬಿಫೋರ್ ಗೊತ್ತಿಲ್ಲ. ಲೈಫ್ ಸ್ಟೈಲ್ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಸೀರೆ ಉಡ್ತಿದ್ದೆ ಅಂತ ನಾನು ಏನ್ ಹೇಳಿದೆಲ್ಲ. ಇವಾಗಿಲ್ಲ. ಮೊನ್ನೆ ನನ್ ಮಗ ಹೇಳ್ಬೇಕಾ ಇದೊಂದ್ ಮಾತು. ನಾನ್ ಅಂದಿದ್ದೆ ಒಂದ್ ಮಾತು ಅವನಿಗೆ. ನೀನ್ ಏನಾದ್ರೂ ಕೆಲಸ ಮಾಡಿದ್ರೆ ಶೇಕ್ ಕುಡಿ. 2 ಟೈಮ್ ಶೇಕ್ ಕುಡ್ದು ಬಿಡ್ತೀಯ ನೀನ್ ಅಂತ ಹೇಳಿದ್ದೆ. ಅವನ್ ಹೇಳಿದ್ದ ನಾನ್ ಏನಾದ್ರೂ ಕೆಲಸ ಮಾಡಿದ್ಮೇಲೆ ಕುಡಿತೀನಿ. ಜಸ್ಟ್ ಅಫ್ರೆಶ್ ಕುಡಿಯಕ್ಕಾದ್ರೂ ಅವಕಾಶ ಮಾಡ್ಕೊಡು ಅಂತ ಹೇಳಿದ್ದ. ಅವ್ ಚೆನ್ನಾಗಾಗಿದ್ದಲ್ಲ. ಅವತ್ತಂದ ಇವೆಲ್ಲ ಫೋಟೋಸ್ ಎಲ್ಲ ನೋಡ್ಬಿಟ್ಟು LSS ನೋಡ್ಬಿಟ್ಟು, "ಆ ನೀನ್ ಇಷ್ಟಾಕೊಂಡ್ ಚೆನ್ನಾಗಾಗಿಯಾ ಶೇಕ್ ಕುಡ್ದು. ನಾನಿದ್ರೆ ನಿನಗೆ 2 ಟೈಮ್ ಕುಡಿತೀಯಲ್ಲ 4 ಟೈಮ್ ಕುಡಿಯಂಗ್ ಮಾಡ್ತ್ ನಿನಗೆ. ನಾನ್ ಶೇಕ್ ಕುಡಿತೀನಿ" ಅಂತ ಹೇಳಿ ಅವತ್ LSS ಫೋಟೋಗಳೆಲ್ಲ ನೋಡ್ಬಿಟ್ಟು, ಇವಾಗ ದಿನಾನ ಡ್ಯೂಟಿಗೆ ಹೋದ್ರೆ ಕೇಳೋದಿಲ್ಲ. ನಾನ್ ಶೇಕೆ ತಗೊಂಡ್ ಹೋಗೋದು ಇವಾಗ. ಶೇಕೆ ತಗೊಂಡ್ ಹೋಗೋದು. ಹಂಗೆ ನೀನ್ ಚೆನ್ನಾಗಿರ್ಬೇಕು. ನಾವೆಲ್ಲ ಮುದುಕರ ತರ ಕಾಣ್ಬೇಕಾ? ನೋಡಿ ಇವಾಗ ನಾನ್ ಹೆಂಗಾಗಿನಿ. ನೀನ್ ಎಷ್ಟ್ ಚೆನ್ನಾಗ್ ಆಗ್ಬಿಟ್ಟಿ ಅಂತ ಹೇಳಿ ಇವಾಗ ಡ್ಯೂಟಿಗೆ ಹೋದ್ರೆ ಶೇಕ್ ಹಾಕೊಂಡ್ ಹೋಗ್ತಾನೆ. ಮುಂಚೆಗೆ ನಾನ್ ಹೇಳಿದ್ದೆ ನೀನೇನ್ ಕೆಲಸ ಮಾಡೋದಿಲ್ಲ. ಇದು ಹೆಂಗ್ ಸಿಗ್ತತಪ್ಪ ನಿನಗೆ? ಸಿಗೋದಿಲ್ಲ. ನೀನ್ ಏನಾದ್ರು ಕೆಲಸ ಮಾಡ್ಬಿಟ್ಟು ತಗ ಅಂತ ನಾನ್ ಯಾವತ್ತ್ ಹೇಳಿದ್ದೆ ಸ್ಟಾಪ್ ಮಾಡಿದ್ದ. ಸ್ಟಾಪ್ ಮಾಡಿ ಅಫ್ರೆಶ್ ಆದ್ರೂ ಕುಡಿಯಕ್ ಅವಕಾಶ ಮಾಡ್ಕೊಡು ಅಂತ ಹರ್ಬಲೈಫ್ ಅಂತೂ ಯಾರ್ ಹೇಳಿದ್ರು ಬಿಡೋದಿಲ್ಲ. ಅವ್ನು ಹರ್ಬಲೈಫ್ ತಗೊಂಡೇ ತಗೊಂತಾನೆ. ಆ ಪ್ರಾಡಕ್ಟ್ ಅಂದ್ರೆ ಇಷ್ಟ ಅವನಿಗೆ. ಹರ್ಬಲೈಫ್ ಏನಂದ್ರೆ ಎರಡೆರಡು ಬೇಕಾಗ್ತಂತಾನೆ. ಯಾಕಂದ್ರೆ ನನ್ ಸ್ಕಿನ್ ಚೆನ್ನಾಗಿರ್ಬೇಕಂತ ಅವನಿಗೆ ಇಷ್ಟ. ನಿನ್ನೆ ಆದ್ರೂ ಅಷ್ಟೇ ಅದನ್ನ ತಗೊಂಡ್ ಹೋಗ್ಬೇಡ ನೀನ್ ಅಂತಾನೆ ಹೇಳೋದು. ಇವಾಗ ಶೇಕ್ ತಗೊಂಡ್ ಹೋಗ್ತಾನೆ ಇವಾಗ. ಇನ್ನೊಂದೇ ಹಿಂಗ್ ಹುಡುಗಿ ತರ ಕಂಡ್ಬಿಟ್ರೆ ಮತ್ತೆ ನಾವೆಲ್ಲಾದ್ರೂ ಹೋದ್ರೆ ಅವಾಗ ಮಕ್ಳನ್ನ ನೋಡ್ ನಾವ್ ಹಿಂದೆ ಬಂದ್ರೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಇವಾಗ ಶೇಕ್ ತಗೊಂಡ್ ಹೋಗ್ತಾನೆ. ಮಧ್ಯಾಹ್ನ ಟೈಮು ಅಲ್ಲಿ ಹೋದ್ರೆ ಇಲ್ಲ ನಾನು ಟಿಫನ್ ಮಾಡಕ್ ಆಗಲ್ಲ ಇವಾಗ. ನಾನ್ ಶೇಕೆ ತಗೊಂಡ್ ಹೋಗ್ತೀನಿ ಅಂತ ಹೇಳಿ ತಗೊಂಡ್ ಹೋಗ್ತಾನೆ. ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾನ್ ಅನ್ಕೊಂಡಿದ್ದೀನಿ ಅರ್ಥ ಮಾಡ್ಸೋ ತಕನ ಕೊಡ್ಬಾರ್ದು. ಇವ್ನೇನ್ ಕೆಲ್ಸ ಮಾಡೋದಿಲ್ಲಲ್ಲ. ಎಲ್ಲ ನಾನ್ ಮಾಡಿದ್ದೆ ತಿಂತೀಯ ಅಂತ ನಾನ್ ಅಂತಿದ್ದೆ. ಇವಾಗಿಲ್ಲ ನಾನು ಮಾಡ್ತೀನಿ. ನೆಕ್ಸ್ಟ್ ಮಾಡಿದಾಗ ನೀನ್ 2 ಟೈಮ್ ಕುಡಿತೀಯ ಅಲ್ಲ 4 ಟೈಮ್ ಕುಡಿಯಂಗ್ ನೀನ್ ಮಾಡ್ತೀನಿ. ಅಷ್ಟು ಪ್ರಾಡಕ್ಟ್ ಇರಂಗ್ ಮಾಡ್ತೀನಿ. ನಾನೀಗ ತಗೊಂಡ್ ಹೋಗ್ತೀನಿ ಅಂತ ಮಧ್ಯಾಹ್ನ ಟೈಮು ಅವನು ಇವಾಗ ಬಿಡೋದಿಲ್ಲ. ನಾನ್ ಏನಿಲ್ಲ ಅಂದ್ರುನು ಕೇಳೋದಿಲ್ಲ. ಶೇಕ್ ತಗೊಂಡ್ ಹೋಗ್ತಾನೆ. ಹಂಗೆ ಸರ್ ನನಗ್ ಇವಾಗೆ ಮಕ್ಳ ಜೊತೆಗೆ ಹೆಂಗಿರಕ ಅಂತ ನನಗ್ ಇವಾಗ ಅರ್ಥ ಆಗಿದೆ. ಮತ್ತೆ ಅತ್ತೆ ಜೊತೆಗೆ ಯಾವ ತರ ಇರ್ಬೇಕು ಮನೆಗೆ ಅಂತ ನಾನು ಯಾವತ್ ಐಡಲ್ ವೇಟಿಗ್ ಬಂದೆ ನನ್ನ ಮೈಂಡ್ ಸೆಟ್ ಕ್ಲಿಯರ್ ಮಾಡ್ಕೊಂಡೆ. ಅದ್ ನಾರ್ಮಲ್ ಮಾಡ್ಕೊಂಡೆ. ನಾನ್ ಹಿಂಗ್ ಇರ್ಬೇಕು ಹೌದು. ಯಾಕೆ ನಾನ್ ಈ ತರ ಆಡ್ತಾ ಇದ್ದೆ. ಇವಾಗ ಏನಾದ್ರು ಮಾತಾಡಿದ್ರ ಅವ್ರು ಹಿಂಗೇನಾದ್ರು ಮಾತಾಡಿ ಬಿಟ್ಟಿದ್ರೆ ಮುಂಚೆಗೆ ನಾನ್ ಏನ್ ಮಾತಾಡ್ತಿದ್ದೆ ಏನಲ್ಲ ಇವ್ರಿಗೆ ಅಂತ ಇವಾಗ ಅನ್ಸುತ್ತೆ. ಮುಂಚೆಗೆ ಅನ್ಸಿಲ್ಲ ನನಗೆ. ನಾನೇ ಯಾರಾದ್ರೂ ಮಾತಾಡಕ್ ನಾನ್ ಯಾರಿಗೂ ಬಿಟ್ಟಿಲ್ಲ. ಫಸ್ಟ್ ನನ್ನದೇ ಕೇಳಿಸ್ಕೋಬೇಕು ಅವಾಗ.
ನಂದ್ ಕೇಳಿಸ್ಕೊಂಡ್ರೆ ನನಗ್ ಸಮಾಧಾನ. ಅವ್ರದ್ ನಾನ್ ಕೇಳಿಸ್ಕೊಂತಿದ್ದಿಲ್ಲ. ಇವಾಗ ಹಂಗಿಲ್ಲ. ನಾನ್ ಐಡಿಯಲ್ವೆಟಿಕ್ ಇರೋದ್ರಿಂದ ಅವ್ರೇನಾದ್ರು ಹೇಳ್ತಾರೆ ಅಂದ್ರೆ ನಾನ್ ಕೇಳಿಸ್ಕೊಂತೀನಿ. ಫಸ್ಟ್ ಕೇಳಿಸ್ಕೊಂತೀನಿ. ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ಬಿಟ್ಟು ಮಾತಾಡ್ತೀನಿ. ಅವಾಗ ಹ್ಞೂ ಅಂತದ್ದಿಲ್ಲ, ಹ್ಞೂ ಅಂತದ್ದಿಲ್ಲ. ಹಂಗೆ ಸ್ಟಾರ್ಟ್ ಮಾಡ್ಕೊಂತಿದ್ದೆ ಅವ್ರಿಗಿನ್ನ ಮುಂಚೆಗೆ. ಇವಾಗ ಆ ತರ ಮಾಡೋದಿಲ್ಲ. ಯಾಕಂತಂದ್ರೆ ನಾನ್ ಏನಾದ್ರು ಮಾತಾಡ್ಬೇಕಂದ್ರೆ ಫುಲ್ ಮೈಯೆಲ್ಲಾ ಹುಷಾರ್ ಇಟ್ಕೊಂಡ್ ಮಾತಾಡ್ಬೇಕು. ಹೌದಲ್ಲ ಯಾಕ್ ಈ ತರ ಮಾತಾಡ್ತೀವಿ ಅಂತ ಅನ್ಸ್ತತಿ. ಥ್ಯಾಂಕ್ಸ್ ಈ ಪ್ರಾಡಕ್ಟ್‌ಗೆ, ಈ ಕೋಚ್ ಕಮ್ಯುನಿಟಿ ಇಲ್ಲ ಅಂದ್ರೆ ನಾನ್ ಇಷ್ಟೆಲ್ಲ ಚೇಂಜ್ ಆಗಕ ಸಾಧ್ಯನೇ ಇಲ್ಲ. ಯಾವ ಬ್ರಹ್ಮನ್ ಕೈಲಿದ್ದನು ನಾನ್ ಚೇಂಜ್ ಮಾಡಕ್ ಆಗ್ತಾ ಇದ್ದಿಲ್ಲ. ನಮ್ ಮನೆಗೆಲ್ಲ ಅಂತ ಇದ್ರು. ಅವ್ರಿಗ್ ಅನಿಸ್ತಾ ಇತ್ತೇನೋ ಗೊತ್ತಿಲ್ಲ. ಇಷ್ಟೇ ಬಿಡು ಇವ್ಳು ಅನ್ಕೊಂತಿದ್ರೆ ಏನೋ, ನನ್ ಎದುರಿಗೆ ಹೇಳ್ತಾ ಇದ್ದಿಲ್ಲ ಅವ್ರು. ನನ್ ಎದುರಿಗೆ ಹೇಳಕ್ಕೆ ಭಯ. ಎಲ್ಲಿ ಬೈದ್ ಬಿಡ್ತಾಳೆ ಏನೋ, ಎಲ್ಲಿ ಏನ್ ಅನ್ಕೊಂಡ್ಬಿಡ್ತಾಳೆ ಏನೋ, ಏನ್ ಬೇಜಾರ್ ಮಾಡ್ಕೊಂತಾಳೆ ಏನೋ ಅಂತ ಆ ತರ ಬೈತಿತ್ತು. ಗೊತ್ತಿಲ್ಲ. ಏನ್ ಮನುಷ್ಯರಿಗೆ ಏನ್ ಇರ್ಬೇಕೋ ಅದೆಲ್ಲ ನಾರ್ಮಲ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವಿ. ಚೆನ್ನಾಗಿ ಲೈಫ್‌ನ ಎಂಜಾಯ್ ಮಾಡ್ಬೋದು. ಪ್ರತಿ ಒಂದು ಲೈಫ್ ಸ್ಟೈಲ್ ಸತೆಗೂ ಚೆನ್ನಾಗಿರ್ಬೋದು. ಮತ್ತೆ ಯಾವ್ದೇ ಪರ್ಸನ್ ಬಂದ್ರು ಯಾವ್ ತರ ಮಾತಾಡ್ಬೇಕು ಅಂತ ಕಲಿಬೋದು ಅಂತ ಅನ್ಸಿದ್ದು ಈ ಸಿಸ್ಟಮ್ ಅಲ್ಲೇ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಈ ಗ್ರೂಪ್ ಕಮ್ಯುನಿಟಿಗೆ ಸಾಕಾಗೋದಿಲ್ಲ. ಎಷ್ಟಂದ್ರೆ ನನ್ ಮಗನ್ ಪರಿಸ್ಥಿತಿ ನಾನ್ ಚೆನ್ನಾಗಾದೆ. ನಾನ್ ಯಾವತ್ತು ಶೇಕ್ ತಗೊಂಡು 2 ತಿಂಗಳಿಗೆ ನನ್ ಮಗ್ ಕೊಡ್ಸಿದ್ದು. ನಾನ್ ಚೆನ್ನಾಗ್ ಆಗ್ತಾ ನನ್ ಮಗನ್ ಪ್ರಾಬ್ಲಮ್ ತುಂಬಾ ಇರ್ತಾ ಇತ್ತಲ್ಲ. ಇವ್ನಿಗ್ ಕೊಡ್ಸಿದ್ರೆ ಚೆನ್ನಾಗ್ ಆಗ್ತಾನೆ ಸರ್ ಅಂತ ಕೇಳಿದ್ದು. ಹೌದಮ್ಮ ಕೊಡ್ಸು ಒಂದಿನ 1 ತಿಂಗಳು ಟ್ರೈ ಮಾಡಂತ ನೋಡಿದ್ದು. ನನ್ ಮಗಗೋಸ್ಕರ ನಾನ್ ಇಷ್ಟಕ್ಕೊಂದ್ ಕಾಯಿಲೆ ಬರಕ್ ಕಾರಣ ನನ್ ಮಗಗೋಸ್ಕರನೇ. ಯಾಕಂತಂದ್ರೆ ಅವ್ನಿಗೆ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಚಿಕ್ಕವನಿದ್ದಂಗ್ಲೇ ಆಪರೇಷನ್ ಆಗಿತ್ತಲ್ಲ. ಅವತ್ತು ₹1,50,000 ಮೆಡಿಸಿನ್ 9 ವರ್ಷ ಅವನಿಗೆ. ತಲೆ ಓಪನ್ ಸರ್ಜರಿ ಆಗಿತ್ತು. ಅದು ಇಲ್ಲಿಂದ ಇಲ್ಲಿಗೆ ತಲೆ ಒಡೆದಾಗೆ ಅದ್ನ ಬ್ಲಡ್ ಎಲ್ಲ ಗಟ್ಟಿಗೆ ಆಗೈತೆ ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದಾಗ ಅವತ್ತು ಮೆಡಿಸಿನ್ ಜಾಸ್ತಿ ಆಗ್ಬಿಟ್ಟು ಸುಮಾರು ಅಂದ್ರೆ 4 ವರ್ಷ ಆದ್ಮೇಲೆ ಅವನಿಗೆ ಸ್ಕಿನ್ ಪ್ರಾಬ್ಲಮ್ ಬಂದಿರೋದು. ಮುಂಚೆಗೆ ಏನ್ ಇರ್ತಾ ಇದ್ದಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಎಲ್ಲ ಇದಾದ್ಮೇಲೆ 4 ವರ್ಷ ಆದ್ಮೇಲೆ ಸ್ಕಿನ್ ಪ್ರಾಬ್ಲಮ್ ಬಂದಿದ್ದು. ಅದಕ್ಕಂತೂ ತುಂಬಾ ಕಡೆ ಎಲ್ಲ ತೋರ್ಸಿದ್ದೆ. ಎಲ್ಲಿ ಹೋದ್ರು ಒಂದೇ ಹೇಳ್ತಾ ಇದ್ರು. ಇದು ಸಾಧ್ಯನೇ ಇಲ್ಲ. ನಾರ್ಮಲ್ ಆಗಿ ಸಾಧ್ಯನೇ ಇಲ್ಲ. ಇದೇನು ಒಬ್ರಿಂದ ಒಬ್ರಿಗೆ ಬರ್ತಕ್ಕಂತ ಕಾಯಿಲೆ ಅಲ್ಲ. ಅಷ್ಟೇ ಇದು ಅಂತ ಹೇಳ್ತಾ ಇದ್ರು. ನನಗೆ ನನ್ ತಲೆಗಿದ್ದ ಇದ್ದು ಇದನ್ನ ಚೆನ್ನಾಗ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗ್ ಮಾಡ್ಕೋಬೇಕು. ನನ್ ಕಣ್ಣಿಗೆ ಇದು ಕಾಣಬಾರ್ದು. ನನ್ ಮಗ ಹಿಂಗಿರ್ಬಾರ್ದು ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಾ ಇತ್ತಲ್ಲ. ನಾನ್ ಅನ್ಕೊಂಡಿದ್ದೆ. ಎಷ್ಟು ಪ್ರಾಬ್ಲಮ್ಸ್ ಇದ್ವು ನನ್ನವು. ವೈಟಿಸರ್ ಪ್ರಾಬ್ಲಮ್ ಇತ್ತು, ತಲೆನೋವಿತ್ತು, ಮತ್ತೆ ಗರ್ಭಕೋಶ ತೆಗ್ದಾಕಿದ್ರು ಇಮ್ಯುನಿಟಿ ಪವರ್ ಕಡಿಮೆ ಇರ್ತಾ ಇತ್ತು, ಲೋ ಎನರ್ಜಿ ಇರ್ತಾ ಇತ್ತು, ಮತ್ತೆ ಬ್ಲಡ್ ಕಡಿಮೆ ಇರ್ತಾ ಇತ್ತು. ಎಲ್ಲ ನಾರ್ಮಲ್ ಮಾಡ್ಕೊಂಡಿದ್ನಲ್ಲ. ಯಾಕೆ ಹೋಗ್ತತ ಅಂತಂದ್ ಹೇಳ್ಬಿಟ್ಟು ನೋಡೋಣ ನನ್ ಮಗುಗೆ ಅಂತ ಹೇಳಿ ನಾನು ಅದೇ ಫಸ್ಟ್ ಕೊಡ್ಸಿದ್ದು ಅದೇ ಫಾರ್ಮುಲಾವನ್ನು ಶೇಕ್ ಮೆಟ್ಟು ಅಪ್ರೆಶ್ ಇದನ್ನೇ ಕೊಟ್ಟಿದ್ದು. ನಾನ್ ಅನ್ಕೊಂಡಿದ್ದೆ ನನಗ್ ಕೊಟ್ಟಿದ್ದೆ ಇದನ್ನ ಕೊಟ್ರಲ್ಲ ಸಾರ್ ಅದೇನ್ ಕಡಿಮೆ ಆಗ್ತತಿ ಅಂತ. ನೀನ್ ಏನಿಲ್ಲ ಸುಮ್ನೆ ಕೊಟ್ಬಿಟ್ಟು ಕ್ಲಾಸಿಗೆ ಕುತ್ಕ ಅಷ್ಟೇ ಅಂತ ಹೇಳಿದ್ದು ಸಾರ್. ಅವತ್ತಿಸ ನಾನು ನೋಡನ್ ಬಿಡ ಅಂತ ಹೇಳಿ ಕೊಟ್ಟಿದ್ದು. ಅದು ನೋಡ್ತಾ 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 ಅನಿಸ್ತಾ ಇತ್ತು ಅದು ಸ್ಕಿನ್ ಯಾಸಿಡ್ ಎಲ್ಲ ಹಚ್ಚಿದ್ದೆ. ಪ್ರತಿ ಒಂದು ನನಗೆ ಅನ್ಸಿದ್ದು ಒಂದು ಬಿಟ್ಟಿಲ್ಲ. ಉತ್ತದ ಮಣ್ಣೆಲ್ಲ ಹಚ್ಚಿದ್ದೆ. ಮತ್ತೆ ಅದೇನೋ ಹಾವಿನ ಬೇರಂತೆ ಅದು ತಗೊಂಬಂದ್ಬಿಟ್ಟು ಅದ ಏನೇನೋ ಹಾವು ಮುಂಗ್ಸಿ ಕಡ್ದಾಡಿದ್ರೆ ಹೋಗಿ ಆ ಬೇರ್ ಕಡಿತಾವಂತೆ. ಅದ್ ಹಾವು ಕಡಿತತಂತೆ. ಅದು ಕಡ್ದಾಕಿರೋದ್ನ ತಗೊಂಬಂದ್ಬಿಟ್ಟು ಒಣಗಿಸಿ ಅದ್ನ ಇಡ್ಲಿ ಕರ್ಕಲು ಮಾಡ್ಬಿಟ್ಟು ಅದ್ ಮುಟ್ಬಾರ್ದಂತ ಹೇಳ್ತಿದ್ರು. ಯಜಮಾನ್ರೆಲ್ಲ ಹೇಳ್ತಿದ್ರು ಅದ್ ಮುಟ್ಬಾರ್ದು ವಿಷ ಜಾಸ್ತಿ ಇರ್ತತಿ ಅಂತ. ಆದ್ರೂ ಕೇಳ್ತಾ ಇದ್ದಿಲ್ಲ ನಾನ್. ನನ್ ಮಗ ಚೆನ್ನಾಗ್ ಆಗ್ಬೇಕಂದ್ರೆ ನಾನಾದ್ರೂ ಕಾದ್ಕೊಂಡ್ ಕುತ್ಕೊಂಡ್ ಬಿಟ್ಟಾಗ್ಲೂ ಹಚ್ಚತ್ನಂತ ಹೇಳಿ ಆ ತರದ್ದೆಲ್ಲ ಸುಟ್ಟು ಕರಕ್ಲು ಮಾಡ್ಬಿಟ್ಟು ಹಚ್ಚಿ ಬಿಸ್ಲಿಗ್ ಕುಂದಿರ್ಸ್ತಾ ಇದ್ದೆ. ಆ ಸೂರ್ಯ ಕಿರಣ ಬೀಳ್ಲಿ ಅಂತ. ಆ 1% ಚೆನ್ನಾಗ್ ಆಗ್ತಾ ಇದ್ದಿಲ್ಲ. ಸರ್ಜರಿ ಸಮೇತನು ಮಾಡ್ಸಕ ಅದ್ ಕಣ್ಣಿಗ್ ಕಾಣ್ಬಾರ್ದು ಅಂತ ಅನ್ಕೊಂತ ಇದ್ದೆ. ಅದನ್ನು ಯಾವ್ದು ಸಕ್ಸಸ್ ಆಗೋದಿಲ್ಲ ಅಂತಾನೆ ಹೇಳಿದ್ದು. ನಾನ್ ಎಲ್ಲಾ ಕಡೆ ಸುತ್ತಿದ್ದೆ 1% ಚೆನ್ನಾಗಿ. ಯಾವತ್ತು ಶೇಕ್ ಆಪರೇಷನ್ ಸ್ಟಾರ್ಟ್ ಮಾಡ್ದೆ ನಾನ್ ಅವಾಗೆ ನನ್ಗ್ ಅನ್ಸಿತ್ತು ನಾನ್ ಚೆನ್ನಾಗಾಗಿನಲ್ಲ, ನನ್ ಮಗ ಚೆನ್ನಾಗ್ ಆಗ್ತಾನೆ ಅಂತ ಭರವಸೆ ಬಂತ್ ಅಷ್ಟೇ ನನಗೆ. ಹೇಳಿದ್ ಒಂದ್ ಮಾತು ನಾನ್ ಯಾರಾದ್ರೂ ಹೇಳಿದ್ರೆ ಅದ್ನ ಆಳವಾಗಿ ತಗೊಂತೀನಿ. ಚೆನ್ನಾಗ್ ಆಗ್ತಾನೆ. ಈ ತರದ್ ಒಂದ್ ಫೋಟೋ ತೋರ್ಸಿದ್ರು. ಅಜ್ಜಿ ನೋಡು ಈ ವಯಸ್ಸಿನಾಗೆ ಹಿಂಗ್ ಆಗೈತೆ ಅಂತ ಒಂದ್ ಫೋಟೋ ತೋರ್ಸಿದ್ರು ಸಾರ್. ಅದ್ನ ಡ್ರೀಮ್ ಮಾಡ್ದೆ ನಾನು. ಆಯಮ್ಮ ಈ ವಯಸ್ಸಿನಾಗ ಹಿಂಗಾಗ್ಯಾಳ ಅಂದ್ರೆ ನನ್ ಮಗ ಇನ್ನ ಸಣ್ಣ ವಯಸ್ಸು 16 ವಯಸ್ಸು. ಆಗ್ತಾನೆ ನನ್ ಮಗ ಚೆನ್ನಾಗ್ ಆಗ್ತಾನೆ ಅನ್ನೋ ಭರವಸೆಗೋಸ್ಕರನೇ ನಾನ್ ಸಾರ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಏನ್ ಕೊಡ್ಬೇಕು ಸರ್ ಅಂದ್ರೆ ಇದು ಕೊಡು ಆಮೇಲೆ ಸ್ಕಿನ್ ಬೂಸ್ಟರ್ ಇನ್ನ ಬೇರೆ ಬೇರೆ ಹೇಳ್ತೀವಿ 1 ತಿಂಗಳು ಈ ಪ್ರಾಡಕ್ಟ್ ಕೊಡ್ಸು ಅಷ್ಟೇ ಅಂತ ಹೇಳಿದ್ದು. ಅವನಿಗೆ ತುಂಬಾನೇ ತಲೆ ಎಲ್ಲ ಒಟ್ಟೊಟ್ಟಾಗ್ತಾ ಇತ್ತು. ನಾನು ತಲೆ ಹಿಂಗ್ ಬಗ್ಸಿ ಬಾಚಿದ್ರೆ ಸಾಕು ಫುಲ್ ಒಟ್ಟು. ಅಂದ್ರೆ ಸುಮ್ನೆ ಹಿಂಗೇನಾದ್ರು ತಗೊಂಡ್ ಹಿಂಗ್ ಕೈ ಬಾಚಿ ತುಂಬ್ಕೋಬೇಕಾಗಿತ್ತು. ಅಷ್ಟು ಒಟ್ಟು ಬರ್ತಾ ಇತ್ತು. ಏನಪ್ಪ ಇವ್ನಿಗೆ ತಲೆಲ್ಲಾ ಬಿಳೆ ಕೂದ್ಲ ಸ್ಟಾರ್ಟ್ ಆಗ್ಬಿಟ್ಟದ್ವು. ಆಯ್ತ್ ಬಿಡು ಇವ್ನ್ ಇಷ್ಟೇ ಎಲ್ಲ ಆತರ ಒಂಥರ ಇಂಗ್ಲಿಷ್ ಹುಡುಗರು ಆಗ್ತಾರಲ್ಲ ಹಂಗ ಆಗ್ಬಿಡ್ತಾರೇನಂತ ಭಯ ಸ್ಟಾರ್ಟ್ ಆಗಿತ್ತು. ಯಾವಾಗ ಶೇಕ್ ಒಂದ್ 15 ದಿನ ಆದ್ಮೇಲೆ ಅಮ್ಮ ನನಗ್ ತಲೆಗ್ ಒಟ್ಟು ಬರ್ತಾ ಇಲ್ಲ ನೋಡು ಅಂದ. ಅವಾಗ ನಾನ್ ಕುತ್ಕೊಂಡ್ ಬಾಚ್ತಿದ್ದೆ ಯಾವಾಗ್ಲೂ. ಅವಾಗ ಏನ್ ಬರ್ಲಿಲ್ಲ ಹಿಂಗ್ ಬಾಚಿದ್ರೆ ಸಾಕು ಫುಲ್ ಬಾಚಿನ್ಕೆ ತುಂಬಾನೇ ಬರ್ತಾ ಇತ್ತು. ಅವಾಗ ಬರ್ಲಿಲ್ಲ. ಹೌದಲ್ಲ ಚೆನ್ನಾಗ್ ಆಗ್ತೀಯ ನಿಂಬೆಹಣ್ಣು ಗಿಂಬೆಹಣ್ಣು ಏನ್ ಹಚ್ತಿದ್ದೆಲ್ಲ ಅದು ಸ್ಟಾಪ್ ಮಾಡ್ದೆ. ಅದ್ ತನ್ನಷ್ಟಕ್ ತಾನೇ ಇವಾಗ ಯಾವಾಗ 3 ತಿಂಗಳಾದ್ಮೇಲೆ ನೋಡ್ತೀನಿ ಅವಾಗ ಏನ್ ಪ್ರಾಬ್ಲಮ್ಸ್ ಇಲ್ಲ ಅವನಿಗೆ. ನಾರ್ಮಲ್ ಆಯ್ತು. ಅಂದ್ರೆ ಅವನು 6 ಕೆಜಿ ವೇಟ್ ಗೇನ್ ಆಗಿದ್ದಾನೆ. ತುಂಬಾ ಅವನಿಗೆ ಏನಿತ್ತು ಇಮ್ಯುನಿಟಿ ಪವರ್ ಎಲ್ಲ ಒಂದ್ ಸೋಪ್ ಮುಟ್ಟಿದ್ರೆ ಸಾಕು. ಬಟ್ಟೆ ಸೋಪು ಮುಟ್ಟಿಬಿಟ್ರೆ ಅವನಿಗೆ
ಉಗುರು ಕಣ್ಣೆಲ್ಲ ಒಂಥರ ಕಿತ್ಕೊಂಡ್ಬಿಡವ, ಅಟ್ಟೆಟ್ಟೆ ಕಿತ್ಕೊಂಡ್ಬಿಡವ ಅವು. ಯಾಕೆ ಈ ತರ ಆಗ್ತತಿ, ಸೋಪೆ ಮುಟ್ಬೇಡ ಅಂತ. ಜಾಸ್ತಿ ಆಸಿಡ್ ಆ ತರ ಇರೋದ್ರಿಂದ ಹಂಗ ಆಗ್ತಾ ಇತ್ತು. ಹಿಂಗ್ ಇರ್ತಾ ಇದ್ದ ಅವ್ನು ಮುಂಚೆಗೆ. ಏನಾದ್ರೂ ಹೇಳಿದ್ರೆ ಕೇಳಿಸ್ಕೊಂತ ಇದ್ದಿಲ್ಲ, ತುಂಬಾ ಹೊರಟು. ಒಂದ್ಸರಿ ಏನಾದ್ರೂ ಹಿಂಗಂದ್ರೆ ಸಾಕು, ಹಂಗೆ ಸುಮ್ನೆ ಹಂಗೆ ಅಷ್ಟು ನೋವು ಬರೋದು. ಆ ತರದ್ ಇರ್ತಾ ಇದ್ದ. ಇವಾಗಿಲ್ಲ, ತುಂಬಾನೇ ಚೆನ್ನಾಗದಾನೆ. ಏನಾನ ಹೇಳಿದ್ರೆ ಕೇಳಿಸ್ಕೊಂತಾನೆ, ತುಂಬಾ ಇಷ್ಟ. ಯಾಕಂದ್ರೆ ಪ್ರತಿ ಒಂದನು ನಮ್ ಮನೆಯವ್ರಿಗಿಂತ ಜಾಸ್ತಿ ಪ್ರತಿಯೊಂದು ಬೇಗನೆ ಶೇರ್ ಮಾಡ್ಕೊಳೋದು ಇವನ್ ಜೊತೆಗೆ. ಯಾಕಂದ್ರೆ ನಾನ್ ಏನಾನ ಹೇಳಿದ್ರೆ ಅರ್ಥ ಮಾಡ್ಕೊಂತಾನ. ಹೌದಲ್ಲ, ನಮ್ಮಮ್ಮ ಯಾರಿಗೋಸ್ಕರ ಮಾಡ್ತಾಳೆ ಅಂತ ಫುಲ್ ಅರ್ಥ ಮಾಡ್ಕೊಂತಾನೆ. ತುಂಬಾ ಖುಷಿ ಅನ್ಸುತ್ತೆ. ಯಾವಾಗ್ಲೂ ಫ್ರೆಂಡ್ಲಿ ತರ ಇರ್ತೀವಿ. ಮಕ್ಳ ಜೊತೆಗೆ ಹಿಂಗ್ ಇರ್ಬೇಕಂತ ನಾನ್ ಏನ್ ಕನ್ಸ್ಕೊಂಡಿದ್ದೆಲ್ಲ 100% ಅದ್ ಇವಾಗ ನೆರವೇರಿತತೆ. ಯಾಕಂತಂದ್ರೆ ಈ ಶೇಕ್ ಆಪರೇಷನ್ ಈ ಗ್ರೂಪ್ ಲಿದ್ದ ಈ ತರ ಬಾಂಡಿಂಗ್ ಚೆನ್ನಾಗ್ ಆಗ್ತದಂತ ಗೊತ್ತಿಲ್ಲ. ಮತ್ತೆ ನಾನ್ ಈ ತರ ಚೇಂಜ್ ಆದೆ. ನಾನು ಪ್ರತಿ ಒಂದನು ಕೋಚ್ ಹೇಳೋ ಮಾತು ಕೇಳಿಸ್ಕೊಂಡು ಯಾವತ್ತು ನಾನ್ ರಿಸಲ್ಟ್ ತಗೊಂಡೆ ಅದನ್ನ ನಾನ್ ನಮ್ ಮನೆಯವ್ರನ್ನ ಚೆನ್ನಾಗ್ ಮಾಡ್ಕೋಬೇಕು ಅಂತೇಳಿ ಇವ್ನ್ ಚೆನ್ನಾಗ್ ಆಗ್ತಿದ್ದಂಗ್ಲೆ ನಾನ್ ನಮ್ ಮನೆಯವ್ರಿಗೆ ಕೊಟ್ಟೆ. ಯಾಕಂತಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರ್ಬೇಕು, ಎಲ್ರು ನೋಡ್ತಿದ್ವಲ್ಲ ಜೊತೆಗಿರೋದ್ರಿಂದ ಅವ್ರಿಗೆ ಕೊಟ್ಟೆ. ಅವ್ರು ತುಂಬಾ ಚೆನ್ನಾಗ್ ಅನ್ಸಿತ್ತು. ಚೆನ್ನಾಗೈತೆ ಅಂತೇಳಿ. ಮತ್ತೆ ನನ್ ಸಣ್ಣ ಮಗುಗೆ ಕಣ್ ಪ್ರಾಬ್ಲಮ್ ಇರ್ತಾ ಇತ್ತು. ಯಾವಾಗ್ಲೂ ಕಣ್ಣೂರಿ ಅಂತ ಇದ್ದ. ಎಲ್ಲಾ ಕಡೆ ತೋರ್ಸಿದ್ದೆ. ಇದು ಹುಟ್ಟಿದ ಗರ್ಭದಿಂದನೇ ಈ ತರ ಇರ್ತತಮ್ಮ ಕೆಲವೊಬ್ರಿಗೆ ಅಂತ ನಾನ್ ಅನ್ಕೊಂಡಿದ್ದೆ. ನನಗೆ ಯಾಕೆ ಈ ತರ ಮಕ್ಳು, ಈ ತರ ನನಗೆ ಎನರ್ಜಿ ಕಡಿಮೆ ಅಂತ ನನ್ ಮಕ್ಳಿಗೆಲ್ಲ ಇದೇ ತರನ ಪ್ರಾಬ್ಲಮ್, ಎಲ್ಲಿ ಸೊಲ್ಯೂಷನ್ ಸಿಗೋದಿಲ್ಲ ಅಂತ ಅನ್ಕೊಂತಿದ್ದೆ. ಯಾವಾಗ ಡೈನೋಶೇಕ್ ಆಡ್ ಮಾಡ್ದೆ ಅವಾಗ ಡಾಕ್ಟರ್ ಹೇಳಿದ್ರ ಅವನಿಗೆ, ಇಲ್ಲಮ್ಮ ಇವನಿಗೆ ಯಾವಾಗ್ಲೂ ಸ್ಪೆಟ್ ಇಟ್ಕೊಂಡ್ಲೇಬೇಕು, ಇಲ್ಲ ಅಂದ್ರೆ ಅದು ಕಣ್ಣಿಂದು ನರ ಏನೋ ವೀಕ್ನೆಸ್ ಇದೆ, ಏನೋ ಗೊತ್ತಿಲ್ಲ. 3 ತಿಂಗಳು ಟ್ಯಾಬ್ಲೆಟ್ ತಗ ಅಂತ. 3 ತಿಂಗಳು ಟ್ಯಾಬ್ಲೆಟ್ ತಗೊಂಡ್ರು ಅದ್ ಚೆನ್ನಾಗ್ ಅನ್ಸಿದ್ದಿಲ್ಲ. ಬಳ್ಳಾರಿಗೆ ಹೋಗಿ ಎಲ್ಲಾ ತರದ್ದು ಸ್ಕ್ಯಾನ್ ಎಲ್ಲ ಮಾಡ್ಸಿದ್ವಿ. ತಲೆದು ಎಲ್ಲಾ ತರದ್ದು ಸ್ಕ್ಯಾನ್ ಮಾಡ್ಸಿದ್ವಿ. 1% ಏನ್ ಅನ್ಸಿದ್ದಿಲ್ಲ. ಇದ್ ಇಟ್ಕೋಬೇಕು ಅಷ್ಟೇ ಅಂತ ಹೇಳಿದ್ರು. ಸ್ಪೆಟ್ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದ. ಎಲ್ಲರೂ ಒಂಥರ ಏನು ನಿನ್ಗೆ ಇವಾಗ್ಲೇ ಕಾಣೋದಿಲ್ಲ ಏನೋ ಅಂತ ರೋಗಮ್ಮ ಅಂತಿದ್ದ. ಯಾವಾಗ ಡೈನೋಶೇಕ್ ಕೊಟ್ಟು ಮತ್ತೆ ಅಕಿಲೋ ಡಿಫಿಷಿಯನ್ಸಿ ಕೊಟ್ಟಾಗ ನಾನು ಚೆನ್ನಾಗ್ ಅನ್ಸಿತ್ತು. ಅವತ್ತಿದ್ದ ಇವತ್ನವ್ರಿಗೆ ಅವನು ಅದ್ ಎಲ್ ಬಿಸಾಕೇನೋ ಗೊತ್ತಿಲ್ಲ, ಸ್ವೆಟ್ಟೇ ಇಲ್ಲ ಅವನ ಹತ್ರ. ಇಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ. ನಿದ್ದೆ ಮಾಡ್ಲಿ, ನಿದ್ದೆ ಮಾಡದೇ ಇರ್ಲಿ, ಇವಾಗ ಚೆನ್ನಾಗಿರ್ತಾನೆ. ಅವಾಗ ನಿದ್ದೆ ಹೋಗ್ಬೇಕಂದ್ರೆ ಕಣ್ಣಾಗ್ ನೀರ್ ಹೋದ್ಮೇಲೆ ಅವ್ನ್ ನಿದ್ದೆ ಹೋಗ್ತಾ ಇತ್ತು. ಗೊತ್ತಿಲ್ಲಲ್ಲ ಬಿಫೋರ್ ಹೆಂಗಿರ್ಬೇಕು ಲೈಫ್ ಸ್ಟೈಲ್ ಅಂತ. ಅವ್ನಿಗೆ ಯಾವಾಗ ನಾವ್ ಡೈನೋಶೇಕ್ ಆಡ್ ಮಾಡ್ದೆ, ಇವಾಗ ಅಕಿಲೋ ಡಿಫಿಷಿಯನ್ಸಿ ತಗೊಂಡ, ಮತ್ತೆ ಚೆನ್ನಾಗ್ ಆತಾನೆ. ಇವಾಗ ಒಬ್ಬನೇ ಹೋಗ್ತಾನೆ. ಫುಲ್ ಧೈರ್ಯ. ಅವನಿ ಸತೆಗೂ ನಂತಾರೆ ಫುಲ್ ಧೈರ್ಯ. ಒಬ್ಬನೇ ಎಲ್ಲಿಗೂ ಹೋಗ್ತಾ ಇದ್ದಿಲ್ಲ. 1 ಕಿಲೋಮೀಟರ್ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಇಲ್ಲ ನನಗೆ ಭಯ ಆಗ್ತತಿ, ನಾನು ಹೋಗಲ್ಲ. ಅವ್ರ ಏನಾನ ಅಂದ್ಬಿಟ್ರೆ ನನ್ನ ಏನಾನ ಕೇಳ್ಬಿಟ್ರೆ ಅಂತದ್ದ. ಇವಾಗ ಆತರ ಇಲ್ಲ. ಎಲ್ಲಾ ಕಡೆ ಹೋದ್ರೆ ಇಲ್ಲಿದ್ದನು ಕೋಲಾರಕ್ಕೆ ಒಬ್ಬನೇ ಹೋಗ್ತಾನೆ, ಮತ್ತೆ ಒಬ್ಬನೇ ಬರ್ತಾನೆ. ನಮಗ್ ಭಯ. ಬೆಂಗಳೂರಲ್ಲಿ ಇಳಿದು ಎಲ್ಲಿ ಬಸ್ ಹತ್ಯ ಎಲ್ಲಿಲ್ಲ ಅಂತ. ಆರಾಮ್ ಇರು, ನಾ ಟೆನ್ಷನ್ ತಗೋಬೇಡ, ನಾನು ಹೋಗ್ತೀನಿ ಬರ್ತೀನಿ ಅಂತ ಹೇಳ್ತಾನ. ಇವಾಗ ನನ್ ಮಕ್ಳು ನಾನ್ ಚೇಂಜ್ ಮಾಡ್ಕೊಂಡೆ, ನಮ್ ಫ್ಯಾಮಿಲಿ ನಾನ್ ಚೇಂಜ್ ಮಾಡ್ಕೊಂಡೆಲ್ಲ. ಇಲ್ಲ ಅಂದ್ರೆ ಮುಂಚೆಗೆ ಎಲ್ಲಾರ ತರನು ಬೇರೆ ಬೇರೆ ಜನಗಳನ್ನೆಲ್ಲ ನೋಡ್ತೀನಿ. ಸಿಸ್ಟಮ್ ಅಲ್ಲಿ ಇಲ್ದರ್ನ ಕೇಳದೇ ಇಲ್ಲ. ಮಕ್ಳು ಮಾತು ತಂದೆ ತಾಯಿ ಕೇಳಲ್ಲ, ತಂದೆ ತಾಯಿ ಮಾತು ಮಕ್ಳು ಕೇಳೋದಿಲ್ಲ. ಆ ಪರಿಸ್ಥಿತಿನೂ ಇದೆ. ಅವಾಗ ಅನಸ್ತತಿ ನಾನ್ ಒಳ್ಳೆ ಪ್ಲೇಸ್ ಅಲ್ಲಿ ಅದೀನಪ್ಪ. ಈ ಗ್ರೂಪಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲದ್ರೆ ನನ್ ಪರಿಸ್ಥಿತಿ ಏನಾಗ್ತಿದೆ ನಾನು ಯಾವಾಗ್ಲೂ ಅನ್ಕೊಂತ ಇದ್ದೆ. ನನ್ ಮಕ್ಳನ್ನ ಚೆನ್ನಾಗ್ ನೋಡ್ಕೋಬೇಕಂತ. ಎಷ್ಟ್ ಸಂಪಾದನೆ ಮಾಡಿದ್ರು ಚೆನ್ನಾಗ್ ನೋಡ್ಕೊಳಕ್ ಆಗೋದಿಲ್ಲ. ಪ್ರೀತಿಯಿಂದ ಇದ್ರೆ ಮಾತ್ರ ನಾವು ಚೆನ್ನಾಗಿರಕ್ ಆಗೋದು ಅಂತ ನನಗೆ ಈ ಗ್ರೂಪ್ ಕಲ್ಸಿದ್ದು. ಮುಂಚೆಗೆ ನನ್ನ ಹತ್ರ ದುಡ್ಡು ಐತಿ, ನಾನ ಇಂಥದ್ದ ಬಟ್ಟೆ ಕೊಡಿಸ್ಬೋದು, ಬಂಗಾರ ಕೊಡಿಸ್ಬೋದು, ಈ ತರದ್ರಿಂದ ಮಕ್ಳ ಮನಸ್ಸು ಗೆಲ್ಲಕ್ ಆಗೋದಿಲ್ಲ, ಮತ್ತೆ ಮನೆಯವ್ರ ಮನಸ್ಸನ್ನು ಗೆಲ್ಲಕ್ ಆಗೋದಿಲ್ಲ. ನಾನೇನಾದ್ರೂ ಚೇಂಜ್ ಆಗಿದ್ರೆ ನನ್ನನ್ನ ನೋಡಿ ಅವ್ರು ಚೇಂಜ್ ಆಗ್ತಾರೆ. ಎಲ್ಲರೂ ಹೇಳ್ತಾರಲ್ಲ ಗ್ರೂಪ್ ಅಲ್ಲಿ ಫಸ್ಟ್ ಚರ್ಚ್ ಪ್ರಾಬ್ಲಮ್ ಇರ್ತಾ ಇತ್ತು, ಯೂರಿನ್ ಇನ್ಫೆಕ್ಷನ್ ಇರ್ತಾ ಇತ್ತು, ತಲೆನೋ ಪ್ರಾಬ್ಲಮ್ ಇರ್ತಾ ಇತ್ತು, ಬ್ಯಾಕ್ ಪೇನ್ ಇರ್ತಾ ಇತ್ತು, ತುಂಬಾ ಸುಸ್ತಾಗ್ತಾ ಇತ್ತು, ಏನು ಕೆಲಸ ಮಾಡಕ್ ಆಗ್ತಿದ್ದಿಲ್ಲ. 8 ವರ್ಷ ಹಾಸ್ಪಿಟ್ಲ್ ವಿಸಿಟ್ ಮಾಡಿದೀನಿ, ನಾಟೌಷಧಿ ಮಾಡಿದೀನಿ, ಹೋಮಿಯೋಪತಿ ಎಲ್ಲಾ ಕಡೆ ಸರ್ಕಸ್ ಮಾಡಿದೀನಿ. 8 ವರ್ಷ ಟೈಮ್ ಕೊಟ್ಟ ಆ ಕಡೆ ಎಲ್ಲ ಸರ್ಕಸ್ ಮಾಡಿ ನನ್ನ ದೇಹನ ಸರಿಪಡಿಸ್ಕೋಬೇಕಂತ ಎಲ್ಲಾ ಕಡೆ ತೋರ್ಸಿದೀನಿ. ಜಸ್ಟ್ ಇಲ್ಲ 3 ತಿಂಗಳು ಟೈಮ್ ಕೊಟ್ಟಿದ್ದಕ್ಕೆ ಕೋಚ್ ಅರ್ಥ ಮಾಡಿಸಿದ್ರು ವೀರೇಶ್ ಸರ್. 2 ಆಪರೇಷನ್, 1 ಶೇಕ್ ಕುಡಿತಾ 3 ತಿಂಗಳಲ್ಲಿ 14 kg weight ಲಾಸ್ ಆಗಿದ್ದೀನಿ. 2 kg ಗೇನ್ ಆದಾಗ ಕಂಪ್ಲೀಟ್ ವೈಟ್ ಟೀಚರ್ಜಿ ಪ್ರಾಬ್ಲಮ್ ಇಂದ ಹೊರಗಡೆ ಬರಕ್ಕೆ ಹೆಲ್ಪ್ ಆಯ್ತು. 25 ಮಜಲ್ ಇರ್ತಾ ಇತ್ತು, ಇವಾಗ 28 ಇದೆ. ಫಿಟ್ ಅಂಡ್ ಫೈನ್ ಆಗಿದ್ದೀನಿ. ನಾನು ಸರಿ ಹೋದಾಗ ನನ್ನ ಫ್ಯಾಮಿಲಿನ ಸರಿ ಮಾಡಿಕೊಂಡಿದ್ದೀನಿ. ಗರ್ಭಚಲ ತೆಗಿಬೇಕಂತ ಹೇಳಿದ್ರು, ಆದ್ರೆ ನಾನು ಉಳಿಸ್ಕೊಂಡಿದ್ದೀನಿ. ಅಂದ್ರೆ ಕೋಚ್ ಅರ್ಥ ಮಾಡಿಸಿದ್ರು. 1 ಗಂಟೆ ನಾನು ಟೈಮ್ ಕೊಟ್ಟು ಕೇಳಿಸ್ಕೊಳ್ತಾ ಇವಾಗ ಉಳಿಸ್ಕೊಂಡಿದ್ದೀನಿ. ನಂದು ಬ್ಲಡ್ ಕಡಿಮೆ ಆಗ್ತಾ ಬರ್ತಾ ಇತ್ತು. ವೈಟ್ ಟೀಚರ್ಜಿ ಪ್ರಾಬ್ಲಮ್, ವೈಟ್ ಬ್ಲೀಡಿಂಗ್ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಬ್ಲಡ್ ಕಡಿಮೆ ಆಗುತ್ತೆ ಅಂತ ಬಿಫೋರೇ ಗೊತ್ತಾಗ್ತಿತ್ತು, ನನಗೆ ಗೊತ್ತಿತ್ತು ಕೂಡ. ಇವಾಗ ಜಸ್ಟ್ ಅವಾಗ 7 ಪಾಯಿಂಟ್ಗಿಂತ ಜಾಸ್ತಿ ಹೋಗ್ತಿದ್ದಿಲ್ಲ. ಇವಾಗ 12.10 ಇದೆ. ನನ್ನ ಸ್ಕಿನ್ ಹೆಲ್ತ್ ಚೆನ್ನಾಗಿದೆ. ಬಂಗಿರ್ತಾ ಇತ್ತು, ಒಳಗಡೆ ಕೆಟ್ಟದಿದ್ದಾಗ ಸ್ಕಿನ್ ಮೇಲೆ ತೋರಿಸ್ತಾ ಇತ್ತು. ಫ್ಯಾಟ್ ಲಾಸ್ ಆಗ್ತಾ ಆಗ್ತಾ ಮಸಲ್ ಇಂಪ್ರೂವ್ಮೆಂಟ್ ಆಯ್ತು. ಥ್ಯಾಂಕ್ ಯು ಮೇಡಮ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಐಡಲ್ ವೇಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಫೋಟೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಕೋಚ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಫೋಟೋ ಶೇರ್ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ನಾನ್ ನನ್ ಮಗಳದ್ದು ರಿಸಲ್ಟ್ ಶೇರ್ ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ನೀವ್ ಹೇಳಿದ್ರಿ ಗರ್ಭಕೋಶದ್ದು ನೀವು ರಿಮೂವ್ ಮಾಡ್ಸಿದೀರಿ ಅಂತಂದು. ಆಲ್ಮೋಸ್ಟ್ ನೋಡ್ಬೋದು ನೀವಿಲ್ಲಿ. ನನ್ ಮಗಳಿಗೆ 13 ಇಯರ್ಸ್ ನಲ್ಲಿ 13 ವರ್ಷ ಇರ್ಬೇಕಾದ್ರೆ ಪೀರಿಯಡ್ ಸ್ಟಾರ್ಟ್ ಆಗಿದ್ದು. ಆವಾಗ ಹೆಂಗ ಅಂತಂದ್ರೆ ಬಿಫೋರ್ 1 ಇಯರ್ ಮುಂಚೆನೆ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಇದು ಗೀತಾ ಮೇಡಮ್ದು. ಮೇಡಮ್ Super ನೋಡಲ್ಲ ಎಷ್ಟು ಚೆನ್ನಾಗ್ ಕಾಣ್ತಾರೆ ಮುಂಚೆಗೂ ಇವಾಗೂ ಎಷ್ಟ್ ಚೆನ್ನಾಗ್ ಕಾಣ್ತಾರೆ ನೋಡಿ. ಇಲ್ಲ ಕಾಲೇಜಿಗೆ ಹೊಂಟ್ಬಿಟ್ಟಿದಾರೆ ಮೇಡಮ್ ಅನ್ನೋ ತರ ಕಾಣಿಸ್ತಾರೆ. ಸೂಪರ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಕಂಟಿನ್ಯೂ. ಹಾ, ಫೋಟೋ ಶೇರ್ ಆಗಿದೆನಾ? ಇಲ್ಲ ಮ್ಯಾಮ್ ಆಗಿಲ್ಲ. ಒಂದ್ ನಿಮಿಷ ಮಾಡ್ತೀನಿ. ಸೊ ಇವಾಗೆ ಈ ಮಗುದು ಹೆಂಗಿತ್ತಂತಂದ್ರೆ ಆರೋಗ್ಯ ನೋಡಕ್ಕೇನೋ ಚೆನ್ನಾಗಿರ್ತಾ ಇದ್ಲು, ಬಟ್ weight ಲಾಸ್ ಆಗ್ತಾ ಇತ್ತು. 12 ವರ್ಷ ಇರ್ಬೇಕಾದ್ರೇನೆ ಅವಾಗಿಂದ ಇನ್ನು ಪೀರಿಯಡ್ ಸ್ಟಾರ್ಟ್ ಆಗಿಲ್ಲ, ಮುಟ್ಟು ಸ್ಟಾರ್ಟ್ ಆಗಿಲ್ಲ. ಆದ್ರೂ ಕೂಡ ಬಿಳಿ ಮುಟ್ಟು ಕಾಣಿಸ್ಕೊಳ್ತಾ ಇತ್ತು. ಅದು ದಿನಕ್ ದಿನ ಜಾಸ್ತಿ ಆಗ್ತಾ ಆಗ್ತಾ ಈ ಕೆಂಪು ಮುಟ್ಟು ಹೆಂಗ್ ಹೋಗುತ್ತೋ ಹೆಣ್ಮಕ್ಳಿಗೆ ಅದೇ ತರ ದಿನಾಲು ವೈಟ್ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಮಗುದು ವೀಕ್ನೆಸ್ ಆಗ್ತಾ ಆಗ್ತಾ ನಮಗ್ ಗೊತ್ತಿಲ್ಲ ಅವ್ಳದ್ ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತಂದು. ಕಾಮನ್ ಬಿಡು ಕಾಮನ್ ಅನ್ಕೊಂಡಿದ್ದೆ, ಬಟ್ ನನ್ಗೆ ಯಾವ್ದು ಇರ್ತಿದ್ದಿಲ್ಲ. ಆದ್ರೆ ನಾನು ಗೈನಕಾಲಜಿಸ್ಟ್ ಹತ್ರ, ಹೆಣ್ಮಕ್ಳು ಡಾಕ್ಟರ್ ಹತ್ರ ತೋರಿಸ್ತಿದ್ರು ಕೂಡ ಅವ್ರು ಸಜೆಸ್ಟ್ ಮಾಡ್ತಿದ್ರು, ಮಗು ಇನ್ನೂ ಚಿಕ್ಕದಿದೆ, ನಾಳೆ ಹಿಂಗೆ ಮೆಡಿಸಿನ್‌ಗೆ ಅಡಿಕ್ಟ್ ಆಗ್ಬಿಟ್ರೆ, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಟ್ರೆ ಮತ್ತೆ ತುಂಬಾ ಕಷ್ಟ. ಬೇಡ, ನೀವ್ ಮನೆಯಲ್ಲೇ ಪೌಷ್ಟಿಕ ಆಹಾರ ಕೊಡಿ ಅಂತಂತು. ಏನ್ ಪೌಷ್ಟಿಕ ಆಹಾರ ಕೊಡ್ಬೇಕು ಸರ್? ಮನೆಯಲ್ಲಿ ಹಾಲ್ ಕೊಡ್ತೀವಿ, ಬಾದಾಮ್ ಕೊಡ್ತೀವಿ, ಆಮೇಲೆ ಎನರ್ಜಿ ಡ್ರಿಂಕ್ ಕೊಡ್ತೀವಿ, ಎಲ್ಲದೂ ಮಾಡ್ತೀನಿ. ಏನಕ್ಕೆ ಹಿಂಗ್ ಆಗ್ತಾ ಇದೆ ಗೊತ್ತಿಲ್ಲ ಅಂತಂದು. ನೀವೇ ರೆಡಿ ಮಾಡ್ಕೊಳ್ಬೇಕು ಆ ತರದ್ದು ಫುಡ್ ಅಂತ ಏನೋ ಹೇಳ್ತಿದ್ರು. ಏನ್ ಮಾಡಿದ್ರುನು ಆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ಬಟ್ ಯಾವಾಗ ನನ್ಗೆ ಇದು ಶೇಕ್ ಸಿಕ್ತೋ, ಅವಳದು ತೂಕ ಏನ್ ಕಡಿಮೆ ಆಗಿತ್ತು, ಅದು ವೆಯ್ಟ್ ಗೇನ್ ಆಗ್ತಾ ಬಂತು. ನಾನ್ ಶೇಕ್ ಕೊಟ್ಟ ನಂತರನೇ ಅವಳದು 8 ದಿನಕ್ಕೇನೆ 6 ವರ್ಷದಿಂದ ಇರ್ತಕ್ಕಂತಹ ಬಿಳಿ ಮುಟ್ಟು ಹೋಗೋದು ಕಂಪ್ಲೀಟ್ ಆಗಿ 8 ದಿನಕ್ಕೆ ಕಂಪ್ಲೀಟ್ ಸ್ಟಾಪ್ ಆಯ್ತು. ಅವ ವೆಯ್ಟ್ ಗೇನ್ ಆಗ್ತಾ ಹೋದ್ಲು. ಅವಳಿಗೆ ಮರುವಿನ ಕಾಯಿಲೆ ಜಾಸ್ತಿ ಆಗ್ತಿತ್ತು. ಕಣ್ಣಿನ ದೃಷ್ಟಿದು ತೊಂದ್ರೆ ಆಗ್ತಾ ಇತ್ತು. ಆಮೇಲೆ ಎಷ್ಟು ಸಮಸ್ಯೆ ಅಂತಂದ್ರೆ ಆ ಹುಡುಗಿದು ಡಿಪ್ರೆಷನ್‌ಗೆ ಹೋಗೋದು. ನನ್ ಕೈಲಿ ಏನೂ ಆಗಲ್ಲ, ಈ ತರದ ಸಮಸ್ಯೆ. ಇವಾಗ ಐಡಿಯಲ್ ವೆಯ್ಟ್‌ನ ಮೇಂಟೈನ್ ಮಾಡ್ತಿದ್ದಾಳೆ. ಬಿಳಿ ಮುಟ್ಟಿನ ತೊಂದ್ರೆ ಇಲ್ಲ. ನನ್ಗೆ ಅವಾಗ ಭಯ ಬರೋದು. ಯಾಕೆ ಅಂತಂದ್ರೆ ನನ್ ಮಗಳಿಗೆ ಇವಾಗಿಂದಾನೇ ಈ ತೊಂದ್ರೆ ಇದ್ರೆ ನಾಳೆ ಮದ್ವೆ ಅಂತಾದ್ರೆ ಮಕ್ಳಾಗ್ತಾವ ಅಥವಾ ಏನಾಗುತ್ತೆ ಅಂತ ಭಯ ಇವಾಗೆ ಶುರು ಆಗ್ಬಿಟ್ಟಿತ್ತು. ಯಾಕಂದ್ರೆ ಇರೋದೇ ಒಂದ್ ಹೆಣ್ಮಗು, ಅದನ್ನ ಎಷ್ಟ್ ಚೆನ್ನಾಗ್ ಸಾಕಿದೀವಿ. ಆದ್ರೆ ನಾಳೆ ಏನಾದ್ರೂ ಮದ್ವೆ ಮಾಡಿದ್ರೆ ಹಂಗೆಲ್ಲ ಕಲ್ಪನೆ ಬರುತ್ತಲ್ಲ ತಾಯಿಗೆ. ಆ ತರನೇ ಅನಿಸ್ತಾ ಇತ್ತು. ಹೆಂಗೆ ಇದು ಸಾಲ್ವ್ ಮಾಡ್ಕೊಳ್ಳೋದು ನಾನು? ಯಾರತ್ರ ಹೇಳಕ್ ಆಗ್ತಾ ಇಲ್ಲ. ಹೆಣ್ಮಗು ಬೇರೆ. ಆ ನನಗೆ ಈ ಪ್ರಾಬ್ಲಮ್ ಇಲ್ದೇ ಇದ್ರೆ ನನ್ ಮಗಳಿಗೆ ಯಾಕೆ ಬಂತು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಇವಾಗ ಅವಳು ಎಷ್ಟು ಆರೋಗ್ಯವಾಗಿದ್ದಾಳೆ ಅಂದ್ರೆ ತಿಂಗ್ಳ ಕರೆಕ್ಟ್ ಆಗಿ ಮುಟ್ಟು ಬರುತ್ತೆ. 5 ದಿನ ಪೀರಿಯಡ್ ಆಗ್ತಾಳೆ. ಯಾವುದೇ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇಲ್ಲ. ಒಂಥರ ಏಂಜೆಲ್ ತರ ಇದ್ದಾಳೆ. ನೋಡಿದ್ರೆ ಒಂಥರ ಆ ಏನಂತಾರೆ, ಆಕಾಶದಿಂದ ಧರೆಗಿಳಿದ ಮಗು ಅಂತಾರಲ್ಲ, ಅಷ್ಟು ಚಂದವಾಗಿ. ಅಂದ್ರೆ ಮುಂಚೆ ಇರ್ತಿದ್ದಿಲ್ಲ ಶೇಕ್ ಕುಡಿಯೋಕಿನ್ನ ಮುಂಚೆ. ಯಾಕಂದ್ರೆ ತಿಂಗ್ಳ ಹೆಣ್ಮಕ್ಳಿಗೆ ಮುಟ್ಟು ಬಂದಿಲ್ಲ ಅಂದ್ರೆ ಮೈಯೆಲ್ಲ ಜಾಸ್ತಿ ವೆಯ್ಟ್ ಗೇನ್ ಆಗೋದು, ಮಕ್ಳು ವೆಯ್ಟ್ ಲಾಸ್ ಆಗೋದು. ಆಮೇಲೆ ಒಂಥರ ವಿಚಿತ್ರ ಆಗ್ಬಿಡುತ್ತೆ ಅವ್ರದ್ದು ನೋಡಕ್ಕೆ. ಮಗು ಹುಟ್ದಾಗ್ ಎಷ್ಟ್ ಚೆನ್ನಾಗಿದ್ಲು, ಬರ್ತಾ ಬರ್ತಾ ಯಾಕ್ ಹಿಂಗ್ ಆಗ್ತಿದ್ದಾಳೆ, ಅಂದ ಕಳ್ಕೊಳ್ತಿದ್ದಾಳಲ್ಲ ಅಂತ ಅನ್ಸ್ತಿತ್ತು. ಏನು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಅಷ್ಟು ಮಗು ಮುದ್ದಾಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಈ ಪ್ರಾಡಕ್ಟ್ಸ್‌ಗೆ ಮತ್ತೆ ಇದನ್ನ ಅರ್ಥ ಮಾಡ್ಸಿದ್ಕೆ ಕೋಚ್‌ಗೆ. ನನ್ ಮಗಳ್ದು ಜೀವನ ಚೆನ್ನಾಗಿದೆ, ಅವಳ ಲೈಫ್ ಸ್ಟೈಲ್ ಚೆನ್ನಾಗಿದೆ. ನನಗೂ ಯಾವ ತರ ಭಯ ಇಲ್ದಂಗೆ 100% ನನ್ ಮಗಳ್ ನೋಡೋಕೆ ನನಗ್ ಖುಷಿ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ಬಿಫೋರ್ ಫೋಟೋಕ್ಕೂ ಇವಾಗಿನ ಫೋಟೋಕ್ ನೋಡಿದ್ರೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅನ್ಸಿಗೆ. ಮುಂಚೆಗಿನ ಫೋಟೋ ನೋಡಿದ್ರೆ ಹೌದು ಲೋ ಎನರ್ಜಿ ಆ ತರದ್ದೆಲ್ಲ ಏನಾದ್ರೂ ಅವ್ರ ಕನಸುಗಳನ್ನೆಲ್ಲ ಆತರ ಬಾಡಿ ಕನಸು ಇರ್ತವೆ. ಆತರ ಬಾಡಿ ಇರೋದ್ರಿಂದ ಏನು ಸಪೋರ್ಟ್ ಮಾಡಕ್ ಆಗ್ತಾ ಇರೋದಿಲ್ಲಲ್ಲ, ಅದೇ ತರ ಇರುತ್ತೆ. ಇವಾಗ ಸೂಪರ್ ಕಾಣ್ತಾಳೆ. ಥ್ಯಾಂಕ್ ಯು ಹೌದು ಮೇಡಮ್. ಇವಾಗ ಮುಟ್ಟು ಮೇಡಮ್. ಕರೆಕ್ಟ್ ಆಗಿ 5 ದಿನ ಪೀರಿಯಡ್ ಸ್ಟಾರ್ಟ್ ಆಗ್ಬೇಕು ಅಂತ ಅಂತೀವಿ. ನನ್ ಮಗಳಿಗೆ ಆಗ್ಬಿಟ್ರೆ 3-4 ತಿಂಗಳು ಪೀರಿಯಡ್ ಗ್ಯಾಪ್ ಆಗ್ಬಿಡ್ತಿತ್ತು. ಆದ್ರೂ ಕೂಡ ತುಂಬಾ ಹೊಟ್ಟೆ ಮುರ್ತಾ ಬರೋದು. 1 ದಿನ 2 ದಿನ ಸ್ವಲ್ಪ ಮಟ್ಟಿಗೆ ಆಗೋದು. ಕಂಪ್ಲೀಟ್ ಆಗಿ ಹೋಗ್ತಾ ಇರ್ಲಿಲ್ಲ. ಬಟ್ ಇವಾಗ ಹೆಂಗಿದೆ ಅಂತಂದ್ರೆ ಅವಳಿಗೆ ಗೊತ್ತೇ ಆಗಲ್ಲ ಯಾವಾಗ ಪೀರಿಯಡ್ಸ್ ಬಂತು, ಏನಾಯ್ತು. ಅದ್ ಯಾವ್ದು ಇದ್ರೆಲ್ಲ ಒಂಥರ ಹೆಸಿಟೇಷನ್ ಅನ್ಸಲ್ಲ. ಕಾಮನ್ ನಾರ್ಮಲ್ ಆಗಿ ಹೋಗಿರ್ತಾಳೆ. ಯಾವತ್ತು ಕಾಲೇಜ್‌ನ ಸ್ಕಿಪ್ ಮಾಡಲ್ಲ. ನನ್ ಪೀರಿಯಡ್ಸ್ ಟೈಮು ಆ ತರ ಏನು ಇಲ್ಲ. ಕಾಮನ್ ಆಗಿ ಹೋಗ್ತಾಳೆ ಬರ್ತಾಳೆ. ಅಷ್ಟು ಚೆನ್ನಾಗಿ ಆರೋಗ್ಯ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್. ಥ್ಯಾಂಕ್ ಯು ಮೇಡಮ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನನ್ನ ಹೆಸರು ಮಂಜುಳಾ ಸೋಮು. ನಾನು ಈ ಗ್ರೂಪಿಗೆ ಬಂದ್ಬಿಟ್ಟು 2 ವರ್ಷ 20 ದಿನದಿಂದ ಶೇಕ್ ಕುಡಿತಾ ಇರೋದು. ಸೊ ನಾನು ತುಂಬಾ ಓವರ್ ವೇಟ್ ಇದ್ದೆ, ಅಂದ್ರೆ ದಪ್ಪ ಇದ್ದೆ ಅಂತ ನನಗೆ ಅನಿಸ್ತಾ ಇದ್ದಿಲ್ಲ. ಯಾಕಂದ್ರೆ ನಾನು ಫೋಟೋ ಶೇರ್ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ. ಯಾಕಂದ್ರೆ ಮದುವೆಗಿನ ಮುಂಚೆ ನಾನು ಬಹಳ ತೆಳ್ಳಗಿದ್ದಲ್ಲ, ಹಿಂಗಿದ್ದಿದ್ದು ಬಿಫೋರ್.
ಫೋಟೋ ಏನು ಹಿಂಗ್ ತಕ್ಕನಕ್ಕೆ ಅನಿಸ್ತಾ ಇದ್ದಿಲ್ಲ. ಮೇಡಮ್ ನೀವು ಲಾಯರಾ? ಲಾಯರ್ ತರ ಚೇಂಜ್ ಆಗಿದ್ದೀನಿ. ಅಂದ್ರೆ ಏನಪ್ಪ ಈ ಗ್ರೂಪ್ ಅಲ್ಲಿ ಇದ್ರೆ ಹೆಂಗ್ ಬೇಕಾದ್ರೂ ಇರ್ಬೋದಲ್ಲ, ಎಷ್ಟು ಚೆನ್ನಾಗ್ ಕಾಣಿಸ್ತೀನಲ್ಲ. ಅಂದ್ರೆ ನನ್ ಮಕ್ಳು ಕೂಡ ಈ ತರ ಇಲ್ಲ ಇವಾಗ ಹಂಗೆ ಅನಿಸ್ತಾರೆ. ಅಂದ್ರೆ ಅವ್ರು ಹೊಟ್ಟೆ ಕಿಚ್ಚು ಪಡ ತರ ನಾವ್ ಆಗಿದೀವಲ್ಲ ಈ ಗ್ರೂಪ್ ಅಲ್ಲಿ. ನಾನ್ ಈ ತರ ಇದ್ದಾಗ ನನ್ ಮಕ್ಳು ನಿಜವಾಗ್ಲೂ ನನ್ ಇಷ್ಟ ಪಡ್ತಿದ್ದಿಲ್ಲ. ಹೆಂಗ್ ಅಂತಿದ್ರಂದ್ರೆ, ನೀನ್ ಹಿಂಗ್ ದುಮ್ಕದಿ ಇದೇನ್ ನೋಡಿ ನಡಿ ಬರೀ ತಿನ್ನೋದಕ್ಕೆ ಮಾಡ್ತಿ, ಸರಿ ಕುತ್ಕೊಳಕ್ ಬರಲ್ಲ, ಸರಿ ಮಾತಾಡಕ್ ಬರಲ್ಲ, ಹಂಗೆಲ್ಲ ಹೇಳ್ತಾ ಇದ್ರು. ಯಾವಾಗ ನಾನು 23 kg ವೆಯ್ಟ್ ಲಾಸ್ ಮಾಡ್ಕೊಂಡು ಈಗ ಐಡಲ್ ವೇಟ್ ಅಲ್ಲಿ ನಾನು ಮೇಂಟೈನ್ ಮಾಡಕತ್ತೀನಿ. ಸೊ ನಾನು ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಮೇನ್ ಬೆನಿಫಿಟ್ ಅಂದ್ರೆ ನನಗೆ 12 ವರ್ಷದಿಂದ ಥೈರಾಯ್ಡ್ ಇತ್ತು. ಆ ಥೈರಾಯ್ಡ್ ಸಮಸ್ಯೆಯಿಂದ ಬಹಳ ನರಳ್ತಿದ್ದೆ. ಡಾಕ್ಟರ್ ಹೇಳ್ಬಿಟ್ಟಿದ್ರು ನೀನ್ ಸಾಯೋ ತನಕ ಗುಳಿಗೆ ನುಂಗ್ಲೇಬೇಕು, ಈ ಥೈರಾಯ್ಡ್ ನಾರ್ಮಲ್ ಆಗಲ್ಲ ಅಂತ ಹೇಳಿದ್ದು. ಹಂಗೆ ನಾನು 100 mg ನುಂಗ್ತಾ ಇದ್ದೆ. 100 mg ಇಂದ 50 mg ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು 20 kg ವೆಯ್ಟ್ ಲಾಸ್ ಆದಾಗ ಅವಾಗ ಥೈರಾಯ್ಡ್ ನಾರ್ಮಲ್ ಆಯ್ತು. ಥೈರಾಯ್ಡ್ ನಾರ್ಮಲ್ ಆದಾಗ ನನಗೆ ಡಾಕ್ಟರ್ ಹೇಳಿದ್ರು ಟ್ಯಾಬ್ಲೆಟ್ ನುಂಗೋ ಅವಶ್ಯಕತೆ ಇಲ್ಲ, ಬಿಟ್ಬಿಡು ಅಂತ ಹೇಳಿದ್ರು. ಅಲ್ಲಿದ್ದ ಈಚೆಗೆ ನಾನು ಏನು ತಗೊಂಡಿಲ್ಲ. ಈ ಐಡಲ್ ವೇಟ್ ಬಂದ್ಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮೈಂಡ್ ಸೆಟ್ ಚೇಂಜ್ ಆಯ್ತು. ಈ ತರ ಇರುವಾಗ ಮೈಂಡ್ ಬೇರೆನೆ ಇತ್ತು. ನಾನು ನಂದು ಅಹಂಕಾರ ಯಾರು ಹೇಳಿದ್ರು ಕೇಳಿಸ್ಕೊಂತಿದ್ದಿಲ್ಲ, ಮತ್ತೆ ಓಡಾಡಕ್ ಆಗ್ತಿದ್ದಿಲ್ಲ, ಸುಸ್ತಾಗೋದು, ಆಯಾಸ ಆಗೋದು, ಸಿಟ್ಟು ಜಾಸ್ತಿ ಬರೋದು, ಕೋಪ ಮಾಡ್ಕೊಂಡ್ಬಿಟ್ರೆ 3 ದಿನ ಗಂಡನ ಹತ್ರ, 2 ದಿನ ಹಂಗೆ ಜಗಳ, ಫುಲ್ ಡೇ ನೈಟ್ ಎಲ್ಲ ಅದೇ ಜಗಳದಾಗ ಇರ್ತಾ ಇದ್ದೆ. ಇವಾಗ ಈ ತರ ಇದ್ರೆ ಗಂಡ ಹೆಂಡತಿ ಸೂಪರ್ ಆಗಿದೀವಿ, ಬಾಂಡಿಂಗ್ ಚೆನ್ನಾಗೈತೆ, ಖುಷಿಯಾಗಿರ್ತಾ ಇದೀವಿ. ಯಾವಾಗ್ಲೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಇರಕ್ ಸಾಧ್ಯ ಆಯ್ತು. ಸೊ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ನನಗೆ ಫಸ್ಟ್ ಮೇನ್ ಮೈಂಡ್ ಚೆನ್ನಾಗಾಯ್ತು. ಮೈಂಡ್ ಅನ್ನ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡ್ಕೋಬಹುದು ಹೊರಗಡೆ. ಇವಾಗ ಎಷ್ಟೆಷ್ಟೋ ವೆಯ್ಟ್ ಲಾಸ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಹಂಗೆ ಪ್ರಯತ್ನ ಪಟ್ಟಿದ್ದು. 1 kgನೂ ಈ ತರ ಬಾಡಿ ಇದ್ದಾಗ ವೆಯ್ಟ್ ಲಾಸ್ ಆಗ್ತಿದ್ದಿಲ್ಲ. 3 ತಿಂಗಳು 2 ತಿಂಗಳು ಜೇನುತುಪ್ಪ ನಿಂಬೆಹಣ್ಣು ಎಲ್ಲ ಕುಡಿತಿದ್ದೆ. ಇದೇನ್ ಮಾಡ್ಬೇಕು ನಡಿ, 1 ಗ್ರಾಮ್ ಕೂಡ ವೆಯ್ಟ್ ಲಾಸ್ ಆಗಲ್ಲ ಅಂತ ಅನ್ನೋದು ಮತ್ತೆ ಬಿಟ್ಟು ಬಿಡೋದು, ಹಂಗ್ ಮಾಡ್ತಿದ್ದೆ. ಇಲ್ಲಿ ವೆಯ್ಟ್ ಲಾಸ್ ಮಾಡೋದ್ರ ಜೊತೆಗೆ ನನ್ ಮೈಂಡ್ ಕೂಡ ಚೆನ್ನಾಗ್ ಮಾಡ್ಕೊಂಡಲ್ಲ. ಹಳೆ ಲೋಕದಿಂದ ಈಗ ಹೊಸ ಲೋಕಕ್ಕ, ಅಂದ್ರೆ ಒಂಥರ ಪ್ರೇಮ ಲೋಕ ತರ ಇರ್ತಾ ಇದ್ವಿ ಗಂಡ ಹೆಂಡತಿ, ಆ ತರ ಇರಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ಸ್ ಹೇಳ್ತೀನಿ ವೀರ ಸರ್ ಪ್ರೇಮ ಮೇಡಮ್ಗೆ. ಈ ಗ್ರೂಪಿಗೆ ಕರ್ಕೊಂಡ್ ಬಂದಿದ್ದಿಲ್ಲ ಅಂದ್ರೆ ಈ ಜೀವನ ಮುಗ್ದೋಗ್ಬಿಟ್ಟಿತ್ತು ಅಷ್ಟೇ ನಂದು. ಥ್ಯಾಂಕ್ ಯು ಮೇಡಮ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಮಲ್ಟಿವಿಟಮಿನ್ ನಾನು ಇನ್ನೊಂದು ರಿಸಲ್ಟ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಮಲ್ಟಿವಿಟಮಿನ್ ತಗೊಳ್ಳೋದ್ರಿಂದ ನನಗೆ ಥೈರಾಯ್ಡ್ ನಾರ್ಮಲ್ ಆಗಕ್ಕೆ ಹೆಲ್ಪ್ ಆಯ್ತು. ನನಗೆ ಬ್ಲಡ್ ಪಾಯಿಂಟ್ ಬರೀ 8, 9 ಅಷ್ಟೇ ಇರ್ತಾ ಇತ್ತು. ಯಾವಾಗ್ಲೂ ಥೈರಾಯ್ಡ್ ಚೆಕ್ ಮಾಡ್ಕೊಂಬರಕ್ ಹೋಗ್ತಿದ್ವಲ್ಲ 3 ತಿಂಗಳಿಗೆ ಒಂದ್ಸತಿ, ಅವಾಗ ಬ್ಲಡ್ ಟೆಸ್ಟ್ ಕೂಡ ಮಾಡಾರು 8, 9 ಇಷ್ಟೇ ಆಗ್ತಾ ಇತ್ತು. ಮಲ್ಟಿವಿಟಮಿನ್ ನಾನು ಹಣ್ಣು ತರಕಾರಿ ಏನು ತಿಂತಾ ಇದ್ದಿಲ್ಲ, ಬಟ್ ಮಲ್ಟಿವಿಟಮಿನ್ ತಗೊಂಡ್ಮೇಲೆ ನನ್ನ ಬಾಡಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಮೇಲೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗಕ್ಕೆ ಕೂಡ ಚೆನ್ನಾಗಾಯ್ತು ಮೇಡಮ್ ಇದನ್ನ ತಗೊಂಡಿದ್ದಕ್ಕೆ. ಥ್ಯಾಂಕ್ಸ್ ಗ್ರೂಪ್ ಕಮ್ಯುನಿಟಿ ಕೋಚ್, ನಿಮಗೆ ಕೂಡ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅವಕಾಶ ಕೊಟ್ಟಿದ್ದು. ಥ್ಯಾಂಕ್ ಯು ಮೇಡಮ್. ರಾಜಶೇಖರ್ ಸರ್, ರಾಜಶೇಖರ್ ಸರ್ ಅನ್ಮಿಟ್ ಕೊಡಿ. ಗುಡ್ ಮಾರ್ನಿಂಗ್ ಮೇಡಮ್. ನೀವು ಹೇಳ್ತಾ ಇರೋದು ಚೆನ್ನಾಗಿ ಅನಿಸ್ತಿತ್ತು. ಅಂದ್ರೆ ಬಿಫೋರ್ ಕಮ್ಯುನಿಟಿ ಬರೋಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಲ್ಲ ನನಗೆ ಅಲರ್ಜಿ ಇತ್ತು ಅಂತ. ಎಲ್ಲರಿಗೂ ಒಂದೊಂದು ಸಮಸ್ಯೆ. ನಾನು ಒಂಥರ ಒಬೇಸ್ ಇಟ್ಕೊಂಡು ಬಂದಿದ್ದೆ ಕಮ್ಯುನಿಟಿಗೆ. ಬರೋಕ್ಕಿಂತ ಮುಂಚೆ ನನ್ಗೆ ಯಾಕಂದ್ರೆ ನೆನ್ಪು ಮಾಡ್ಕೋತೀನಿ, ಬಿಫೋರ್ ನಾನು ಈ ತರ ಇದ್ದೆ. ಅಂದ್ರೆ ನನ್ನ ಮದುವೆ ಆದಾಗ ಯಾಕಂದ್ರೆ ಅದು ಹೇಳ್ಬೇಕೆ ಅನಿಸ್ತು. ಯಾಕಂದ್ರೆ ಇದು ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ. ನನಗೆ ಖುಷಿ ಆಗುತ್ತೆ ಈ ತರ ಇದ್ದಾಗ. ಸಡನ್ ಆಗಿ ನನ್ಗೆ ಗೊತ್ತಿಲ್ಲ ಯಾವ ತರ ಇವತ್ತು ಮದುವೆ ಆದಾಗ ಖುಷಿನೇ ಇದ್ದೆ. ಅದು ಗೊತ್ತಿಲ್ಲ, 2 ಮಕ್ಕಳು ಆದ್ಮೇಲೆ ಇಮಿಡಿಯೇಟ್ ಚೇಂಜೇ ಆಗ್ಬಿಡ್ತು ಬಾಡಿನೇ. ಯಾಕಂದ್ರೆ ಅದು ಗೊತ್ತೇ ಆಗ್ಲಿಲ್ಲ ಹೆಂಗ ಊಟ ಮಾಡ್ಬೇಕು, ಯಾವ ತರ ಸಿಕ್ಕಿದೆಲ್ಲ ತಿನ್ನೋದು. ಅಂದ್ರೆ ಯಾವ ತರ ಅಂದ್ರೆ ಮುಂಜಾನೆ ದಪ್ಪಲೆ ಟೀ ಕಾಫಿ, ಆಮೇಲೆ ಬಿಸ್ಕೆಟ್ ಬನ್ನು. ಗೊತ್ತೇ ಆಗ್ಲಿಲ್ಲ ನನ್ ಬಾಡಿ ಹೆಂಗಾಯ್ತು ಅಂತ. 2 ಮಕ್ಕಳು ಆದ್ಮೇಲೆ ನಂದು ನಾನು ಒಬೇಸ್ ಆಗ್ಬಿಟ್ಟೆ, ನಮ್ಮ ಮನೆಯವರು ಒಬೇಸ್ ಆಗೋದು. ಅಲ್ಲಿ ನಿಂತಾಗ ಯಾವ ತರ ಇತ್ತು, ಸಡನ್ ಆಗಿ ಹೆಂಗಾಯ್ತು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ನಮ್ಗೆ ಸಿಕ್ಕಿದೆಲ್ಲ ಬಾಯಿಗೆ ಆಗ್ತಿದೆ. 4 ಗಂಟೆ 5 ಗಂಟೆ ಆದ್ರೆ ಬಜಿ ಬೋಂಡ, ಆಮೇಲೆ ಮುಂಜಾನೆ ಟೀ ಕಾಫಿ. ಯಾರೇ ಕಾಂಟ್ರಾಕ್ಟರ್ ಕೇಳಿದ್ರಂದ್ರೆ ಅವ್ರು ಕೂಡ ಟೀ, 20 ಸರಿ ಟೀ ಕುಡಿಯೋದು, ಆಮೇಲೆ ತಂಬಾಕ್ ತಿಕ್ಕೋದು. ಸಿಕ್ಕಡೆ ಅಭ್ಯಾಸ ಅನ್ನೋದ್ರ ಗೊತ್ತೇ ಇಲ್ಲ ನನ್ಗೆ ಹೆಂಗಾಗ್ಬಿಟ್ಟು ಅಂತ. ಬರ್ತಾ ಅಂದ್ರೆ ಒಬ್ರಿಗೊಬ್ಬರು ಬಾಡಿ ಚೆನ್ನಾಗಿ ಆಗ್ಲಾರ್ದಾಗ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿದ್ದಿಲ್ಲ. ಅಂದ್ರೆ ಅವ್ರ ಕಂಡ್ರೆ ನಮ್ಗೆ ಇಷ್ಟ ಆಗ್ತಿದಿಲ್ಲ, ನನ್ ಕಂಡ್ರೆ ಇಷ್ಟ ಆಗ್ತಿದಿಲ್ಲ, ಮಕ್ಳ ಕಂಡ್ರೆ ಬಿ ಇಷ್ಟ ಆಗ್ತಿದ್ದಿಲ್ಲ. ಅದೇ ಮಕ್ಕಳು ನಾವು ಹೊಡೆದಿದ್ ಮಕ್ಕಳೇ ಇಷ್ಟ ಆಗ್ತಿದಿಲ್ಲ, ಎತ್ಕೊಳಕ್ ಆಗ್ತಿಲ್ಲ. ಆ ಮಗುವಿಗೆ ನನ್ ಹೊಡೆದಿದ್ ಮಕ್ಕಳಿಗೆ ನಾನು ಎತ್ಕೊಳಕ್ ಆಗ್ತಿದಿಲ್ಲ. ಅಂದ್ರೆ 1 kg ತೂಕ ಇತ್ತು ಅಂದ್ರೆ ಒಂದ್ ಕಕ್ಕ ಬಂದಂಗ ಅನಿಸ್ತಿತ್ತು. ಆ ತರ ನನ್ನ ಸಿಚುವೇಶನ್ ಇತ್ತು. ಯಾವಾಗ ನ್ಯೂಟ್ರಿಷನ್ ಕ್ಲಬ್ಗೆ ಹೋದಾಗ
ಏನ್ ತಿನ್ಬೇಕು ಅದು ನೀರ್ ಕುಡಿಯೋದಂತೂ ಅಭ್ಯಾಸನೇ ಇದ್ದಿಲ್ಲ ನನಗೆ. ಅಂದ್ರೆ ಊಟ ಮಾಡಿದಾಗ ಇಷ್ಟು ನೀರ್ ಕುಡಿಯೋದು ಬಿಟ್ಬಿಡೋದು, ಆಮೇಲೆ ಮಧ್ಯಾಹ್ನದಾಗ ಊಟ ಮಾಡ್ತೀನ ಅಲ್ಲಿ ಇಷ್ಟು ನೀರ್ ಕುಡಿಯೋದು. ಆದ್ರೆ ಅರ್ಧ ಲೀಟರ್ ಆದ್ರೆ ಬಹಳ ಆಯ್ತು. ಒಂದ್ ದಿನಕ್ಕೆ ಅರ್ಧ ಲೀಟರ್ ನೀರ್ ಕುಡಿಯೋದು ಮನುಷ್ಯ 20 kg ಯಾವಾಗ 1 ಲೀಟರ್ ನೀರ್ ಕುಡಿಬೇಕಂತ ಕಮ್ಯುನಿಟಿದಾಗ ಕಲ್ತಾಗ ನನ್ಗೆ ಅರ್ಥ ಆಯ್ತು ನನ್ ಬಾಡಿಗೆ ಏನ್ ಬೇಕು ಅಂತ. ಅಂದ್ರೆ ಅವ್ರು ನೀರ್ ಕುಡಿತಿದ್ದಿಲ್ಲಲ್ಲ, ಮೋಷನ್ ಆಗ್ತಿದ್ದಿಲ್ಲ. ಅಂದ್ರೆ ಮುಂಜಾನೆ 3 ಗಂಟೆ ಬರೇ ಅಂದ್ರೆ 4 ಗಂಟೆ 5 ಗಂಟೆಗೆ ಎದ್ದಿ ಅರ್ಧ ಗಂಟೆ ಕೂತ್ರ ಕಕ್ಕ ಬರ್ತಿದ್ದಿಲ್ಲ. ಅದು ಮೋಷನ್ ಬರ್ಲಾರ್ದಾಗ ಏನಾಗ್ತಿತ್ತು ಅಂದ್ರೆ ಒಬ್ರಿಗೊಬ್ರು ಜಗಳ. ನೀ ಬಾ 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 ಇಬ್ರು ಎಂಪ್ಲಾಯ್ ಇರೋದು, ನಾನು ಸಿವಿಲ್ ಇಂಜಿನಿಯರ್, ಅವ್ರು ಕಂಪ್ಯೂಟರ್ ಇಂಜಿನಿಯರ್, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ದಿಲ್ಲ. ಯಾವಾಗ ಕಮ್ಯುನಿಟಿ ಬಂದಾಗ ನಾನ್ ಕಲ್ತೆ ಏನಂದ್ರೆ ಊಟ ಮಾಡೋದು ಹೆಂಗೆ, ಏನ್ ನೀರ್ ಕುಡಿಬೇಕು, ಏನ್ ಹಣ್ಣಂತೂ ತಿಂತಾ ಇದ್ದಿಲ್ಲ ಮುಂಚೆ. ಅಂದ್ರೆ ಬರೀ ಕಾರ್ಬೋಹೈಡ್ರೇಟ್ ಜಾಸ್ತಿ, ಬಜ್ಜಿ ಬೋಂಡ ತಿನ್ನೋ ಮನುಷ್ಯ ಹೆಂಗ್ ಆಗ್ತದೆ. ಈ ತರ ಇದ್ದಾಗ ನನ್ಗೆ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಇದೇ ಬೀಳ್ತಾ ಇದೆ ಎಲ್ಲ ಸಿಕ್ಕಾಪಟ್ಟಿ. ಕಮ್ಯುನಿಟಿದಾಗ ಬಂದು ನನ್ನೇ ಅರ್ಥ ಮಾಡ್ಕೊಂಡಿದ್ದಲ್ಲ ಈ ತರ ಸಿಚುವೇಶನ್ ಹೆಂಗಂದ್ರೆ ನನಗೆ ಈಗ ಯಾಕಂದ್ರೆ ಅವ್ರು ಹೇಳಿದ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ, ನಾ ಕೇಳಿದ್ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರ. ಇದೇ ನನಗೆ ಕಮ್ಯುನಿಟಿ ಇಷ್ಟ ಆಗಿದ್ದು. ಇದೆ ಅಂದ್ರೆ ಅವ್ರು ಏನ್ರ ಕರೆದ್ರಿ ನಾನ್ ಕೇಳ್ತೀನಿ, ಯಾಕಂದ್ರೆ ಮುಂಚೆ ಕೇಳ್ತಿದ್ದಿಲ್ಲ, ಈ ತರ ನನ್ ಬಾಡಿ ಸ್ಪಂದಿಸ್ತಿದ್ದಿಲ್ಲ, ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಿದ್ದಿಲ್ಲ. ಈ ತರ ಸಿಚುವೇಶನ್ ಹೆಂಗಂದ್ರೆ ಈಗ ನೋಡಿ, ಯಾಕಂದ್ರೆ ನಾ ಎಲ್ಲೇ ಹೋದ್ರ ಡ್ಯಾನ್ಸ್ ಮಾಡ್ಬೇಕಾಗೋದು, ಏನ್ ಮಾಡೋದು ಇಲ್ಲ ನೋಡಿ, ಎಲ್ಲರೂ ಕೂಡ ಈ ಗ್ರೂಪ್ನಾಗ ಡ್ಯಾನ್ಸ್ ಮಾಡ್ತಿದ್ವು, ಎಲ್ಲ ಮಾಡ್ತಿದ್ವಿ. ಈ ತರ ಬಾಡಿನ ಸ್ಪಂದಿಸ್ತಿದಿಲ್ಲ. ಯಾಕಂದ್ರೆ 51 ವರ್ಷಕ್ಕೆ ಯಾರೇ ಡ್ಯಾನ್ಸ್ ಮಾಡ್ಬೇಕು, ಆ ಟೈಮ್ ಆಸೆ ಅದು ಮಾಡಕ್ ಆಗ್ತಿದ್ದಿಲ್ಲ. ಕಮ್ಯುನಿಟಿಗೆ ಹೇಳ್ತೀನಿ ಥ್ಯಾಂಕ್ಸ್. 20 kg ವೇಟ್ ಲಾಸ್ ಆಗ್ತಾ ಆಗ್ತಾ ನಾನೇ ಚೇಂಜ್ ಮಾಡ್ಕೋಕಾಯ್ತು. ಯಾಕಂದ್ರೆ ಕಮ್ಯುನಿಟಿ ಆಮೇಲೆ ಕೋಚ್ ಇದ್ದಿದ್ದಿಲ್ಲ ಅಂದ್ರೆ ನನಗೆ ರಿಸಲ್ಟ್ ಪಡ್ಕೋಕ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಇದು ರಿಸಲ್ಟ್ ಪಡ್ಕೊಂಡಿದ್ದಕ್ಕೆ ಕಮ್ಯುನಿಟಿದಾಗ ಕೂತು ನನ್ನ ಕಲ್ಕೊಂಡಿದ್ದಕ್ಕೆ ಈ ತರ ಆಯ್ತು ಬಾಡಿ. ಆ ತರ ಬಾಡಿ ಇದ್ದಿದ್ದು ಒಬ್ಬಸ್ ಇದ್ದಿದ್ದು ಈ ತರ ಬಾಡಿ ಆಯ್ತು. ಥ್ಯಾಂಕ್ಸ್ ಕೋಚ್ಗೆ, ಕಮ್ಯುನಿಟಿಗೆ, ಗ್ರೂಪ್ಗೆ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ನಾನ್ ಬಂದು 3 ವರ್ಷ 6 ತಿಂಗಳಾಯ್ತು ಶೇಕ್ ತಗೊಳಕ್ಕೆ. ಬಂದಿದ್ದು ವೇಟ್ ಲಾಸ್ಗೆ. ಮೇನ್ ಇಂಪಾರ್ಟೆಂಟ್ ನನ್ ಮಗಳ ರಿಸಲ್ಟ್ ಹೇಳ್ಬೇಕಾಗಿತ್ತು. ನೀವು ಮಗಂದ ರಿಸಲ್ಟ್ ಹೇಳುವಾಗ ಯಾವ ತಾಯಿನೇ ಆಗಿರ್ಲಿ, ಮಕ್ಳಿಗೆ ಏನಾದ್ರು ಆಗಿದೆ ಅಂತಂದ್ರೆ ಏನ್ ಮಾಡೋಕ್ಕಾದ್ರೂ ರೆಡಿ ಇರ್ತಾರೆ. ಯಾರು ಏನ್ ಹೇಳಿದ್ರೆ, ಎಲ್ಲಿ ತೋರ್ಸ್ಬೇಕು ಅನ್ಸಿದ್ರೆ ಚೆನ್ನಾಗ್ ಆಗ್ಬೇಕು ಅಂತ. ಸೊ ಹಂಗೆ ನಾನ್ ಕೂಡ ಅಷ್ಟೇ, ನನ್ ಮಗಳದು ಚೆನ್ನಾಗ್ ಆಗ್ಬೇಕು ಅಂತ. ಯಾಕಂದ್ರೆ ಅವಳಿಗೆ ಬರೋದ್ಕಿಂತ ಮುಂಚೆ ಫಿಟ್ಸ್ ಅಂದ್ರೆ ನಾನ್ ತಗೊಳಕ್ಕಿಂತ ಮುಂಚೆ ಅವಳಿಗೆ ವರ್ಷದಲ್ಲಿ 3 ಸಲ ಫಿಟ್ಸ್ ಬರ್ತಾ ಇತ್ತು. ಒಂದ್ ವರ್ಷದಲ್ಲಿ ಏನಿಲ್ಲ ಅಂದ್ರೆ 3 ಸಲ ಬರ್ತಾ ಇತ್ತು. ಜ್ವರ ಬಂದಿದೆ ಅಂದ್ರೆ ಸಾಕು ಅವಳಿಗೆ ಫಿಟ್ಸ್ ಅಂತ ಕಂಪಲ್ಸರಿ ಬಂದೇ ಬರ್ತಿತ್ತು. ತಲೆಗೆ ಏರ್ಬಿಡೋದು, ತಲೆಗೆ ಏರ್ ತಕ್ಷಣ ಜ್ವರ ಬಂದ ತಕ್ಷಣ ತಲೆಗೆ ಏರ್ ತಕ್ಷಣ ಫಿಟ್ಸ್ ಬಂದ್ಬಿಡೋದು. ನನಗೆ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿದ್ದಿಲ್ಲ. ಅವಳಕಿನ ನಾನೇ ವಿಲಿ ಅಡ್ಡಾಡ ಹೋಗ್ಬಿಡ್ತಿದ್ದೆ. ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಿದ್ದಿಲ್ಲ. ಡಾಕ್ಟರ್ ಹತ್ರ ಹೋದ್ರಿಗಿನ ಕಾಮನ್ ಆಗಿ 6 ವರ್ಷದ ಹುಡುಗಿ ಆಗೋವರೆಗೆ ಬರ್ತಾನೆ ಇರುತ್ತಂತ ಹೇಳೋರು. ಎಲ್ಲಿ ತೋರ್ಸಿದ್ರು ಕಡಿಮೆ ಆಗ್ತಿದ್ದಿಲ್ಲ. ಯಾರಾದ್ರೂ ಪಕ್ಕದ ಮನೆ ತೋರ್ಸ್ಕೊಂಡ್ ಬಂದ್ರೆ ಅಂತ ಅಲ್ಲೋಗು ಇಲ್ಲೋಗು ಅಲ್ಲೋಗು ಅಂದ್ಬಿಟ್ರೆ ಸಾಕು ಎತ್ಕೊಂಡು ಹೋಗ್ಬಿಡೋಳು. ಹೋಗ್ ಬಂದ್ರೆ ಸಾಕು ಹಾಸ್ಪಿಟ್ಲಿಗೆ 5 ರಿಂದ 6 ಸಾವಿರ ಖರ್ಚಾಗ್ತಾ ಇತ್ತು. ಮತ್ತೆ ಇನ್ನೊಂದ್ ವಾರಕ್ಕೆ ಯಾರಾದ್ರೂ ಹೇಳಿದಾರಂದ್ರೆ ಮತ್ತೆ ಎತ್ಕೊಂಡು ಓಡೋಗ್ಬಿಡೋದು. ನನ್ ಮಗಳು ಚೆನ್ನಾಗಾಗ್ಬೇಕು. ಇರೋದೇ ಒಂದ್ ಹೆಣ್ಣು ಹುಡುಗಿ, ಅದ್ರಲ್ಲಿ 3 ವರ್ಷ ಇರ್ತಾ ಇತ್ತು ಅವಾಗ. 3 ವರ್ಷ ಚಿಕ್ಕ ಹುಡುಗಿ ಇವಾಗ್ಲೇ ಹಿಂಗಾದ್ರೆ ಹಿಂಗ, ಇನ್ನೊಂದ್ ಮನೆಗೆ ಹೋಗೋಳು. ಒಂದು ಹೆಣ್ಣು ಹುಡುಗಿ ಇವಾಗ ಹಿಂಗಾದ್ರೆ ಹೆಂಗಂತ ಸ್ವಲ್ಪ ನಾನ್ ಬಾಳ ತಲೆ ಸುತ್ತಾಡಿದ್ದೆ. ನಾನು ಎಲ್ಲಿ ಏನು ಚೆನ್ನಾಗಾಗಿದ್ದಲ್ಲ. ಥ್ಯಾಂಕ್ಸ್ ಈ ಗ್ರೂಪಿಗೆ, ನಮ್ ಕೋಚ್ಗೆ. ಮತ್ತೆ ನಾನ್ ತಗೊಳಕ್ಕಿಂತ ಮುಂಚೆ ಫಸ್ಟ್ ನಮ್ ಹಸ್ಬೆಂಡ್ ತಗೊಂಡಿದ್ರು. ಅವ್ರು ವೇಟ್ ಲಾಸ್ ಮಾಡ್ಕೊಂಡ್ಮೇಲೆ ನನಗ್ ಪರಿಚಯ ಮಾಡಿದ್ರು. ನಾನ್ ತಗೊಂಡು 2 ತಿಂಗಳಲ್ಲಿ 12 kg ವೇಟ್ ಲಾಸ್ ಮಾಡ್ಕೊಂಡೆ. ನಾನ್ ವೇಟ್ ಲಾಸ್ ಮಾಡ್ಕೊಂಡು ಇದೇ ತರಲ್ಲೇ ಗ್ರೂಪ್ ಅಲ್ಲಿ ಕುತ್ಕೊಂಡು ಮಕ್ಕಳದು ರಿಸಲ್ಟ್ ಹೇಳುವಾಗ ಫೋಟೋ ಬಂತು. ಇದು ಅವ್ರದ್ದು ಬಿಫೋರು, ಇವಾಗ ಇದು ಆಫ್ಟರ್. ಅಂದ್ರೆ ಅವರು ವೇಟ್ ಲಾಸ್ ಮಾಡ್ಕೊಂಡು ನನಗ್ ಪರಿಚಯ ಮಾಡಿದ್ರು. ನಾನ್ ಮುಂಚೆ 63 kg ಇರ್ತಾ ಇದ್ದೆ, ಯಾವಾಗ್ಲೂ ದಪ್ಪ ಇರ್ತಾ ಇದ್ದೆ. ನನ್ ಬಾಡಿ ನನ್ಗೇನೆ ಇಷ್ಟ ಆಗ್ತಾ ಇದ್ದಿಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಸಾಕು ದಪ್ಪ ಕಾಣ್ತೀನಿ ಅಂತ ಹಿಂದಕ್ಕೆ ಹಂಗೆ ಬಂದ್ಬಿಡೋಳು. ಬಟ್ ಇವಾಗ ವೇಟ್ ಲಾಸ್ ಮಾಡ್ಕೊಂಡ್ಮೇಲೆ ಇಷ್ಟಪಟ್ಟು ಡ್ರೆಸ್ ಹಾಕೊಂತೀನಿ, ಎಂಜಾಯ್ ಮಾಡ್ತಾ ಇದೀನಿ. ಇವಾಗ ಗಂಡ ಹೆಂಡತಿ ಕೂಡ ಸೂಪರ್ ಆಗಿ ಚೆನ್ನಾಗಿದೆ ಮೇಡಮ್. ನನ್ ಮಗಳನ್ನ ಕೂಡ ನಾನ್ ಕುತ್ಕೊಂಡು ಗ್ರೂಪ್ ಅಲ್ಲಿ ಕಲ್ತಿದ್ದಕ್ಕೆ ಈಗ ನನ್ ಫ್ಯಾಮಿಲಿನ ಸರಿ ಮಾಡ್ಕೊಳಕ್ ಆಗಿದೆ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಹೆಸರು ಕುಮಾರಸ್ವಾಮಿ. ನಾನು ಈ ಕಮ್ಯುನಿಟಿಗೆ ಬಂದು 3 ವರ್ಷ 3 ತಿಂಗಳಾಯ್ತು. 3 ವರ್ಷ 3 ತಿಂಗಳಿಂದ ಕುಡಿತಾ ಇರೋದು. ನಾನು ಇಲ್ಲಿ ಬರೋಕ್ ಮುಂಚೆ ನಂದು ಬ್ಯಾಕ್ ಗ್ರೌಂಡ್ ಸಿವಿಲ್ ಇಂಜಿನಿಯರ್. ನಾನು ತುಂಬಾ ಒಬೇಸ್ ಇದ್ದೆ. 104 kg ಆಗಿದ್ದೇನೆ. 104 kg ಹೆಂಗಾಗಿದೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ತಿನ್ನೋದು ಗೊತ್ತಿಲ್ಲ, ಫುಡ್ ಸ್ಟೈಲ್ ಗೊತ್ತಿಲ್ಲ. ಏನ್ ಇಷ್ಟ ಬಂದದ್ದು ಯಾವಾಗ ಸಿಗುತ್ತೋ ಅದನ್ನೇ ತಿಂತಾ ಇದ್ದೆ. ಆ ತರ ತಿಂದ್ಕೊಂಡು ಆ ತರ ಒಬೇಸ್ ಆಗೋಗಿದ್ದೆ. ಒಬೇಸ್ ಆದಾಗ ಹೇಳಿದ್ರು ಈ ತರ ಪ್ರಾಬ್ಲಮ್ ಅಂತ ಹೇಳಿ. ಆ ವೇಟ್ ಲಾಸ್ ಮಾಡ್ಕೊಳಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಎಲ್ಲಾ ಕಡೆ ಜಿಮ್ಗೆ ಹೋಗ್ತಾ ಇದ್ದೆ, ಹನಿ ಕುಡಿತಾ ಇದ್ದೆ, ಲೆಮನ್ ಕುಡಿತಾ ಇದ್ದೆ. ಏನೇ ಕುಡಿದ್ರು 1 ಗ್ರಾಮ್ ಕಮ್ಮಿ ಆಗ್ತಿರ್ಲಿಲ್ಲ. ದಿನಕ್ಕೆ ಒಬೇಸ್ ಆಗ್ತಾ ಇತ್ತು. ಯಾಕೆಂದ್ರೆ ನಾವು ತಿನ್ನೋ ಊಟದಿಂದ ಆ ತರ ಅಂತ ನಮಗೆ ಗೊತ್ತಿರ್ಲಿಲ್ಲ. ತಿನ್ನೋ ಊಟ ಮತ್ತೆ ನಮ್ಮ ಮೆಡಿಸಿನ್ ಇದರಿಂದ ಈ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಈ ಕಮ್ಯುನಿಟಿಗೆ ಬಂದ್ಮೇಲೆ ಕಮ್ಯುನಿಟಿ ಒಳಗಡೆ ನಮ್ಮ ಕೋಚ್ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು 100% ಕನ್ಸಿಸ್ಟೆಂಟ್ ಆಗಿ ಫಾಲೋ ಅಪ್ ಮಾಡಿದ್ರಿಂದ
ಬರೇ ನಾವು 5 ತಿಂಗಳಲ್ಲಿ 37 ಕೆಜಿ weight loss ಆಗಿದೆ ಸರ್. 37 ಕೆಜಿ weight loss ಆಗಿ ಹೈಟ್ weight ಮೇಂಟೈನ್ ಮಾಡ್ತಾ ಇದೀನಿ. ಇವತ್ತಿನವರೆಗೂ ಅದೇ weight ಈಗ 3 ವರ್ಷದಿಂದನೂ ಇದೇ ಹೈಟ್ weight ಅಲ್ಲೇ ಇದೀನಿ. ಇದೇ ತರ ಹೆಲ್ದಿಯಾಗಿ ಹ್ಯಾಪಿಯಾಗಿ ಮೆಡಿಸಿನ್ ಫ್ರೀ ಲೈಫ್ ಅಲ್ಲಿ ಇದೀನಿ ಸರ್. ಒಂದು ಮಾತ್ರೆ ತಿಂದಿಲ್ಲ 3 ವರ್ಷ 3 ತಿಂಗಳಿಂದ. ಒಂದ್ ದಿವಸ ಹಾಸ್ಪಿಟಲ್ ವಿಸಿಟ್ ಮಾಡಿಲ್ಲ. ಒಂದೇ ಒಂದ್ ಸಿಂಗಲ್ ಮಾತ್ರೆ ತಿಂದಿಲ್ಲ. ಈಗ ಹೆಲ್ದಿಯಾಗಿ ಫಿಟ್ ಅಂಡ್ ಫೈನ್ ಆಗಿದ್ದೀನಿ. ಇದೇ ತರ ಇರೋದಕ್ಕೆ ನಾನು 100 ವರ್ಷ ಹಿಂಗೆ ಇರ್ತೀನಿ ಇನ್ನ ಕಾನ್ಫಿಡೆನ್ಸ್ ಅಲ್ಲಿ ಇದೀನಿ ಸರ್. ಅದರಿಂದ ಆಪರ್ಚುನಿಟಿ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ಅಷ್ಟೇ, ಓಕೆನಾ? ತುಂಬಾ ಜನ ಚೆನ್ನಾಗಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ರಿ, ಬುದ್ಧಿವಂತರು ಅನ್ಸುತ್ತೆ. ತುಂಬಾ ಜನ ಓಡಾಡ್ತಾ ಇದ್ರಿ, ನಿಮ್ಗೂ ಥ್ಯಾಂಕ್ಸ್. ಕೇಳಿಸ್ಕೊಂಡ್ರು ಥ್ಯಾಂಕ್ಸ್, ಕೇಳಿಸ್ಕೊಳ್ಳೋದ್ರು ಥ್ಯಾಂಕ್ಸ್. ಓಕೆ, ಯಾರಿಗೇನು ಒಳಗೆ ಬರಂಗಿಲ್ಲ ಅದು. ಓಕೆ, ಲೈಫ್ ಜರ್ನಿ ಒಂದಿನ ಕೇಳಿಸ್ಕೊಳ್ತೀರಿ ನೀವು. ಓಕೆ, ಗೊತ್ತು. ಆಶಾ ಚೆನ್ನಾಗಿ ಕೂತಾಳೆ, ಯಾಕೆ ಗೊತ್ತಿಲ್ಲ, ಬುದ್ಧಿವಂತರಾಗಿ ಏನ್ ಆಶಾ ಚೆನ್ನಾಗಿ ಕೂತ್ಕೊಂಡೆ ನೀಟಾಗಿ. ಓಕೆ, ನೀಟಾಗಿ ಕುಂತೀರಿ ಅಂದ್ರೆ ಏನು ಅರ್ಥ ಆಗಿದೆ ಅಂತ ಅರ್ಥ ಜೀವನ. ಎಸ್, ರೈಟ್. ಅದು ಈಗ ಹೊಸ್ದಾಗಿ ಬಂದಿರ್ತೀರಿ, ಬಂದವರಿಗೆ ಅದು ಹೊರಗಡೆ ಹಂಗೆ ಹೊರಗಡೆ ತಿರುಗಿ ಆ ರೂಢಿ ಹಂಗಿರುತ್ತೆ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಬಾಯಿಗೆ ಬಂದಾಗುತ್ತೆ, ಮಾತು ಕಂಟ್ರೋಲಿಗೆ ಬರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ನಿಮ್ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ, ತಪ್ಪು ರೇಟಿಗೆ ಗೊತ್ತಾಗುತ್ತೆ, ಇದೆಲ್ಲ ಗೊತ್ತಾಗುತ್ತೆ ಇಲ್ಲಿ. ಓಕೆ, ಒಂದಿನಕ್ಕಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಂಥ ದಡ್ಡನು ನಿಚ್ಚಳಾಗ್ತಾನೆ, ಎಂಥ ದಡ್ಡಕ್ಕೂ ನಿಚ್ಚಳಾಗುತ್ತೆ ಒಂದಿನ. ಎಂಥವ್ರು ನಿಚ್ಚಳಾಗ್ತಾರೆ. ಲೈಫ್ ಅಂದ್ರೆ ಎಂತ ಗೊತ್ತಾಗುತ್ತೆ. ಎಸ್, ಓಕೆ. ಮೆಡಿಷನ್ ತಿಂದಿದ್ರೆ ಒಳ್ಳೇದು, ಆ ಕ್ಷಣ ಚೆನ್ನಾಗಿರುತ್ತೆ. ಎಸ್, ಸೂಪರ್ ಪ್ರೇಮ. ಎಸ್, ರೈಟ್, ಚೇಂಜ್ ಆಗ್ತಾ ಇದ್ದೀರಿ. ಫಸ್ಟ್ ನೀರು ಕುಡಿಬೇಕು, ನ್ಯೂಟ್ರಿಷನ್. ಓಕೆ, ನಿಮ್ಗೆ ಗೊತ್ತಿರ್ಲಿ, ನಿಮ್ಮ ಯಜಮಾನ ಇಲ್ಲ ಅಂದ್ರೆ, ಈಗ ಮಗ ಇದ್ದಾನೆ, ಮಗನಿಗೆ 6 ವರ್ಷ 7 ವರ್ಷ ಅಂದ್ರೆ, ಮತ್ತೆ 12 ವರ್ಷ ನಿಮ್ ಮಗನಿಗೆ ಅಂದ್ರೆ, ನಿಮ್ದೇ ನೋಡ್ಕೊಳ್ಳಿ. ಹೊಟ್ಟೆ ಡುಮ್ಮ ಕೈ ಕಾಲು ಸಣ್ಣ ಅಂದ್ರೆ ನೀವ್ ಚೆನ್ನಾಗುತ್ತೆ. ಫಸ್ಟ್ ಪ್ಲಾನ್ ಮಾಡಿ, ದುಡ್ಡಲ್ಲ. ಓಕೆ, ನಿನ್ ಮಗ ಜೊತೆಗೆ ಇರ್ಬೇಕಲ್ಲ, ಕಷ್ಟ ಇದೆ ಜೀವನ. ಓಕೆನಾ? ಹೊರಗಡೆ ಹೋಗಿ ಸ್ವಲ್ಪ ನೋಡಿ, ನೀವೇ ದೊಡ್ಡದು ಅನ್ಕೋಬೇಡಿ. ಹೊರಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಜನಗಳ ಕಷ್ಟ ನಿಮ್ಗೆ ಏನಂತ. ಓಕೆ, ರೈಟ್. ಇನ್ನೇನೋ ಡೌಟ್ ಇದ್ರೆ ನೀವು ಸಂಜೆ ಜಾಯ್ನ್ ಆದ್ರೆ ಕ್ಲಾಸ್ ಅಲ್ಲಿ ಅರ್ಥ ಆಗುತ್ತೆ. ಕೆಲವು ಜನ ಕೋಚಸ್ ಕುತ್ಕೊಂಡಿದ್ದೀರಿ, ನೀನೇ ಬಂದಿಲ್ಲ ಮೀಟಿಂಗ್ಗೆ, ಬಳ್ಳಾರಿಗೆ, ಏನ್ ಪರವಾಗಿಲ್ಲ. ಓಕೆನಾ? ನೋ ಪ್ರಾಬ್ಲಮ್. ನೆಕ್ಸ್ಟ್ ಬನ್ನಿ. ಎಷ್ಟು ಬೇಗ ನೀವು ಇಲ್ಲಿಂದ ಹೋಗಿ ನ್ಯೂಟ್ರಿಷನ್ ಹೊರಗಡೆ ಇರಬೇಕು ಅಂತ ಅನ್ಕೊಂಡಿದಿರಿ, ಯಾರು ಬರ್ಲಿ ಯಾರು ಬಿಡ್ಲಿ, ನನಗೆ ತಲೆ ಬಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಪಕ್ಕದ ಮುಂದೆ ಹೋಗಲ್ಲ. ನನಗೆ ಕಾಲ ಹೋದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಜನ ಹೋಗಲ್ಲ. ನಿಮ್ ಕರ್ಕೊಂಡ್ ಬಿಟ್ರೆ ಅಷ್ಟೇ ಕ್ಲಬ್ಬಿಗೆ. ಬಟ್ ಬರ್ತಾರೆ ಬಿಡ್ತಾರೆ, ನೀವು ಬನ್ನಿ. ಯಾರು ಬರ್ತಾರೋ ಯಾರು ಬಿಡ್ತಾರೋ ಸಂಬಂಧ ಇಲ್ಲ.